ಅಂತರ್ವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ಶ್ರೋತೃಗಳೇ, ಇವತ್ತು ನಾವು ಒಬ್ಬ ಪ್ರಮುಖ ಕಥೆಗಾರರನ್ನು ಅಂತರ್ವಾಣಿಗೆ ಬರಮಾಡಿಕೊಂಡಿದ್ದೇವೆ. ಕಲ್ಯಾಣ ಕರ್ನಾಟಕದ ಈ ಮಣ್ಣಿನ ಸಾರವನ್ನು ಹೀರಿ ಕಲ್ಯಾಣ ಕರ್ನಾಟಕದ ಪ್ರಾತಿನಿಧಿಕ ಕಥೆಗಾರರಾಗಿ ಹೊಸಗನ್ನಡ ಸಾಹಿತ್ಯದ ಕಥಾಲೋಕದಲ್ಲಿ ತಮ್ಮದೇ ಆದ ವಿಶೇಷ ಛಾಪು ಮೂಡಿಸಿರುವ ಹಿರಿಯರಾದ ಪ್ರೊಫೆಸರ್ ಶ್ರೀ ಕೃಷ್ಣ ನಾಯಕ್ ಸರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಇವತ್ತು ಅಂತರ್ವಾಣಿಗೆ ಬರಮಾಡಿಕೊಂಡಿದ್ದೇವೆ. ಪ್ರೊಫೆಸರ್ ಕೃಷ್ಣ ನಾಯಕ್ ಸರ್ ಅವರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಸಾಹಿತ್ಯ ಲೋಕದಲ್ಲಿ ಸರಸ್ವತಿಯ ಸೇವೆಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೃಜನಶೀಲ ಲೇಖಕರು, ಸಂವೇದನಶೀಲ ಮನಸ್ಸುಳ್ಳವರು, ಸಹೃದಯತೆ ಉಳ್ಳವರು, ಸ್ನೇಹಜೀವಿಗಳು. ಇಂಥ ಒಬ್ಬ ಮಹನೀಯರು ಇವತ್ತು ಅಂತರ್ವಾಣಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ಸಂವಾದಿಸುತ್ತಾ ಅವರ ಕಥಾ ಜಗತ್ತಿನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರೊಫೆಸರ್ ಕೃಷ್ಣ ನಾಯಕ್ ಸರ್, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಾವು ಒಂದೆಡೆಗೆ ಬರಿತಾ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ನಾನು ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ ಅಂತನ್ನುವ ಮಾತನ್ನು ಪ್ರಾಸ್ತಾವಿಕವಾಗಿ ಹೇಳಿದ್ದೀರಿ. ಈ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ತಾವು ಪ್ರಾಧ್ಯಾಪಕರಾಗಿ ಪ್ರವೇಶಿಸಿದಂಥ ಹಿನ್ನೆಲೆಯನ್ನು ಸ್ವಲ್ಪ ನೆನಪಿಸ್ಕೊಳ್ಬೇಕು ಅಂತ ಕೇಳ್ತೀನಿ ಸರ್. ಬಹಳ ಮಹತ್ವದ ಪ್ರಶ್ನೆಯನ್ನು ಶಿವರಾಜ್ ಶಾಸ್ತ್ರಿಯವರು ನನಗೆ ಕೊಟ್ಟಿದ್ದಾರೆ. ನಾನು 1978-79ರಲ್ಲಿ PG ಸೆಂಟರ್ ಗುಲ್ಬರ್ಗಾದಲ್ಲಿ ನಾನು MA ಅಭ್ಯಾಸ ಮಾಡ್ತಾ ಇದ್ದೆ. ನನ್ನ ಜೊತೆಯಲ್ಲಿ SM ಹಿರೇಮಠರು ಇದ್ದರು. ಆವಾಗೇ ನನಗೆ ಬಡಿಗೇರ್ ಸರ್ ಪರಿಚಯನೂ ಆಯಿತು. ನಾನು MA 57 ಹೈಯರ್ ಸೆಕೆಂಡ್ ಕ್ಲಾಸ್ನಲ್ಲಿ ನಾನು ಪಾಸಾದೆ. ನಾನು ಒಂದು ದಿನ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರ ಸಲುವಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಆಮೇಲೆ ನನಗೆ ಭಯಂಕರ ಇಂಥ ದೊಡ್ಡ ಸಂಸ್ಥೆಯಲ್ಲಿ ನಾನು ಯಾವ ರೀತಿಯಲ್ಲಿ ಅದು ಅಪ್ಪವರ ಮುಂದೆ ನಾನು ಕುಂತು ಮಾತಾಡಬೇಕು, ಇದೆಲ್ಲ ಅಳಕು ನನ್ನಲ್ಲಿ ಇತ್ತು. ಆದರೆ ನಾನು SM ಹಿರೇಮಠ್ ಮತ್ತು ಬಡಿಗೇರ್ ಸರ್ ಅವರಿಗೆ ಭೇಟಿಯಾಗಿ ಹೇಗೆ ಅನ್ನುವಂಥ ರೀತಿಯಲ್ಲಿ ಹೇಳಿದಾಗ ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಇಲ್ಲ, ಅಪ್ಪ ಅವರು ಬಹಳ ಒಳ್ಳೆಯವರಿದ್ದಾರೆ, ಅವ್ರಿಗೆ ನೀವು ಭೇಟಿಯಾಗ್ರಿ, ಅವರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಮತ್ತು ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಒಂದು ಸಂಜೆ ನಾನು ಬಂದು ಅಪ್ಪಾಜಿಯವರಿಗೆ ಭೇಟಿಯಾಗಲು ಕಾದು ಅನುಭವ ಮಂಟಪದಲ್ಲಿ ಇದ್ದೆ. ಅಪ್ಪ ಅವರು ಬಂದಾಗ ಅವರಿಗೆ ಕಾಲಿಗೆ ನಮಸ್ಕರಿಸಿ ನನ್ನ ಕೆಲವು ಪರಿಚಯ ಬಹಳ ಸಂಕ್ಷಿಪ್ತವಾದಂಥ ರೀತಿಯಲ್ಲಿ, ನಾನು ಜೇವರ್ಗಿ ತಾಲೂಕಿನವನು, ಅರಳಗುಂಡಿಯ ನೆರೆಹಳ್ಳಿಯವನು, ನಾನು ಈಗ MA ಪಾಸಾಗಿದ್ದೀನಿ ಮತ್ತು ನಿಮ್ಮ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರ ಪೋಸ್ಟ್ ಕಾಲ್ಫಾರ್ ಮಾಡಿದ್ದಾರೆ, ಅದಕ್ಕಾಗಿ ನಾನು ನಿಮಗೆ ಭೇಟಿಗೆ ಬಂದಿದ್ದೀನಿ ಅಪ್ಪಾಜಿ ಅಂತ. ಅವರು ಹೌದಾ ಪರ್ಸೆಂಟೇಜ್ ಕೇಳಿದರು. ಆಮೇಲೆ ಇವೆಲ್ಲ ಕೇಳಿಬಿಟ್ಟು ಆಯಿತು, ನೀವು ಇಂಟರ್ವ್ಯೂ ಸರಿಯಾಗಿ ಮಾಡಿರಿ, ಬರ್ರಿ ಅಂತ ಅಂದ್ಬಿಟ್ರು. ನಾನು ಆಯಿತು ಅಪ್ಪಾಜಿ ಅಂತ ತಿಳ್ಕೊಂಡು ಹೋಗಿ ಹೇಳಿದಾಗ ಅಪ್ಪಾಜಿಯವರು ಬಹಳ ಖುಷಿಪಟ್ಟು ನನಗೆ ಆಯಿತು ಅನ್ನುವಂಥ ರೀತಿಯಲ್ಲಿ ನನಗೆ ಹೇಳಿದಂತೆ ಆಯಿತು ಅವತ್ತು. ಯಾಕಂದರೆ ಅಂಥ ಒಂದು ಪ್ಲೇಜರ್ ಮತ್ತು ಸೌಮ್ಯ ಮತ್ತು ಹಸನ್ಮುಖಿಯಾಗಿ ಅವರು ಹೇಳಿದ್ದನ್ನು ನೋಡಿದ್ರೆ ನಾನು ಆಗ್ತದೆ ಅನ್ನುವಂಥ ಒಂದು ಭರವಸೆ ಅವಾಗೇ ನನಗೆ ಮೂಡಿತ್ತು. ಆಮೇಲೆ ಸೈನ್ಸ್ ಕಾಲೇಜ್ನಲ್ಲಿ ನಮ್ಮ ಇಂಟರ್ವ್ಯೂ ಏರ್ಪಾಡು ಮಾಡಿದ್ರು. ಅಲ್ಲಿ SM ಹೊಳಿಯವರಿದ್ದರು ಪ್ರಿನ್ಸಿಪಾಲ್ ಆಗಿ, ಆಮೇಲೆ ಮೇಳ್ಕುಂದಿ ಸರ್ ಇದ್ದರು, ಆಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಮಂಡ್ಯ ಸರ್ಕಾರಿ ಕಾಲೇಜಿಂದ ಒಬ್ಬ ಪ್ರಾಧ್ಯಾಪಕ ಬಂದಿದ್ದರು, ಆಮೇಲೆ ಸಬ್ಜೆಕ್ಟ್ ಗೋರ್ಮೆಂಟ್ ನಾಮಿನಿಯಾಗಿ ಪಟ್ಟೇದ್ ಸರ್ ಅಂತ ತಿಳ್ಕೊಂಡು ಬಿಜಾಪುರ ಕಾಮರ್ಸ್ ಕಾಲೇಜಿನಿಂದ ಬಂದಿದ್ದರು, ಅಪ್ಪಾಜಿಯವರು ಇದ್ದರು, ಮತ್ತು ಇಲ್ಲಿ ಸಂಸ್ಥೆಯ ಮೆಂಬರ್ಸು ಅಲ್ಲಿ ಇದ್ದರು. ಎಲ್ಲರೂ ನನಗೆ ಸರ್ಕಾರಿ ಗೌರ್ಮೆಂಟ್ ನಾಮಿನಿಯಾಗಿ ಬಂದಂತಹ ಪಟ್ಟೇದ್ ಸರ್ ಅವರು ನನ್ನ ಎಲ್ಲ ದಾಖಲಾತಿಗಳನ್ನು ವೇರಿಯೇಷನ್ ಮಾಡಿ ನನ್ನ ವಯಸ್ಸು, ಪರ್ಸೆಂಟೇಜು, ಆಮೇಲೆ ಸಬ್ಜೆಕ್ಟು ಇವೆಲ್ಲ ಕೇಳಿದ ಮೇಲೆ ಮಂಡ್ಯದಿಂದ ಬಂದಂಥ ಸಬ್ಜೆಕ್ಟ್ ಎಕ್ಸ್ಪರ್ಟು ಕೆಲವು ಪ್ರಶ್ನೆಗಳನ್ನು ನನಗೆ ಹಾಕಿದರು.
ನಾನು ಬಹಳ ಸಂಕ್ಷಿಪ್ತವಾಗಿ ಮತ್ತು ಅಷ್ಟೇ ನೇರವಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸಿದೆ. ಅಪ್ಪಾಜಿಯವರು ಬಹಳ ಖುಷಿ ಪಡ್ತಾ ಇದ್ರು ಮತ್ತು ಮೇಲ್ಕೊಂದಿಯವರು ನನ್ನ ಸನ್ನೆಯಿಂದಲೇ ನನ್ನನ್ನು ಹುರಿದುಂಬಿಸ್ತಾ ಇದ್ರು. ಅದೆಲ್ಲ ನಾನು ನೋಡ್ತಾ ಇದ್ದೆ. ಆಮೇಲೆ ಅಪ್ಪಾಜಿಯವರು ಒಂದು ಮಾತು ಹೇಳಿದ್ರು ನನಗೆ, ನಾಯಕರೇ, ಆಯಿತು, ನಾವು ಇಷ್ಟು ಜನ ಇದ್ದೀವಲ್ಲ ಇಲ್ಲಿ, ನಾವೆಲ್ಲ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ನೀವು ನಮಗೆ ಒಂದು 5 ನಿಮಿಷ ಪಾಠ ಮಾಡ್ರಿ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಆಯಿತು ಅಪ್ಪಾಜಿ ಅಂತ ತಿಳ್ಕೊಂಡು ನಾನು ಷಡಕ್ಷರಿ ದೇವನ ಸಬರಶಂಕರ ವಿಳಾಸದಿಂದ ಆಯ್ದಂತಹ ಭಾಗವನ್ನು ಹೇಳಿದೆ. ಯಾವ ರೀತಿಯಲ್ಲಿ ಅರ್ಜುನ ತಪಸ್ಸಿಗೆ ಕೂತಾಗ ಶಿವನು ಶಬರ ವೇಷದಲ್ಲಿ ಮತ್ತು ಗಿರಿಜೆಯು ಬೇಡರ ವೇಷದಲ್ಲಿ ಬಂದು ಆ ಅರ್ಜುನನ ತಪಸ್ಸಿನ ಶಕ್ತಿಯನ್ನು ಪರೀಕ್ಷೆ ಮಾಡಲು ಬಂದರು. ಅದು ಆ ಪದ್ಯವನ್ನು ನಾನು ಕಂಠಪಾಠವಾಗಿ ಹೇಳಿದಾಗ ಅಪ್ಪಾಜಿಯವರು ಬಹಳ ಖುಷಿಪಟ್ಟು ಆಯಿತು ಅಂತ ತಿಳ್ಕೊಂಡು ನನಗೆ ಬೀಳ್ಕೊಟ್ರು. ಆಮೇಲೆ ನನ್ನ ಅಪಾಯಿಂಟ್ಮೆಂಟ್ ಆಯಿತು. ಬಹಳ ಶುಭ ಗಳಿಗೆಯನ್ನು ಅಷ್ಟೇ ಕೃತಜ್ಞತೆಯಿಂದ ನೆನಪಿಸ್ಕೊಂಡಿದ್ದೀರಿ. ಶಬರಶಂಕರ ವಿಳಾಸದಿಂದ ಹೇಳಿರುವ ಪದ್ಯ ಇವತ್ತಿಗೂ ತಮ್ಮ ನೆನಪಿನಲ್ಲಿದೆ. ಹೀಗೆ ಇಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಸಂಸ್ಥೆಗೆ ತಾವು ಪ್ರಾಧ್ಯಾಪಕರಂತ ಆಯ್ಕೆ ಆದ್ರಿ ಸರ್. ಹೌದು ಹೌದು. ಮೊದಲು ಎಲ್ಲಿ ತಾವು ಪಾಠ ಪ್ರಾರಂಭ ಮಾಡಿದ್ದು? ನನಗೆ ಅಪಾಯಿಂಟ್ಮೆಂಟ್ ಆಗಿದ್ದು ಶರಣಬಸವೇಶ್ವರ ಆರ್ಟ್ಸ್ ಕಾಲೇಜ್ನಲ್ಲಿ. ಆವಾಗೇ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾಗಿ ಎಸ್ ಬಾಣದವರಿದ್ದರು, ಆಮೇಲೆ ಮಲ್ಲಾಪುರ್ ಸರ್ ಇದ್ದರು, ಆಮೇಲೆ ನಾನಿದ್ದೆ. ನಾನು ವಿದ್ಯಾರ್ಥಿಗಳ ಮಧ್ಯೆ ವಿದ್ಯಾರ್ಥಿ ಅಂತಲೇ ಕಾಣ್ತಾ ಇದ್ದೆ, ಅಷ್ಟು ಸಣ್ಣ ವಯಸ್ಸಿನಲ್ಲಿ. ಅದೇ ಆಗ ನನಗೆ 24 ಆಗಿರಬಹುದು ಆ ವಯಸ್ಸಿನಲ್ಲಿ ನಾನು ಇದ್ದೆ. ಅದಕ್ಕೆ ಮತ್ತು ಅದು ಕ್ಲಾಸ್ಗಳು ಬಹಳ ಬಹಳ ಸುಮಾರು 60, 70, 80 ವಿದ್ಯಾರ್ಥಿಗಳ ಕ್ಲಾಸ್ಗಳು. ನಾನು ಬೇಸಿಕ್ ಕ್ಲಾಸ್ ಮತ್ತು ಆಫ್ಸರ್ ಕ್ಲಾಸ್ನು ತಗೋತಾ ಇದ್ದೆ. ಆಗ ಅಂಥ ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳ ಮುಂದೆ ನಾನು ಯಾವ ಥರ ಅಳಕದೆ ಪಾಠ ಮಾಡಬೇಕು ಮತ್ತು ಅವರನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಇತ್ತು. ಅದು ಮೊದಲು ಇಂಥ ದೊಡ್ಡ ಕಾಲೇಜಿನಲ್ಲಿ ನಾನು ಪ್ರವೇಶ ಪಡೆದಿದ್ದೆ. ಅದಕ್ಕೆ ನನಗೆ ಎಸ್ ಬಾಣದವರು, ಮಲ್ಲಾಪುರ್ ಸರ್ ಅವರು ನನಗೆ ಧೈರ್ಯ ತುಂಬಿ, ಇಲ್ಲ ಪಾಠ ಮಾಡಿರಿ ಅಂತ ತಿಳ್ಕೊಂಡು ಅವರು ನನಗೇನು ಗೊತ್ತಿಲ್ಲಾರ್ದಂಥವು ಕೆಲವು ವಿಷಯಗಳನ್ನು ಅವ್ರಿಗೆ ಕೇಳಿ ಅವರಿಂದ ಪಡೆದುಕೊಂಡು ನಾನು ಮತ್ತು ವಿತೌಟ್ ಪ್ರಿಪ್ರೇಷನ್ ನಾನು ಕ್ಲಾಸಿಗೆ ಹೋಗ್ತಿರ್ಲಿಲ್ಲ. ಇವತ್ತಿಗೂ ಹೋಗ್ತಿದ್ದಿಲ್ಲ ನಾನು ಅಂದಾಗ ಮಾತ್ರ ನನ್ನ ಪಾಠಗಳು ಒಳ್ಳೆಯ ರೀತಿಯಿಂದ ಆಗ್ತಾ ಇದ್ದು ಅನ್ನುವಂಥ ರೀತಿಯಲ್ಲಿ ನನಗೆ ಇವತ್ತಿಗೂ ನನ್ನ ವಿದ್ಯಾರ್ಥಿಗಳು ಭೇಟಿ ಆಗ್ತಾರೆ. ಅವರೆಲ್ಲ ರಿಟೈರ್ಡ್ ಆಗಿದ್ದಾರೆ. ಅಂಥ ಇದ್ದರು, ಸರ್ ನಿಮ್ಮ ಈ ಪಾಠ ನಾನು ಕೇಳಿದ್ದೆ, ಇವತ್ತಿಗೂ ನನಗೆ ನೆನಪಿದೆ ಸರ್, ಈ ಪಾಠ ನಾನು ಕೇಳಿದ್ದೆ, ಇವತ್ತಿಗೂ ನೆನಪಿದೆ ಅನ್ನುವಂಥ ರೀತಿಯಲ್ಲಿ ವಿದ್ಯಾರ್ಥಿಗಳು ನಾನು ಹೇಳಿದ ಗತಕಾಲದ ಕೆಲವು ಪಾಠಗಳನ್ನು, ಲೆಸನ್ಗಳನ್ನು ಹೇಳಿದಾಗ ನನಗೆ ನನ್ನ ಬದುಕು ಸಾರ್ಥಕ ಆಯ್ತಲ್ಲ ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ತದೆ. ಕೇಳ್ತಾ ಇದ್ದೀರಲ್ಲ ಪ್ರೊಫೆಸರ್ ನಾಯಕ್ ಸರ್ ಅವರು ತಮ್ಮ ಆ ಗತಕಾಲದ ವೈಭವವನ್ನು, ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ತಮ್ಮ ಸುತ್ತಮುತ್ತಲೂ ಮತ್ತು ತಮ್ಮ ತಂದೆ ತಾಯಿ ಬಂಧು ಬಳಗದವರಲ್ಲಿ ಅನೇಕರು ಅನಕ್ಷರಸ್ಥರಾಗಿರಬಹುದು. ಅಂಥ ಲೋಕದಿಂದ ಬಂದಂಥ ನೀವು ಈ ಒಂದು ಶಿಕ್ಷಣ ಪಡೆದು ಆಮೇಲಿಂದ ಇಂಥ ದೊಡ್ಡ ಹುದ್ದೆಗೆ, ಇಂಥ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗೆ ಆಯ್ಕೆ ಆದಾಗ ತಮ್ಮ ತಂದೆ ತಾಯಿಗಳ ಬಂಧು ಬಳಗದವರ ಪ್ರತಿಕ್ರಿಯೆ ಹೇಗಿತ್ತು? ನಿಜವಾಗಿಯೂ ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ಎಲ್ಲರೂ ಬಹಳ ಸಂತೋಷಪಟ್ಟರು ಅಂತ. ಯಾಕಂತಂದರೆ ಇಂಥ ಒಂದು ಸಣ್ಣ ಹಳ್ಳಿ ನಮ್ಮದು, ಎಷ್ಟಂದ್ರೆ ವೆರಿ ಸ್ಮಾಲ್ ವಿಲೇಜ್, ವೆರಿ ಸ್ಮಾಲ್, ಮತ್ತು ಬದುಕಿನ ಯಾವ ಮೂಲಭೂತ ಸೌಲಭ್ಯಗಳು ಇಲ್ಲದ ಹಳ್ಳಿ. ಅಂಥ ಹಳ್ಳಿಯಿಂದ ನಾವು ಯಾವುದೇ ಕಲಿಬೇಕು ಅಥವಾ ಉನ್ನತ ಶಿಕ್ಷಣ ಪಡಿಬೇಕು ಅನ್ನುವಂಥ ಯಾವ ಮಾರ್ಗಗಳು ಇರಲಿಲ್ಲ. ಹಂತದಲ್ಲಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಕಲಿತಂಬುದು ನಾನು. ಅಲ್ಲಿಂದ ಬಹುಶಃ 4ನೇ ಕ್ಲಾಸ್ವರೆಗೆ ಮಾತ್ರ ನಮ್ಮ ಹಳ್ಳಿಯಲ್ಲಿ ಒಂದು ಶಿಕ್ಷಣ ಇತ್ತು. ಆಮೇಲೆ ನಾವು ಕಲಿಬೇಕಂದ್ರೆ ಮತ್ತು ಬೇರೆ ಊರಿಗೆ ಸುಮಾರು 5-6 ಕಿಲೋಮೀಟರ್ ದೂರದ ಊರಿಗೆ ಹೋಗಬೇಕು. ಇಲ್ಲಿಕಂದ್ರೆ ಬಿಟ್ಟು ನಾವು ಅಗ್ರಿಕಲ್ಚರ್ನಲ್ಲಿಯೋ ದನ ಕಾಯಲಿಯೋ ಕುರಿ ಕಾಯಲೋ ಹೋಗಬೇಕಾದಂಥ ಪರಿಸ್ಥಿತಿ ಇತ್ತು. ಇಂಥ ಒಂದು ಸನ್ನಿವೇಶ ಒದಗಿ ಬಂದಾಗಲೂ ಸಹಿತ ನಾವು ನಮ್ಮ ನೆರೆಹಳ್ಳಿಯಾದಂಥ ಬಂಟ್ನೂರು ಅಂತ ಬರ್ತದೆ, ಅದು ಸಿಂದಗಿ ತಾಲೂಕಿನಲ್ಲಿ ಬರ್ತದೆ. ಸುಮಾರು ನಮ್ಮೂರಿನಿಂದ 7-8 ಕಿಲೋಮೀಟರ್ ದೂರದ ಹಳ್ಳಿಯಲ್ಲಿ ನಾವು ಮುಂಜಾನೆ ಹೋಗಿ 4-5 ಜನ ಬುತ್ತಿ ಕಟ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಪುಸ್ತಕಗಳನ್ನ ಎತ್ಕೊಂಡು ಹೋಗಿ ಮಳೆ, ಚಳಿ, ಬಿಸಿಲು ಅನ್ನೋದೇ ನಾವು ಸುಮಾರು ಇಷ್ಟು ಕಿಲೋಮೀಟರ್ ನಡ್ಕೋತ ಹೋಗಿ ಅಲ್ಲಿ ಎಲ್ಲ ಪಾಠ ಪ್ರವಚನ ಕೇಳಿಕೊಂಡು ಮತ್ತು ಸಂಜೆ ಹೊತ್ತು ಮತ್ತೆ ತಿರುಗಿ ಬಂದು ನಾವು ಮನೆಗೆ ಬರ್ತಿದ್ದೀವಿ. ಈ ರೀತಿಯಲ್ಲಿ ಮುಂಜಾನೆ ಹೋಗೋದು ಮತ್ತು ಸಂಜೆಗೆ ಬರೋದು, ಅಲ್ಲೆಲ್ಲ ಶಿಕ್ಷಣ ಪಡೆಯೋದು. ಈ ನಾವು 5, 6, 7 ಒಂದು 3 ವರ್ಷ ನಾವು ಅಂಥ ಒಂದು ಹಳ್ಳಿಯಲ್ಲಿ ನಾವು ಕಲ್ತೀವಿ. ನಿಜವಾಗಿಯೂ
ಬಹಳ ಒಳ್ಳೆಯ ಶಿಕ್ಷಕರು ನಮಗೆ ಅಲ್ಲಿ ಸಿಕ್ಕಿದ್ರು. ಹೀಗಾಗಿ ನಮಗೆ ಅಲ್ಲಿ ಶಿಕ್ಷಣ ಭಾಳ ಒಳ್ಳೆಯ ರೀತಿಯಿಂದ ಆಯಿತು. ಈ ನಡುವೆ ಒಂದು ನನ್ನ ಜೊತೆಯಲ್ಲಿ ಒಂದು ಘಟನೆ ಘಟಿಸಿತ್ತು. ಏನು ಅಂತಂದರೆ, ನಾನು 5ನೇ ಕ್ಲಾಸಿಗೆ ಹೋದಾಗ ಅಲ್ಲಿ ನಾನು ಸ್ಕೂಲ್ ಬಿಟ್ಟಾಗ ಮೋಡ ಕವಿದ ವಾತಾವರಣ, ಮಳೆಗಾಲ ಆಗಿತ್ತು. ಇನ್ನೇನು ಮಳೆ ಬರ್ತದೆ ಅಂತ ತಿಳ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಪುಸ್ತಕ ತೊಯ್ಬಾರ್ದು, ನಾವು ತೋರಿಸ್ಕೊಂಡ್ರು ಪರವಾಗಿಲ್ಲ ಅಂತ ತಿಳ್ಕೊಂಡು ಪುಸ್ತಕನ ಅಂಗಿ ಒಳಗೆ ಬಚ್ಚಿಟ್ಕೊಂಡು ನಾವು ದುಡ್ದು ಓಡ್ತಾ ಇದ್ದೀವಿ, ಬೇಗ ಹೋಗಬೇಕು ಅಂತ ತಿಳ್ಕೊಂಡು. ಸುಮಾರು ನಾವು ಅವಾಗ 8-10 ವರ್ಷ ವಯಸ್ಸು ನಮಗೆ. ಈ ರೀತಿಯಲ್ಲಿ ನನ್ನ ಜೊತೆ ನಮ್ಮ ಕಾಕನ ಮಗನ ಇದ್ದ, ಇನ್ನೊಬ್ಬರು ನಮ್ಮ ಗೆಳೆಯರಿದ್ದರು. ಅವರು ನನಗಿಂತ ಸ್ವಲ್ಪ ದೊಡ್ಡವರು ಇರೋದ್ರಿಂದ ಅವ್ರು ಸ್ವಲ್ಪ ಮುಂದೆ ಹೋಗಿಬಿಟ್ರು, ನಾನು ಹಿಂದುಳಿದೆ. ಒಬ್ಬ ಕುರಿಗಾಯಿ, ಆ ಕುರಿಗಳೆಲ್ಲ ಮಳೆಯಲ್ಲಿ ತೊಯಿಸ್ಕೊಂಡು ಕುರಿಗಾಯಿ ಆ ರೋಡಿನ ಜೊತೆಯಲ್ಲಿ ಬರ್ತಾ ಇದ್ದ. ಆ ರೋಡಿನ ತುಂಬ ಆ ಕುರಿಗಳು ಆಕ್ರಮಿಸಿಕೊಂಡು ಬರ್ತಾ ಇದ್ದು. ಅದರ ಹಿಂದೆ ಒಬ್ಬ ಕುರಿಗಾಯಿ ಇದ್ದ. ನಾನು ಆ ರೋಡ್ ದಾಟಬೇಕಾದ್ರೆ ಬೇರೆ ಸೈಡಿಂದ ನಾವು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಹೀಗಾಗಿ ನಾನು ಆ ಕುರಿಗಳಿಂದ ಬೇರೆ ಕಡೆಯಿಂದ ಹೋಗಿ ನಾನು ನಮ್ಮ ಅಣ್ಣವರಿಗೆ ಸೇರ್ಕೋಬೇಕಂದಾಗ ಆ ಕುರಿಗಾಯಿ ನನ್ನನ್ನು ತನ್ನ ಕಂಬಳಿಯಲ್ಲಿ ಮುಚ್ಕೊಂಡು ಬಿಟ್ಟ. ನಾನು ಒಮ್ಮೆ ಚಿಟ್ಟನೆ ಚೀರಿಬಿಟ್ಟೆ. ಆಯಿತು ಅಂತ ತಿಳ್ಕೊಂಡು ಭಯಪಟ್ಟೆ, ನಡಗದೆ. ಆಮೇಲೆ ನಮ್ಮ ಅಣ್ಣವರು ನಿಂತು ಬಿಟ್ರು. ಆಮೇಲೆ ನಾನು ಚೀರ್ಕೊಂಡು ಬಿಟ್ಟಾಗ ಅವನು ನನಗೆ ಬಿಟ್ಟ. ನಾನು ಓಡಿ ಅವರನ್ನು ಸೇರ್ಕೊಂಡು ಬಿಟ್ಟೆ. ನನ್ನ ಮನೆಗೆ ಹೋಗೋ ಥರ ನಾನು ಅಳ್ಕೋತಿ ಹೋದೆ. ರಾತ್ರಿ ನನಗೆ ಜ್ವರ ಬಂದುಬಿಡ್ತು. ಆಯಿತು, ನಾನು ಇನ್ಮೇಲೆ ಸ್ಕೂಲಿಗೆ ಹೋಗಂಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹೋಗಲಿಲ್ಲ. ಅವತ್ತಷ್ಟೇ ಅಲ್ಲ, ಸುಮಾರು 1 ತಿಂಗಳು ಹೋಗಲಿಲ್ಲ ನಾನು ಏನು ಮಾಡಿದೆ, ಮನೆಯಲ್ಲೇ ಇದ್ಬಿಟ್ಟು ನಮ್ಮ ಗೆಳೆಯರ ಜೊತೆಯಲ್ಲಿ ದನ ಕಾಯಲಿಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ. ನಾನು ಸುಮಾರು 1 ತಿಂಗಳ ದನ ಕಾಯುವಾಗ ನನಗೆ ಆ ಪ್ರಕೃತಿ, ಅಲ್ಲಿಯ ಗಿಡ, ಅಲ್ಲಿಯ ಪಕ್ಷಿ ಅದೆಲ್ಲ ನೋಡಿದಾಗ ಎಷ್ಟು ಸುಂದರವಾದ, ಸ್ಕೂಲೇ ಬೇಡ, ಇದೇ ಚಂದದ ಅಂತ ತಿಳ್ಕೊಂಡು ಮನೆಯಿಂದ ಬುತ್ತಿ ಕಟ್ಕೊಂಡು ಹೋಗ್ತಿದ್ದೀವಿ. ಹಳ್ಳದಲ್ಲಿಯೋ ಅಥವಾ ಬಾವಿಯಲ್ಲಿಯೋ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ. ಈ ರೀತಿಯಲ್ಲಿ ಒಂದು ನಿಸರ್ಗದ ಮಧ್ಯದಲ್ಲಿ ಏನಿದ್ದಂಥ ನಾನು ಸ್ಕೂಲೇ ಬೇಡ ಅನ್ನುವಂಥ ರೀತಿಯಲ್ಲಿ ಹಠ ಹಿಡಿದು ಕೂತಿದ್ದೆ. ಆಗ ನಮ್ಮ ತಂದೆಯವರು ಅಂದರು ನನಗೆ, ಇಲ್ಲ ನಾಳೆ ಬಸ್ ಚಾಲು ಆಗ್ಯದ, ನಡಿ ನಿನಗೆ ಬಸ್ಸಿಗೆ ಕಳಿಸ್ಬರ್ತೀನಿ ಅಂತಂದರು. ಆಯಿತು ಅಂತ ತಿಳ್ಕೊಂಡು ಬಸ್ಸನ್ನು ನನಗೆ ಮತ್ತೆ ಹುರುಪಾಯಿತು ನನಗೆ. ಆಯಿತು, ಬಸ್ಸಲ್ಲಿ ಹೋಗ್ತೀನಲ್ಲ ನಾನು ಅಂತ ತಿಳ್ಕೊಂಡು ಹೋಗಿ ಅಲ್ಲೆಲ್ಲ ಶಿಕ್ಷಕರ ಜೊತೆಯಲ್ಲಿ ಭೇಟಿ ಮಾಡಿ, ಇಲ್ಲ ಒಬ್ಬ ಕುರಿಗಾಯಿ ಇವನಿಗೆ ಅಂಜಿಸ್ಬಿಟ್ಟಿದ್ದಾನೆ, ಅದಕ್ಕೆ ಬಂದಿಲ್ಲ ಸರ್ ಅಂತ ಅಂದ್ಬಿಟ್ರು. ಇಲ್ಲ, ನಾವು ಅವನಿಗೆ ಹೇಳ್ತೀವಿ, ನೀನು ಮುಂದೆ ಬಾ ನೀನು ಅಂತ ಹೇಳ್ಕೊಂಡು ಗುರುಗಳೆಲ್ಲ ನನಗೆ ಸಮಾಧಾನ ಮಾಡಿದಾಗ ನಾನು ಒಪ್ಪಿಕೊಂಡು ಅಲ್ಲಿಂದ ನಾನು ಸ್ಕೂಲಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ. ಈ ರೀತಿಯಲ್ಲಿ ಬಿಟ್ಟು ಹೋದ ಸ್ಕೂಲನ್ನು ನಾನು ಮತ್ತೆ ಪ್ರಾರಂಭಿಸಿದೆ. ಆಮೇಲೆ 5, 6, 7ನೇ ಕ್ಲಾಸ್ನಲ್ಲಿ ನಾನು ಇದ್ದೆ. ಆದರೆ ಮುಂದೆ ನಮ್ಮ ಪರೀಕ್ಷೆ ಮೋಟಿಗೆಯಲ್ಲಿ ಅಲ್ಲಿ ಸೆಂಟ್ರ್ ಇತ್ತು. ಆದರೆ ನನ್ನ ಸ್ವಲ್ಪ ಓದು ಅಥವಾ ಬರಹ ಹಿನ್ನಡೆ ಪಡೆದಿತ್ತು. ಆದರೆ ನಾನು ಬಂಟ್ನೂರ ಸ್ಕೂಲಿಗೆ ನಾನು ಪ್ರಥಮನಾಗಿ ಪಾಸಾದೆ. ಸ್ಕೂಲಿಗೆ ಪ್ರಥಮನಾಗಿ ನಾನು ಮುಲ್ಕಿ ಪರೀಕ್ಷೆ ಪಾಸಾದೆ. ಈ ರೀತಿಯಲ್ಲಿ ಮುಂದೆ ನಾನು ಹೈಸ್ಕೂಲನ್ನು ಸಿಂದಗಿಯಲ್ಲಿ, ಕಾಲೇಜನ್ನು ಸಿಂದಗಿಯಲ್ಲಿ, ಸ್ವಲ್ಪ ದಿನ ಬಿಜಾಪುರ್ನಲ್ಲಿ PUC ಮಾಡಿದ್ದೆ. ಆಮೇಲೆ PG ಸೆಂಟರ್ ಗುಲ್ಬರ್ಗಾದಲ್ಲಿ ನಾನು ಓದಿದೆ. ಇಲ್ಲಿ ಬಂದಾಗ ನನಗೆ ನೋಡು, ಇಷ್ಟು ದೊಡ್ಡ ಲೈಬ್ರರಿ ಆಗಲಿ, ಇಷ್ಟು ದೊಡ್ಡ ಪ್ರಾಧ್ಯಾಪಕರು, ಇಲ್ಲಿಯ ಬರಹಗಾರರು, ಇದೆಲ್ಲ ನೋಡಿ ಭಾಳ ಖುಷಿ ಪಡ್ತು. ಅದಕ್ಕಾಗಿ ಇಂಥ ಒಂದು ವಾತಾವರಣದಲ್ಲಿ ಬಂದು ನಾನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆರ್ಟ್ಸ್ ಕಾಲೇಜ್ನಲ್ಲಿ ಸೇರಿಕೊಂಡಾಗ ನಿಜವಾಗಿಯೂ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ ಎಲ್ಲರೂ ಬಹಳ ಖುಷಿ ಪಟ್ಟಂಥದ್ದು ಆ ಸಂದರ್ಭ. ನನಗಂತೂ ಬಹಳ ಖುಷಿ ಕೊಟ್ಟಿತ್ತು. ತಂದೆ ತಾಯಿಗಳಿಗೂ ಅಷ್ಟೇ ಬಹಳ ಆನಂದ ಆಗಿರ್ಬೇಕು. ಆಯ್ತು. ಹೌದು. ಹೌದಲ್ಲ ಸರ್. ಈಗ ತಮ್ಮ ಸಾಹಿತ್ಯ ಸೃಷ್ಟಿಗೆ ಬರೋಣ. ಈಗ ತಾವು ಒಬ್ಬ ಕನ್ನಡ ನಾಡಿನ ಪ್ರಮುಖ ಕಥೆಗಾರರಲ್ಲಿ ಒಬ್ಬರಾಗಿದ್ದೀರಿ. ನಾನು ಮೊದಲೇ ಹೇಳಿದಾಗೆ ಈ ನಮ್ಮ ಪ್ರದೇಶದ ಏನು ಸಾರ ಇದೆ, ಅದರ ಸತ್ವ ಇದೆ, ಅದನ್ನ ಎಲ್ಲ ಈ ಸೊಗಡೇನಿದೆ ಇದನ್ನ ತಾವು ಕಥೆಗಳಲ್ಲಿ ಕಟ್ಟಿಕೊಡ್ತಾ ಇದ್ದೀರಿ. ಈ ಕಥಾಲೋಕಕ್ಕೆ ಕೈ ಬೀಸಿ ಕರೆದಂಥವ್ರು ಯಾರ ಪ್ರಭಾವಕ್ಕೆ ಒಳಗಾಗಿ ತಾವು ಈ ಕಥೆ ಬರೆಯಲು ಪ್ರಾರಂಭ ಮಾಡಿದ್ರಿ ಅಂತ? ಹೌದು. ನೋಡಿ, ನಾನು BA ಓದ್ತಿದ್ದಾಗ ಆವಾಗ ಓದ್ತಿದ್ದೀವಿ ನಾವು ಬಹಳಷ್ಟು ಕಾದಂಬರಿಗಳನ್ನು, ಕಥೆಗಳನ್ನು ಓದ್ತಿದ್ವಿ. ಯಾಕಂದ್ರೆ ಆವಾಗ ರೇಡಿಯೋ ಆಗಲಿ ಅಥವಾ TV ಆಗಲಿ ಈ ಮಾಧ್ಯಮಗಳು ಯಾವುದೂ ಇರಲಿಲ್ಲ. ಹೀಗಾಗಿ ಹೆಚ್ಚು ನಾವು ಲೈಬ್ರರಿಯನ್ನು ಬಳಸ್ಕೊಂಡು ಬೇರೆ ಬೇರೆ ಲೇಖಕರ, ಕುವೆಂಪು ಆಗಿರ್ಬೋದು, ಬೇಂದ್ರೆ ಆಗಿರ್ಬೋದು, ಕಾರಂತರಾಗಿರ್ಬೋದು, GS ರುದ್ರಪ್ಪ ಆಗಿರ್ಬೋದು, ಇಂಥ ಮಹಾನ್ ವ್ಯಕ್ತಿಗಳ ಕೃತಿಗಳನ್ನು ನಾವು ಓದಿ ನಾವು ಬರಿಬೇಕಲ್ಲ, ಅಥವಾ ಈ ರೀತಿಯಲ್ಲಿ ಓದಿವಿ, ಸಂತೋಷಪಟ್ಟಿವಿ. ನಾನು ತರಾಸು ಮತ್ತು ಅನಕೃಷ್ಣರಾಯರ ಕಾದಂಬರಿಗಳನ್ನು ಸಹಿತ ಭಾಳ ಓದ್ತಿದ್ದೆ. ಈ ರೀತಿಯಲ್ಲಿ ಓದಿನ ಹವ್ಯಾಸ ನನಗೆ ಆವಾಗಿನಿಂದ ಇತ್ತು. ಆದರೆ ನಾನು ಬರವಣಿಗೆ ನನಗೆ ಇರಲಿಲ್ಲ. ನಾನು PG ಸೆಂಟ್ರಿಗೆ ಬಂದೆ.
ಪಿ ಸೆಂಟ್ರ್ ಬಂದಮೇಲೆ ಇಲ್ಲಿಯ ಒಂದು ಯೂನಿವರ್ಸಿಟಿಯ ಲೈಬ್ರರಿ ನೋಡಿದಾಗ ನಾನು ಇಷ್ಟು ದೊಡ್ಡ ಪ್ರಮಾಣದ ಪುಸ್ತಕ ನಾನು ನನ್ನ ಬದುಕಿನಲ್ಲಿ ನೋಡಿರಲಿಲ್ಲ. ನಾನು ಪುಸ್ತಕದಲ್ಲಿ ಕಳ್ಕೊಂಡು ಹೋದೆ. ಎಷ್ಟು ದೊಡ್ಡ ರಾಶಿ ಇದು ಪುಸ್ತಕದ್ದು ಅನ್ನುವಂಥ ರೀತಿಯಲ್ಲಿ. ಮತ್ತು ಇಲ್ಲಿ ಬಂದುಬಿಟ್ಟಾಗ ನನಗೆ ಬರಹಗಾರರಿಗೆ ನಾನು ನೋಡಿದ್ದಿಲ್ಲ. ಎಷ್ಟೋ ಬರಹಗಾರ ನಾನು ಓದಿದ್ದೆ, ಬಟ್ ಬರಹಗಾರನ ಮುಖಾಮುಖಿಯಾಗಿ ನೋಡಿರಲಿಲ್ಲ, ದರ್ಶನ ಪಡೆದಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಲೇಖಕರ ಜೊತೆಯಲ್ಲಿ ಪರಿಚಯ ಅಲ್ಲ, ಆದ್ರೆ ನೋಡಿದೆ. ಇಲ್ಲಿ ಗಿರಿಡಿ ಗೋವಿಂದರಾಜ್ ಆಗಿರ್ಬೋದು, ಮಗು ಬಿರಾದಾರ್ ಸರ್ ಆಗಿರ್ಬೋದು, ಆರ್ ಕೆ ಹುಡುಗಿಯವರಾಗಿರ್ಬೋದು, ಗವಿ ಹಿರೇಮಠ ಆಗಿರ್ಬೋದು, ಇಂಥ ಕೆಲವು ಬರಹಗಾರರ ಜೊತೆಯಲ್ಲಿ ಯೂನಿವರ್ಸಿಟಿಯಲ್ಲಿ ನನಗೆ ಸಂಪರ್ಕ ಆಯಿತು ಅಂತ. ಅವ್ರು ನೋಡಿದ್ರೆ ನಾನು ಆಶ್ಚರ್ಯ ಪಡ್ತಾ ಇದ್ದೆ, ಏನಿದು ಎಂತ ಬರಹಗಾರಿಗೆ ನೋಡಿದಾಗ, ಲೇಖಕರಿಗೆ ನೋಡಿದಾಗ, ಸಾಹಿತಿಗಳು ನೋಡಿದಾಗ ನನಗೆ ಎಷ್ಟು ಹರ್ಷ ಆಗ್ತದೆ, ನಾವ್ಯಾಕೆ ಬರೀಬಾರ್ದು ಅನ್ನುವಂಥ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದೆ ನಾನು. ಗವಿ ಹಿರೇಮಠ ಅವರ ಕೆಲವು ಈ ಪ್ರಣಯ ಮುಕ್ತಗಳು ಅನ್ನುವಂಥ ಒಂದು ಪುಸ್ತಕ ನನಗೆ ಲೈಬ್ರರಿಯಲ್ಲಿ ಸಿಕ್ಕಾಗ ಅದು ಓದಿದೆ. ಪ್ರೀತಿ ಪ್ರೇಮ ಅನ್ನುವಂಥ ರೀತಿಯಲ್ಲಿ ಏನಿದೆ ಅದನ್ನು ಬಹಳ ಸೂಕ್ಷ್ಮವಾದಂಥ ಕೆಲವು ಸಾಲುಗಳಲ್ಲಿ ಅವರು ಮುಕ್ತಕಗಳನ್ನಾಗಿ ಬರೆದಿದ್ರು. ಅದನ್ನು ಓದಿ ನಾನು ಕೆಲವು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಾಗೆ ಬರದೆ, ಆದರೆ ಅವು ನಾನು ಪ್ರಿಂಟ್ ಮಾಡಲಿಲ್ಲ, ಅವು ಬಹಳಷ್ಟು ಆಗಿರಲಿಲ್ಲ. ಆಯಿತು, ಅದನ್ನು ಅಲ್ಲಿ ಬಿಟ್ಟುಬಿಟ್ಟೆ. ಮುಂದೆ ನನಗೆ ನಾನು ನನ್ನ ಸಂಶೋಧಕ ಗೆಳೆಯನಾದಂತಹ ಸುಗಯ್ಯ ಹಿರೇಮಠರ ಪರಿಚಯ ಆಯಿತು. ನನಗೆ ಸುಗಯ್ಯ ಹಿರೇಮಠ ಪರಿಚಯ ಆದಾಗ ಮತ್ತು ಭಾಳ ನನ್ನ ಜೊತೆಯಲ್ಲಿ ಪ್ರೀತಿಯಿಂದಲೂ ಅವ್ರು ನಡ್ಕೋತಾ ಇದ್ರು. ಅದಕ್ಕೆ ನಾಯಕರೇ, ಒಂದು ಕಥಾ ಸಂಕಲನ ನಾನು ಮಾಡ್ತಾ ಇದ್ದೀನಿ, ಅದಕ್ಕೆ ತಾವೊಂದು ಕತೆ ಬರೆದು ಕೊಡ್ರಿ ಅಂತಂದರು. ಆಯ್ತು ಸರ್ ಅಂತ ತಿಳ್ಕೊಂಡು ನಾನು ಆವಾಗ ನಾಯಿಯ ಹಲ್ಲು ಅನ್ನುವಂಥ ಒಂದು ಕತೆ ಬರೆದೆ. ನಾಯಿ ಹಲ್ಲು ಅಂತ ಇವತ್ತಿಗೂ ನನ್ನ ನೆನಪಿದೆ ಆ ಟೈಟಲ್. ಆಯ್ತು, ಅವ್ರಿಗೆ ಕೊಟ್ಬಿಟ್ಟಾಗ ಮಾಡ್ತೀವಂತಂದ್ರು. ಆಮೇಲೆ ಆ ಪುಸ್ತಕ ಪ್ರಕಟ ಆಗಲಿಲ್ಲ ಮತ್ತು ನನಗೆ ಕಥೆನೂ ತಿರುಗಿಕೊಳ್ಳಲಿಲ್ಲ. ಅದು ಹೋಯಿತು. ಮುಂದೆ ನಾನು MA ಪಾಸ್ ಆದಮೇಲೆ ಇಲ್ಲಿ ನನ್ನ ಆರ್ಟ್ಸ್ ಕಾಲೇಜ್ ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯಕ್ಕೆ ಬಂದುಬಿಟ್ಟೆ. ಆವಾಗ ನಾನು ಬರವಣಿಗೆ ಕಡೆ ಲಕ್ಷ್ಯ ಕೊಡಲಿಲ್ಲ. ಯಾಕಂದರೆ ಪಾಠ ತಯಾರಿ ಮಾಡಬೇಕು, ಅದು ಯಾಗ ಮದುವೆ ಆಗಿತ್ತು, ಮಕ್ಕಳಾಗಿದ್ದರು, ಇದೆಲ್ಲ ಜಂಜಾಟ ಜೊತೆಯಲ್ಲಿ ನನ್ನ ಜೊತೆ ನಮ್ಮ ತಾಯಿ ಇದ್ದರು, ನಮ್ಮ ತಮ್ಮ ಇದ್ದ, ಹೀಗೆಲ್ಲ ಇರೋದ್ರಿಂದ ನಾನು ನನ್ನ ಕಾಲೇಜಿನ ಪ್ರಿಪ್ರೇಷನ್ ಅಷ್ಟೇ ನನಗೆ ಸಾಕಾಗ್ತಿತ್ತು. ಅದಕ್ಕೆ ಬರವಣಿಗೆ ಕಡೆ ನಾನು ಲಕ್ಷ್ಯನೇ ಕೊಡಲಿಲ್ಲ. ಮತ್ತು ಇದು ನಡೆದು ಮುಂದೆ ಏನಾಯಿತು ಅಂತಂದ್ರೆ 1986ರಲ್ಲಿ ಇಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾದವರು ಜಯತೀರ್ಥ ರಾಜಪುರೋಹಿತ ಕಥಾ ಸ್ಪರ್ಧೆಗೆ ಅವರು ಅಡ್ವರ್ಟೈಸ್ಮೆಂಟ್ ಹಾಕಿದರು. ಅದರಲ್ಲಿ ಕತೆ ಕಳಿಸ್ಬೇಕು ಮತ್ತು ಅವರಿಗೆ ಕೆಲವು ನಿಯಮಗಳನ್ನು ಹಾಕಿದರು. 45 ವರ್ಷ ಆಗಿರಬೇಕು, ಕತೆ ತಮ್ಮದೇ ಆಗಿರಬೇಕು, ಇದೆಲ್ಲ ಎಲ್ಲಿ ಪ್ರಕಟ ಆಗಿರಬಾರ್ದು, ಇದೆಲ್ಲ ಅವರು ನಿಯಮಗಳನ್ನು ಹಾಕಿ ಒಂದು ಪ್ರಕಟಣೆ ಕಳಿಸಿದಾಗ ನಾನು ಯಾಕೆ ಹಾಕಬಾರ್ದು ಅಂತ ಆವಾಗ ಸುಮಾರು ನಾನು ಕಾಲೇಜ್ ಸೇರಿ 10 ವರ್ಷದ ಗತಿಸಿದ ಮೇಲೆ ನಾನು ಯಾಕೆ ಬರೀಬಾರ್ದು ಅನ್ನುವಂಥ ರೀತಿಯಲ್ಲಿ ನಾನು ಕತೆ ಬರೆದೆ. ಅವಾಗ ಕತೆ ಬರೆದೆ. ಅದು ಮೊದಲನೇ ಕತೆ ನಂದು ಮತ್ತೆ ನರ್ತಿಸಿದ ಗಿರಿನವಿಲು. ಮತ್ತೆ ನರ್ತಿಸಿದ ಗಿರಿನವಿಲು ಅನ್ನುವಂಥದ್ದು ಅಂದ್ರೆ ಕತೆ ಏನು ಅದು ಅಂತಂದ್ರೆ, ನಮ್ಮ ಈ ಬುಡಕಟ್ಟು ಜನಾಂಗಗಳಲ್ಲಿ, ನಮ್ಮದೇ ಅಂತೆಲ್ಲ ಎಲ್ಲ ಬುಡಕಟ್ಟು ಜನಾಂಗಗಳಲ್ಲಿ ರೀಮ್ಯಾರೇಜ್ ಅನ್ನುವಂಥದ್ದು ಇದೆ. ಒಂದು ಸ್ತ್ರೀ ತನ್ನ ಬದುಕಿನಲ್ಲಿ ಯಾವುದೋ ಆಘಾತಕ್ಕೆ ಗಂಡನನ್ನು ಕಳ್ಕೊಂಡಾಗ ಅವಳ ಬದುಕು ಹಾಳಾಗಬಾರ್ದು ಅನ್ನುವಂಥ ರೀತಿಯಲ್ಲಿ ಇದ್ದಾಗ ಅವರ ಮನೆಯಲ್ಲಿರುವಂತಹ ಪುರುಷ ಮೈದುನ ಆಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು, ಈ ರೀತಿಯಲ್ಲಿ ಅನ್ಮ್ಯಾರಿಡ್ ಇರಬೇಕು. ಅವನು ಅನ್ಮ್ಯಾರಿಡ್ ಇದ್ದವನಿಗೆ ಮದುವೆ ಮಾಡಿಸುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಅದಕ್ಕಾಗಿ ನಾನು ಆ ಕಥೆಯ ಮುಖಾಂತರ ಏನು ತಿಳಿಸ್ತೀನಿ ಅಂತಂದರೆ, ಅಲ್ಲಿ ಒಬ್ಬ ಹೆಣ್ಮಗಳು ತಾನು ಗಂಡನನ್ನು ಕಳ್ಕೊಂಡು ಯಾವ ರೀತಿಯಲ್ಲಿ ನೋವಿನಲ್ಲಿ ಇರ್ತಾಳಲ್ಲ, ಅದನ್ನು ಮತ್ತೆ ರೀಕ್ರಿಯೇಷನ್ ಮಾಡಬೇಕು, ಹೊಸ ಬದುಕು ಕಟ್ಟಿಕೊಡಬೇಕು ಅನ್ನುವಂಥ ರೀತಿಯಲ್ಲಿ ವಿಚಾರ ಮಾಡಿದಾಗ ಅದಕ್ಕೆ ಮತ್ತೆ ನರ್ತಿಸಿದ ಗಿರಿನವಿಲು ಅನ್ನುವಂಥ ಒಂದು ಕಥೆಯನ್ನು ಬರೆದು ಅದನ್ನು ನಾನು ಪ್ರಸಾರಾಂಗಕ್ಕೆ ಕಳಿಸಿದೆ. ನಾನು ಕಳಿಸಿ ಸುಮ್ಮನೆ ಗೊತ್ತೇ, ನನಗೇನು ಗುರ್ತಿದ್ದಿಲ್ಲ. ನಾವು ಅವಾರ್ಡ್ ಬರ್ತದೆ ಅನ್ನುವಂಥ ರೀತಿಯಲ್ಲೇ ಸುಮ್ಮನೆ ಕಳಿಸ್ದೆ. ಆದರೆ ಏನಾಯಿತು ಅಂತಂದ್ರೆ, ನನಗೆ ಆವಾಗ ಮೊಬೈಲ್ ಇರಲಿಲ್ಲ ಮತ್ತು ಲ್ಯಾಂಡ್ ಫೋನು ಇರಲಿಲ್ಲ. ಅದು ಒಮ್ಮೆ ನನಗೆ ಮೇಳ್ಕುಂದಿ ಸರ್ ಫೋನ್ ಮಾಡಿ ಹೇಳ್ಯಾರ, ಅವರು ಹಿಂಗೆ ನಿಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ KS ನಾಯಕ್ ಅವರು ಅವರ ಕತೆಗೆ ಚಿನ್ನದ ಪದಕ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿದಾಗ, ಅವ್ರು ನನಗೆ ರಾಮರೆಡ್ಡಿ ಸರ್ ಅವರಿಗೆ ಫೋನ್ ಮಾಡ್ಯಾರ. ಅವ್ರು ನನಗೆ ಕಾಲ್ ಮಾಡಿ ನನಗೆ ಮನೆಗೆ ಕರೆದು ಹೇಳಿದ್ರು. ಮರುದಿನ ನನ್ನ ಕಾಲೇಜಿಗೆ ಬಂದಾಗ ನನಗೆ ದೊರೆತಂತಹ ಸ್ವಾಗತ ಮತ್ತು ಗೌರವ ನಾನು ಇವತ್ತಿಗೂ ನೆನಪದೆ. ಎಲ್ಲ ಪ್ರಾಧ್ಯಾಪಕರು ಭಾಳ ನನಗೆ ಕಾಂಗ್ರ್ಯಾಚುಲೇಷನ್ ಹೇಳಿ ಕೈ ಕುಲುಕಿದ್ದು ಮತ್ತು ಅವತ್ತೇ ಪಾರ್ಟಿ ಇಟ್ಟು ಚಾ ಬಿಸ್ಕಿ ಎಲ್ಲ ಮಾಡಿದ್ದು ಇವತ್ತೇ ನೆನಪಿದೆ ನನಗೆ. ಆಮೇಲೆ ಭಾಳ ಒಂದು ಮನೆ ಕಾಲೇಜಿನಲ್ಲಿ ಒಂದು ಫಂಕ್ಷನ್ ಮಾಡಿ ನನಗೆ ಸನ್ಮಾನ ಮಾಡಿದರು. ಅದೇ ವೇಳೆಗೆ ನಾನು ಕಥೆಯನ್ನು ಓದಿ ತಿಳಿಸಿದೆ ಅವರಿಗೆ. ಆಮೇಲೆ ಅಲ್ಲಿ ಆ ಕಥೆ ಕುರಿತು ಹನುಮಣ್ಣ ನಾಯಕ್ ದೊರೆಯವರು ಮತ್ತು SC ಹಿರೇಮಠರು ಕೆಲವು ಪ್ರಶ್ನೆಗಳನ್ನು ಹಾಕಿ ನಾನು ಚರ್ಚೆ ಮಾಡಿದರು. ಈ ರೀತಿಯಲ್ಲಿ
ಅವಾಗೇ ನನಗೆ ಒಂದು ಬಹುಮಾನ ರೂಪದಲ್ಲಿ ಒಂದು ನೋಟ್ಬುಕ್ ಮತ್ತು ಪೆನ್ ವೆಂಕಟರೆಡ್ಡಿಯವರು ಇದು ಸ್ಟಾಫ್ ಸೆಕ್ರೆಟರಿ ಇರೋದ್ರಿಂದ ಕೊಟ್ಟಿದ್ರು. ಅದು ಪ್ರಿನ್ಸಿಪಾಲ್ ಕೈಯಿಂದ ನನಗೆ ಕೊಡಿಸಿದ್ರು. ಅವರು ಬರೆದಾರ ಅವ್ರ ಆ ನೋಟ್ಬುಕ್ದಲ್ಲಿ, ಸರ್ ಇವಾಗ ನೀವು ಏನು ಕಥೆಯಲ್ಲಿ ನೀವು ಗೋಲ್ಡ್ ಮೆಡಲ್ ಪಡ್ಕೊಂಡಿರಿ, ನಿರಂತರವಾಗಿ ನಿಮ್ಮ ಬರಹ ಸಾಗಲಿ, ಈ ಪೆನ್ನು ಮತ್ತು ಈ ಒಂದು ನೋಟ್ಬುಕ್ ತೆರೆದ ಹೃದಯದಿಂದ ಇದಾವೆ ಅಂತ ತಿಳ್ಕೊಂಡು ಹರಿಸಿ ನನಗೆ ಪೆನ್ ಕೊಟ್ಟಿದ್ರು. ಆದರೆ ನಿಜವಾಗಿ ನಾನು ವೆಂಕಟರೆಡ್ಡಿಗೆ ಫೋನ್ ಮಾಡಿದಾಗ ಹೇಳ್ತಿರ್ತೀನಿ, ವೆಂಕಟರೆಡ್ಡಿ ನನ್ನ ಕಥಾ ಬರವಣಿಗೆ ನಡೆದಿದೆ, ಆದರೆ ಆ ನೋಟ್ಬುಕ್ ಇದೆ, ಪೆನ್ ಇಲ್ಲ ಅಂತ ನಾನು ಅದಕ್ಕೆ ಹೇಳ್ತಿರ್ತೀನಿ. ಈ ರೀತಿ ನನಗೆ ಪ್ರಥಮ ಕಥೆನೇ ನನಗೆ ಚಿನ್ನದ ಪದಕ ಪಡೆಯಿತು. ಅದಕ್ಕಾಗಿ ನಾನು ಮುಂದೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರಥಮ ಕಥೆನೇ ತಮಗೆ ಚಿನ್ನದ ಪದಕ ತಂದು ಕೊಡ್ತು. ಹೌದು ಹೌದು. ಆ ಕಥೆಯ ವಸ್ತು ಏನು? ನಾನು ಅದೇ ಹೇಳಿದೆ ನಿಮಗೆ, ಅಲ್ಲಿ ನಾ ಹೇಳಿದೆ ಬುಡಕಟ್ಟು ಜನಾಂಗದಲ್ಲಿ ಮರು ಮದುವೆ ಅನ್ನುವಂಥದ್ದು ಇದೆ. ಬಹಳ ಕ್ರಾಂತಿಕಾರಕ ವಿಚಾರ ಇದು. ಹೌದು. ನೀವು ಬರೆದಿರೋ ಸಹಜವಾಗಿ ನಿಮ್ಮ ಜನಾಂಗದಲ್ಲಿ ಜಾರಿಯಲ್ಲಿರೋದನ್ನು ಬರ್ದಿದ್ದೀರಿ. ಹೌದು ಹೌದು. ಆದ್ರೆ ಅದು ಬೇರೆಯವರಿಗೆ ಅದು ಬಹಳ ಹೊಸದು ಅಂತ ಅನಿಸ್ತು. ಹೌದು ಹೌದು. ನೂತನವಾದಂತ ಒಂದು ಪರಿಕಲ್ಪನೆ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ. ಈ ರೀತಿಯಲ್ಲಿ, ಯಾಕಂದರೆ ಅವಳು ಗಂಡನನ್ನು ಕಳ್ಕೊಂಡಾಗ ಬಹಳ ತಬ್ಬಲಿ ಆಗ್ತಾಳೆ, ನೋವು ಅನುಭವಿಸ್ತಾಳೆ. ಆದಾಗ ಮನೆಯಲ್ಲಿ ಮೈದುನ ಅನ್ಮ್ಯಾರಿಡ್ ಇರ್ತಾನಲ್ಲ, ನಮ್ಮ ಮನೆ ಹೆಣ್ಣು ಬೇರೆ ಕಡೆ ಹೋಗಿ ಅಥವಾ ತನ್ನ ಚರಿತ್ರೆಯನ್ನು ಹಾಳು ಮಾಡ್ಕೊಳ್ಳೋದು ಬೇಡ, ನಮ್ಮ ಮದುವಿನ ಜೊತೆ ಮದುವೆ ಮಾಡಿಸೋಣ ಅಂತ ತಿಳ್ಕೊಂಡು ಪಂಚರು ಕೂಡಿ ಮದುವೆ ಮಾಡ್ಕೋತಾಳೆ. ಮತ್ತು ಅವಳ ಬದುಕು ಅರಳತ್ತದ, ಮತ್ತೆ ಅರಳತ್ತದ. ಅದಕ್ಕೆ ನಾನು ಆ ಕತೆಗೆ ಮತ್ತೆ ನರ್ತಿಸಿದ ಗಿರಿನವಿಲು ಅನ್ನುವಂಥ ರೀತಿಯಲ್ಲಿ, ಗಿರಿನವಿಲು ಮನಸ್ಸು ಇವರು ಬುಡಕಟ್ಟು ಜನಾಂಗ ಅಂತಾರಲ್ಲ, ಅದಕ್ಕೆ ನಾನು ಗಿರಿನವಿಲು ಅನ್ನುವಂಥ ರೀತಿಯಲ್ಲಿ ಕೊಟ್ಟೆ. ಆದರೆ ಮುಂದೆ ಅದು ನಮ್ಮ ಪಠ್ಯದಲ್ಲಿ ಟೆಸ್ಟ್ ಆಯಿತು. BA ಡಿಗ್ರಿ ಕ್ಲಾಸಿಗೆ ಅದು ಒಂದು ಪಠ್ಯ ಆಗಿತ್ತು. ಆ ಕತೆ ಬಹಳ ಜನಪ್ರಿಯ ಆಯಿತು. ಅದಕ್ಕೆ ನಾನು ಟೈಟಲ್ ಬೇರೆ ಕೊಟ್ಟೆ, ಲಚ್ಚಿದೇವಿ ಅಂತ. ಈಗ ಸರ್, ಈಗ ಯಾವುದೇ ಒಬ್ಬ ಲೇಖಕ ಅರಳಬೇಕಾದ್ರೆ ಅವನ ಆ ಬರವಣಿಗೆಯ ಬೇರು ಆ ಲೇಖಕನ ಸುತ್ತಲಿರ್ತಕ್ಕಂಥ ಸಮುದಾಯದಲ್ಲಿರ್ತವೆ, ಅವನ ಜನಾಂಗದಲ್ಲಿರ್ತವೆ ಅಂತ ಒಂದು ವಿಮರ್ಶಕರು ಗುರುತಿಸ್ತಾರೆ. ಈ ಬೇರುಗಳಿಗೆ ನೀರೆರೆದು ಪೋಷಣೆ ಮಾಡಿರ್ತಕ್ಕಂಥ ತಮ್ಮ ಈ ಸಮುದಾಯದ ಕೊಡುಗೆ ಏನಿದೆ, ಅವರು ಹೇಗೆ ನೆನೆಸ್ಕೊಳ್ತೀರಿ ಈ ಸಮುದಾಯಕ್ಕೆ? ಹೌದು 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 ಹೌದು. ಇದು ಬಹಳ ಮಹತ್ವದ ಪ್ರಶ್ನೆ. ನಾ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಭಾಳಷ್ಟು ಕಡೆ ನಾನು ಕಾಲೇಜುಗಳಲ್ಲಿ ನಾನು ಗೆಸ್ಟಾಗಿ ಹೋದಾಗ ಈ ಮಾತುಗಳನ್ನು ಕಥೆ ಕುರಿತು ಹೇಳುವಾಗ ಈ ಮಾತು ಹೇಳ್ತಿರ್ತೀನಿ. ಏನಂತಂದರೆ, ಬರವಣಿಗೆ ಅನ್ನುವಂಥದ್ದು ಯಾಕಂದ್ರೆ, ಈಗ ಬಾಂಬೆ ಅಂತ ಸಿಟಿಯಲ್ಲಿ ಇದ್ದಂಥವರು ಅಥವಾ ಗುಲ್ಬರ್ಗಾದಲ್ಲಿ ಇದ್ದಂಥ ಸಿಟಿಯಲ್ಲಿ ಇದ್ದಂಥವರು ಅಥವಾ ಬಹಳ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದವರು ಅಥವಾ ದುಃಖ ನೋವು ಇವೆಲ್ಲ ಬದುಕಿನ ಪರಿಕಲ್ಪನೆಯೇ ಇಲ್ಲದವರು ಸಾಹಿತ್ಯ ರಚನೆ ಮಾಡೋದು ಬಹಳ ಕಷ್ಟದ ಕೆಲಸ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈಗ ಬಾಂಬೆಯಲ್ಲಿ ಹುಟ್ಟಿದಂಥ ಒಬ್ಬ ಮಗುವನ್ನು ನೀವು ಹಾಲು ಎಲ್ಲಿದು ಬರ್ತದೆ ಅಂತ ಕೇಳಿದ್ರೆ ಅದು ಮಗು ಅದು ಬಾಟಲಿ ಎಲ್ಲಿಂದ ಬರ್ತದೆ ಅಂತ ಹೇಳ್ತಾನೆ. ಅದರ ಆಚೆ ಅವನಿಗೆ ಎಮ್ಮೆ, ಅದರ ಮೇವು, ಅದನ್ನು ಮೇಯಿಸುವುದು, ಅದರ ಕಷ್ಟ, ಅವೆಲ್ಲ ಗುರುತಿರಂಗಿಲ್ಲ. ಅದಕ್ಕೆ ಅವರ ಒಂದು ವಿಚಾರ ಬಹಳ ನೇರವಾಗಿರ್ತದೆ ಅಥವಾ ಸಂಕುಚಿತವಾಗಿರ್ತದೆ ಅನ್ನುವಂಥ ರೀತಿಯಲ್ಲಿ ನಾನು ಕಥಾಗಾರನಾಗಬೇಕಾದರೆ ನಾನು ಹುಟ್ಟಿದ ಪರಿಸರ ಮತ್ತು ನನ್ನ ಸುತ್ತಮುತ್ತಲಿನ ಸಮುದಾಯ ಬಹಳ ಮಹತ್ವದ, ಅವರ ಕೊಡುಗೆ ನನಗೆ ಬಹಳ ಇದೆ. ಯಾಕಂತಂದರೆ ನಮ್ಮದು ಊರು ಬಹಳ ಚಿಕ್ಕ ಊರು, ಆದರೂ ಸಹಿತ ನಾನು ದೊಡ್ಡ ಮನೆ, ಸಮೃದ್ಧವಾದಂಥ ಮನೆಯಲ್ಲಿ ನಾನು ಹುಟ್ಟಿದವನು. ಹೀಗಾಗಿ ನಾನು ಇಲ್ಲಿ ಆರ್ಥಿಕವಾಗಿ ನಾನು ಶ್ರೀಮಂತಿಗಿಂತ ಸಾಮಾಜಿಕವಾಗಿ, ಆಮೇಲೆ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತಿಕೆ ಒಂದು ಪರಿಸರದಲ್ಲಿ ನಾನು ಬೆಳೆದೀನಿ. ಹೀಗಾಗಿ ಯಾಕೆ ನನ್ನ ಬಾಲ್ಯ ಭಯಂಕರ ರಿಚ್, ನಾನು ಅದರ ರಿಚ್ ಅಂತ ಹೇಳ್ಕೊತೀನಿ. ನನ್ನ ಬಾಲ್ಯ ಬಹಳ ಸಮೃದ್ಧವಾಗಿತ್ತು ಅನ್ನುವಂಥದ್ದು. ಯಾಕಂತಂದರೆ ನನ್ನ ಊರಿನ ಪರಿಸರದಲ್ಲಿ ನಾನು ಯಾವ ಥರ ಸ್ವಚ್ಛಂದವಾಗಿ ಬೆಳೆದಿದ್ದೀನಿ ಅಂತಂದರೆ, ನಮ್ಮ ಊರಿನ ಸೀಮೆಯ ಪ್ರತಿಯೊಂದು ಕಲ್ಲು ಗುರುತು ನನಗೆ, ಗಿಡ ಗುರುತು ನನಗೆ, ಬಾವಿ ಗುರುತು ನನಗೆ, ಹಳ್ಳ ಕೊಳ್ಳ ಬೆಟ್ಟ ಇವೆಲ್ಲ ನನಗೆ ಗುರುತು. ಯಾಕಂದ್ರೆ ಅದ್ರ ಜೊತೆಯಲ್ಲಿ ಅಷ್ಟು ಒಡನಾಟ. ಎಷ್ಟು ಮಡುವಿನಲ್ಲಿ ನಾನು ಸ್ನಾನ ಮಾಡೀನಿ, ಎಷ್ಟು ಬಾವಿಯಲ್ಲಿ ನಾನು ಈಜ ಮಾಡಿದ್ದೀನಿ, ಎಷ್ಟು ಗಿಡಗಳ ಮೇಲೆ ಹತ್ತಿ ನಾನು ಸೀಸನ್ ಹಣ್ಣುಗಳನ್ನು ತಂದಿದ್ದೀನಿ. ಈ ರೀತಿಯಲ್ಲಿ ಇನ್ನೂ ಒಂದು ಮಾತು ಹೇಳಬೇಕಂತಂದರೆ, ನಮ್ಮ ಸಮುದಾಯ ಜನರ ಜೊತೆಯಲ್ಲಿ ಒಡನಾಟ ಎಷ್ಟು ಇತ್ತು ಅಂತಂದರೆ, ನಾನು ಯಾವುದೇ ಒಂದು ಕೆಲಸಕ್ಕೆ ನಾನು ಹೋದ್ರೆ ಅಲ್ಲಿ ಸಂತೋಷ ನಾನು ಪಡೀತಾ ಇದ್ದೆ. ನಾನು ಹೋಗ್ತದೆ ಕೆಲಸ ಮಾಡ್ಲಿಕ್ಕಲ್ಲ, ಓನ್ಲಿ ಫಾರ್ ಪ್ಲೇಜರ್ ಸೇಕ್ ಅನ್ನುವಂಥ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೆ. ಏನಾಗ್ತಾ ಇತ್ತು ಅಂದ್ರೆ, ಹಳ್ಳಿಗಳಲ್ಲಿ
ಈ ಯುಗಾದಿ ಬರುವ ಹೊತ್ತಿಗೆ ಎಲ್ಲ ಬೆಳೆಗಳು ಆಗ್ತವೆ, ರಾಶಿಗಳು ಮುಗಿದಿರ್ತವೆ, ಎಲ್ಲ ಮಳೆಗಾಲನು ಹೋಗಿರ್ತದೆ, ಎಲ್ಲ ಹಳ್ಳ ಕೊಳ್ಳ ಸ್ವಲ್ಪ ಬತ್ತಿರ್ತವೆ, ಎಲ್ಲ ಕಡೆ ಬಯಲು ದನಗಳನ್ನು ಸೈರೆ ಬಿಟ್ಟಿರ್ತಾರೆ. ಜನ ಎಲ್ಲ ನಿಕಾಮಿಗಳಾಗಿ ಇರ್ತಾರೆ, ಮನೆಯಲ್ಲಿ ಹಗ್ಗ ಹೊಸಿತನೋ ಅಥವಾ ರೈತಾಪಿಯ ಕೆಲಸ ಏನೋ ಮಾಡ್ತಾನೋ ಮನೆಯಲ್ಲೇ ಇರ್ತಾರೆ. ಈ ರೀತಿ ಇರುವಾಗ ಆವಾಗ ಈ ಹಳ್ಳಿ ಜನರಿಗೆ ಬೇರೆ ಬೇರೆ ಆಟಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ಅಥವಾ ಬಯಲಾಟನೋ ನಾಟಕ ಮಾಡಲಿಕ್ಕೋ ಅಥವಾ ಮೀನು ಬೇಟೆ ಆಡಲಿಕ್ಕೆ ಬಹಳ ಪ್ರಶಸ್ತವಾದ ಸಮಯ ಅದು. ಆ ಸಮಯ ಯುಗಾದಿ ದಾಟಿದ ಮೇಲೆ ಮೀನು ಬೇಟೆ ಆಡಲಿಕ್ಕೆ ಬಹಳ ಪ್ರಶಸ್ತವಾದ ಸ್ಥಳ, ಒಂದು ಸಮಯ. ಯಾಕಂತಂದರೆ ಅವಾಗ ಎಲ್ಲ ಹಳ್ಳ ಕೊಳ್ಳ ಬತ್ತಿರ್ತವೆ, ಅವ ಝರಿಗಳೆಲ್ಲ ನಿಂತು ಬಿಟ್ಟಿರ್ತವೆ, ಭಾಳ ಸಣ್ಣದು. ಹೀಗಾಗಿ ಮೀನು ಬೇಟೆ ಆಡಲಿಕ್ಕೆ ಆ ಮಡುಗಳು ನಿಂತಿರ್ತವೆ, ಅದಕ್ಕೆ ಮೀನು ಬೇಟೆ ಆಡಲಿಕ್ಕೆ ಪ್ರಶಸ್ತ. ಅವರು ಯುಗಾದಿ ಹಬ್ಬಕ್ಕೆ ಬೇಟೆ ಆಡ್ಲಿಕ್ಕೆ ಹೋಗುನು ಅಂತ ತಿಳ್ಕೊಂಡು ನನ್ನ ಕರೀಲಕ್ಕೆ ಬಂದರು, ನನ್ನ ಎಲ್ಲ ಗೆಳೆಯರು ಸಹಪಾಠಿಗಳು. ಇಲ್ಲ, ನನಗೆ ಬೇಟೆ ಆಡ್ಲಿಕ್ಕೆ ಬರಂಗೇ ಇಲ್ಲ, ಅದು ಬ್ಯಾಡ, ನೀನು ಸುಂಬಾ ನಮ್ಮ ಜೊತೆಯಲ್ಲಿ ಅಂತಂದಾಗ ಆಯಿತು, ನಾನು ಅವರ ಒತ್ತಾಯಕ್ಕೆ ಕೊಟ್ಟು ಬಿದ್ದು ಹೋಗ್ತಿದ್ದೆ ಅನ್ನಕ್ಕಿಂತ ಹೋಗ್ತಿದ್ದೆ. ನಾನು ಹೋಗುದು ಅಂದ್ರೆ ಬರೀ ನಾನು ಅದು ಮೋಜು ಮಸ್ತಿ ಮಾಡಲಿಕ್ಕೆ, ಅದೇ ನನ್ನ ಮೀನು ಹಿಡ್ಲಿಕ್ಕೆ ನನಗೆ ಬರ್ತಿರ್ಲಿಲ್ಲ, ಜೊತೆಗೆ ಸಂತೋಷ ಮಾಡ್ಕೊಳ್ಳೆ ಹೋಗ್ತಿದ್ದೆ. ಅಲ್ಲಿ ಅವರೆಲ್ಲ ಏನು ಮಾಡಬೇಕು, ಮಡು ಇಳಿದು ಅದು ಮಡು ಆಳವಾಗಿರುವುದರಿಂದ ಇಲ್ಲಿ ಒಂದು ಸೈಜ್ಗಲ್ಲನ್ನು ಹೊತ್ತುಕೊಂಡು ಮುಳುಗಿ ಮೀನ ಹಿಡಿತಿದ್ರು. ಕೆಲವೊಬ್ಬರಿಗೆ ಸೈಜ್ಗಲ್ ಸಿಗಂಗಿಲ್ಲ, ಅದಕ್ಕೆ ನನಗೇನಂತ ನಾನು ಸಣ್ಣ ಇದ್ನಲ್ಲ, ಅದಕ್ಕೆ ನಮ್ಮ ಹೆಗಲ ಮೇಲೆ ಕುಂದರ್ರಿ, ನಾವು ಮುಳುಗ್ತೀವಿ, ಮೀನ ಹಿಡಿತೀವಿ ಅಂತ. ಆಯ್ತು, ನನಗೆ ಭಯಂಕರ ಖುಷಿ. ನಾನು ಎರಡೂ ಕಡೆ ಅವ್ರ ಹೆಗಲ ಮೇಲೆ ಕಾಲು ಹಾಕಿ ಕೂತು ಬಿಡ್ತಿದ್ದೆ. ಅವರು ಮುಳುಗ್ತಾ ಇದ್ರು, ಅವರು ಮುಳುಗಿದ್ರೆ ನಾನು ಮುಳುಗ್ತಾ ಇದ್ದೆ. ಮತ್ತು ನಾನು ಆವಾಗ ನನಗೆ ಉಸಿರುಗಟ್ಟಿ ನಾನು ಒಮ್ಮೆ ಹೊರಗೆ ಬಂದು ಜಿಗಿದು ಹೊರಗೆ ಬರ್ತಿದ್ದೆ. ಅವರು ಮೇಲೆ ಬಂದು ನನಗೆ ಬೇಯ್ತಿದ್ರು, ಏನ್ರಿ ನೀವು, ನಮ್ಗೆ ಎಂಥ ದೊಡ್ಡ ಮೀನ ಸಿಕ್ಕಿತ್ತು, ನಿಮ್ಮ ದೆಸೆಯಿಂದ ಆ ಮೀನ ತಪ್ಪು ಹೋಯ್ತು ನನಗೆ ಅಂತ ತಿಳ್ಕೊಂಡು ಅವರು ಸಿಟ್ಲೆ ನನಗೆ ಬೇಯ್ತಿದ್ರು. ನಾನು ಗಹಗಹಿಸಿ ನಗ್ತಿದ್ದೆ. ಅದಕ್ಕೆ ನನಗೆ ಅವರಿಗೆ ಪ್ರಾಣ ಸಂಕಟ, ನನಗೆ ಚಲ್ಲಾಟ. ಈ ರೀತಿಯಲ್ಲಿ ಎಲ್ಲ ನನ್ನ ಗೆಳೆಯರ ಜೊತೆಯಲ್ಲಿ ಸಹಪಾಠಿಗಳ ಜೊತೆಯಲ್ಲಿ ನಾನು ಆ ವಿನೋದ ಮಾಡ್ಕೋತಾ ಚೇಷ್ಟೆ ಆಡ್ಕೋತಾ ಇಡೀ ದಿನ ನಾವು ಕಳೀತಿದ್ದೆ. ಈ ರೀತಿಯಲ್ಲಿ ಇಂಥ ಒಂದು ಮೋಜು ಮಸ್ತಿಯಿಂದ ನಾನು ಗೆಳೆಯರ ಜೊತೆಯಲ್ಲಿ ಕಳೆದಿದ್ದೀನಿ. ಇದೆಲ್ಲ ನನಗೆ ಬಂಡವಾಳ. ಮತ್ತು ಇನ್ನೂ ಒಂದು ಅಂತಂದ್ರೆ, ಈ ಹಳ್ಳಿಗಳಲ್ಲಿ ಬರುವಂತಹ ಬೇರೆ ಬೇರೆ ಆಟಗಳು ಬರ್ತಾವೆ. ಕೌಲತ್ತಿನವರು ಬರ್ತಾರೆ, ಹಾವು ಆಡಗಿರು ಬರ್ತಾರೆ, ಏಷೆಗಾರರು ಬರ್ತಾರೆ, ಡೊಂಬರಾಟದವರು ಬರ್ತಾರೆ. ಈ ರೀತಿಯಲ್ಲಿ ಬೇರೆ ಬೇರೆ ಸೀಸನ್ನಲ್ಲಿ ಬರುವಂತಹ ಇದನ್ನು ನಾನು ಬಹಳ ಕೌತುಕದಿಂದ, ಬಹಳ ಬಿಡದ ನೆಟ್ಟಗಣ್ಣಿನಿಂದ, ಬಹಳ ಸೂಕ್ಷ್ಮಗ್ರಾಹಿಯಿಂದ ನೋಡ್ತಾ ಇದ್ದೆ, ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ನಾನು ಇಲ್ಲಿ ಏಷೆಗಾರರು ಬಂದಾಗ ಅವರು ರಾಮಾಯಣ ಮಹಾಭಾರತದಿಂದ ಆಯ್ದಂಥ ಕೆಲವು ಭಾಗಗಳನ್ನು ಅವತ್ತು ಬಯಲಿನಲ್ಲಿ ಆಟ ಆಡ್ತಿದ್ರು. ನಾಳೆ ಇಂಥ ಆಟ ಆಡ್ತಾರೆ ಅನ್ನುವಂಥದ್ದು ಗೊತ್ತಾದಾಗ ನಾವು ಸ್ಕೂಲಿಗೆ ಚಕ್ಕರ್ ಹೊಡೆದು ಆ ಆಟ ನೋಡ್ತಿದ್ದೀವಿ. ಅಂದರೆ ಮಹಾಭಾರತ ರಾಮಾಯಣದ 5 ಭಾಗಗಳನ್ನು ಅವರು ರಾಮನ ಪಾತ್ರ, ಹನುಮಂತನ ಪಾತ್ರ, ಭೀಮನ ಪಾತ್ರ, ಅರ್ಜುನನ ಪಾತ್ರ, ಈ ರೀತಿ ಪಾತ್ರ ಹಾಕಿಕೊಂಡ್ಬಿಟ್ಟು ಬಹಳ ಮಧುರವಾದ ಸಂಗೀತದ ಜೊತೆಯಲ್ಲಿ ಅವರು ಆಟಗಳನ್ನು ಆಡಿ ಜನರನ್ನು ರಂಜಿಸ್ತಾ ಇದ್ದರು. ಇದನ್ನು ನಾನು ನೋಡ್ತಾ ಇದ್ದೆ. ಆವಾಗ ನನ್ನ ಬಾಲ್ಯದಲ್ಲಿ ನನಗೆ ರಾಮಾಯಣ ಮತ್ತು ಮಹಾಭಾರತ ಇಡಿಯಾಗಿ ನನಗೆ ಗುರ್ತಿರ್ಲಿಕ್ಕಂದ್ರೂ ರಾಮ ಯಾರು, ಭೀಮ ಯಾರು, ಅರ್ಜುನ ಏನು, ಕೃಷ್ಣ ಏನು ಅನ್ನುವಂಥದ್ದು ನನಗೆ ಸ್ವಲ್ಪ ಅರ್ಥ ಆಗಿತ್ತು. ಇದೆಲ್ಲ ನನಗೆ ಪರಿಸರ ಏನದಲ್ಲ, ನನ್ನ ಬಾಲ್ಯದ ಬಹಳ ಪರಿಸರ ನನಗೆ ಈ ರೀತಿಯಲ್ಲಿ ಕತೆ ಬರೀಲಿಕ್ಕೆ ಬಹಳ ಅನುಕೂಲವನ್ನು ತಂದುಕೊಟ್ಟಿದ್ದೆ. ಯಾಕಂದ್ರೆ ಬದುಕಿನ ಎಲ್ಲ ಘಟ್ಟಗಳನ್ನು ನಾನು ಅಥವಾ ಎಲ್ಲ ಸೂಕ್ಷ್ಮ ದೃಶ್ಯಗಳನ್ನು ನೋಡ್ತಾ ಇದ್ದೆ. ನಾನು ಅದನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಜನರ ನೋವು, ನಲಿವು, ಕಷ್ಟ ಇವೆಲ್ಲ ನೋಡ್ತಾ ಇದ್ನಲ್ಲ, ಅವೆಲ್ಲ ನನಗೆ ಬಂಡವಾಳವಾಗಿ ಕತೆ ಬರೀಲಿಕ್ಕೆ ವಸ್ತು ಆಗಿದ್ದಾವೆ. ಕೇಳ್ತಾ ಇದ್ದೀರಲ್ಲ, ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರದಲ್ಲಿ ಹಿರಿಯ ಲೇಖಕರಾದ ಕಥೆಗಾರರಾಗಿರುವ ಪ್ರೊಫೆಸರ್ ಶ್ರೀ ಕೃಷ್ಣ ನಾಯಕ್ ಸರ್, KS ನಾಯಕ್ ಎಂದೇ ಪ್ರಸಿದ್ಧಿ ಪಡೆದಿರುವ ಖ್ಯಾತರಾಗಿರುವ ಪ್ರೊಫೆಸರ್ ಕೃಷ್ಣ ನಾಯಕ್ ಸರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಬಿಚ್ಚಿಡುತ್ತಾ ಇದ್ದಾರೆ. ಬಾಲ್ಯದ ನೆನಪುಗಳನ್ನು, ಅದರ ಸುರುಳಿಯನ್ನು ಬಿಚ್ಚಿಡುತ್ತಾ ಇದ್ದಾರೆ. ಮರಳಿ ಬಾ ಗೆಳತಿ ಮತ್ತೊಮ್ಮೆ ಆಟ ಆಡೋಣ, ಬಾಲ್ಯದ ಉದ್ಯಾನವನ್ನು ಮರಳಿ ಕಟ್ಟೋಣ ಅಂತ GS ಶಿವರುದ್ರಪ್ಪ ಅವರು ಮಾತಿದೆ. ಬಾಲ್ಯದ ಉದ್ಯಾನವನ್ನು ಮರಳಿ ಕಟ್ತಾ ಇದ್ದಾರೆ ಸರ್ ಅವರು. ಬಹಳ ಸಂತೋಷ ಆಗ್ತಾ ಇದೆ ಸರ್. ಈಗ ತಾವು ಏನು ಈ ಲಂಬಾಣಿ ಜನಾಂಗದ ಆಚರಣೆಗಳು, ಅವರ ವಿಚಾರಗಳು, ಅವರ ಸಾಂಸ್ಕೃತಿಕ ಆಚಾರ ವಿಚಾರಗಳು, ಇವುಗಳು ಹೇಗೆ ತಮ್ಮ ಮೇಲೆ ಪ್ರಭಾವ ಬೀರಿವೆ? ಹೌದು, ಬಹಳ. ಬಂಜಾರರು ಇವರು ಮೂಲತಃ ರಾಜಸ್ಥಾನದಿಂದ ಬಂದವರು. ಯಾಕಂದರೆ ಪ್ರಾರಂಭದಲ್ಲಿ ಇವರೆಲ್ಲ ರಜಪೂತಾನ ವಂಶದವರು.
ರಜಪೂತಾನ ದೊರೆಯಾದಂಥ ರಾಣಾ ಪ್ರತಾಪ್ ಸಿಂಗಕ್ಕೂ ಮತ್ತು ಸಾಮ್ರಾಟ ಅಕ್ಬರನಿಗೂ ಘೋರ ಯುದ್ಧ ನಡೆಯಿತು. ಮೊಘಲ್ ಚಕ್ರವರ್ತಿಯಾದಂಥ ಅಕ್ಬರನಿಗೂ ಮತ್ತು ರಾಣಾ ಪ್ರತಾಪ್ ಸಿಂಗ್ ಘೋರವಾದಂಥ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಗ್ ಸೋಲ್ತಾನೆ ಮತ್ತು ಈ ರಜಪೂತಾನ ಜನಾಂಗ ಬಹಳ ಸುಂದರ ಜನಾಂಗ ಮತ್ತು ಇವರ ಎತ್ತರ ಅಥವಾ ಬಿಲ್ಟ ಅಥವಾ ಫಿಸಿಕಲ್ ಫಿಟ್ನೆಸ್ ಭಾಳ ಸುಂದರ ಕಾಯದವರು ಇವತ್ತಿಗೂ ನಾವು ನೋಡ್ಲಿಕ್ಕೆ ಸಿಗ್ತಾರೆ. ನಾನು ಜೈಪುರಕ್ಕೆ ಹೋದಾಗ ಆ ವಂಶಸ್ಥರ ಅರಮನೆಗಳನ್ನು ಮನೆ ಹತ್ರ ನೋಡಿ ಬಂದಿದ್ದೀನಿ. ಈ ರೀತಿಯಲ್ಲಿ ಇದ್ದಂಥ ಮತ್ತು ಸುಂದರ ಕಾಯದವರು. ಮುಂದೆ ಈ ರಾಣಾ ಪ್ರತಾಪ ಸೋತು ಬಿಟ್ಟಾಗ ಮೊಘಲರು ಏನು ಮಾಡಿದ್ರು ಅಂದರೆ ಈ ರಜಪೂತಾನ ಹೆಣ್ಮಕ್ಕಳ ಮೇಲೆ, ಜನರ ಮೇಲೆ ತಮ್ಮ ದಬ್ಬಾಳಿಕೆ ಮತ್ತು ಅತ್ಯಾಚಾರ ಇಂಥ ಒಂದು ಅವರಿಗೆ ಉಪಟಳಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ನಮ್ಮ ರಾಜನೇ ಸೋತು ಹೋದ ಇನ್ನೇನು ಅಂತ ತಿಳ್ಕೊಂಡು ಈ ಜನಾಂಗ ಏನು ಮಾಡಿದ್ರು ಅಂದ್ರೆ ತಮ್ಮ ಮಾನ, ತಮ್ಮ ಮರ್ಯಾದೆ, ತಮ್ಮ ಗೌರವ ಉಳಿಸ್ಕೊಳ್ಳಿಕ್ಕೆ ಆ ರಾಜಸ್ಥಾನವನ್ನು ತೊರೆದು ತಮಗೆ ಸಮಖಂಡ ದಿಕ್ಕಿನಲ್ಲಿ ಭಾರತದ ಎಲ್ಲ ಕಡೆ ಪಸರಿಸ್ಕೊಂಡಾರ. ಭಾರತದ ಮೂಲೆ ಮೂಲೆಗೂ ಪಸರಿಸ್ಕೊಂಡಾರ. ಬಹುಶಃ ನೀವು 15ನೇ ಶತಮಾನದ ಆಚೆ ಕಡೆ ಹೋದ್ಬಿಟ್ಟಾಗ ಅಲ್ಲಿ ಲಂಬಾಣಿಗಳು ನಮಗೆ ಸಿಗಂಗಿಲ್ಲ. ಮೊದಲು ಇದ್ದಿದ್ದಿಲ್ಲ ಇಲ್ಲೆಲ್ಲ. ಆಮೇಲೆ ಇವರು ಅಂದ್ರೆ ರಾಜಸ್ಥಾನದಿಂದ ಒಂದೇ ದಿನಕ್ಕೆ ಅಥವಾ ಒಂದೇ ವರ್ಷಕ್ಕೆ ಕರ್ನಾಟಕಕ್ಕೆ ಬಂದ್ರಂತಲ್ಲ, ಅಲ್ಲಿಂದ ಬಿಡುಗಡೆ ಪಡೆದಂಥ ಇವರು ಭಾರತದ ಮೂಲೆ ಮೂಲೆಗೆ ಸಾವಕಾಶವಾಗಿ ಏನು ಮಾಡ್ದಂದ್ರೆ ಇವರಿಗೆ ಬೇರೆ ಭೂಮಿ ಇಲ್ಲ, ಸೀಮೆ ಇಲ್ಲ, ಎಲ್ಲ ಕಳ್ಕೊಂಡು ತಮ್ಮ ಮನೆ ಮಠವನ್ನು ಬಿಟ್ಟುಕೊಂಡು ಬಂದವರು ಇವನೇನು ಮಾಡಿದ್ರು ಅಂದ್ರೆ ಬಿಸ್ನೆಸ್ ತನ್ನ ದನಗಳು ಸಾಕೊಂಡ್ರು. ಆಮೇಲೆ ಅದರ ಮೇಲೆ ಈ ಮಸಾಲೆ, ಉಪ್ಪು ಇಂಥ ಸಲಕರಣೆಗಳನ್ನು, ದಿನಬಳಕೆಯ ಸಾಮಾನುಗಳನ್ನು ಹೀರಿಕೊಂಡು ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗಿ ಮಾರಾಟ ಮಾಡಿ ಬದುಕು ಸಾಗಿಸುವಂತಹ ಒಂದು ಕೆಲಸ ಮಾಡಿದರು ಇವರು. ಈ ರೀತಿಯಲ್ಲಿ ಸಾವಕಾಶ ಹಾಗೇನೆ ಇವರು ಮುಂದೆ ಅದಕ್ಕೆ ಅಲೆಮಾರಿಗಳೇ ಆದರು. ಅವರು ಮುಂದೆ ಅವರಿಗೆ ಒಂದು ನೆಲೆನೇ ಇರಲಿಲ್ಲ. ಆ ರೀತಿಯಲ್ಲಿ ಇವರು ಬದುಕು ಪ್ರಾರಂಭ ಮಾಡಿ ಇವತ್ತಿಗೂ ಭಾರತದ ಎಲ್ಲ ಕಡೆ ಸಿಗ್ತದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಡೆ ಈ ಜನಾಂಗ ಸಿಕ್ಕರೂ ಸಹಿತ ಇವರ ಭಾಷೆ ಒಂದೇ ಅದ. ಭಾಷೆ ಎಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಅಥವಾ ತಮಿಳುನಾಡು ಅಥವಾ ಬೇರೆ ಬೇರೆ ಕಡೆ ಆ ಭಾಷೆಯ ಪ್ರಭಾವದಿಂದ ಸ್ವಲ್ಪ ಟೂನಿನಲ್ಲಿ ಅಥವಾ ಕೆಲವು ಶಬ್ದಗಳಲ್ಲಿ ಬದಲಾವಣೆ ಇರಬೇಕು ಅಷ್ಟೇ, ಆದರೆ ಮೂಲ ಭಾಷೆ ಒಂದೇ ಅದ ಅನ್ನುವಂಥದ್ದನ್ನು ನಾವು ಇವತ್ತಿಗೂ ಕಂಡುಕೋತಾ ಇದ್ದೀವಿ. ವೇಷಭೂಷಣನೂ ಇವ್ರದ್ದು ಹಾಗೇನೆ ಬಹಳ ಸುಂದರವಾದಂಥ ವೇಷಭೂಷಣ. ಗಂಡಸರದೂ ಹಾಗೇನೆ ಕಲರ್ಫುಲ್ ರುಮಾಲ್ಗಳನ್ನು ಹಾಕೊಳ್ಳೋದು, ಬಟ್ಟೆನೂ ಕಲರ್ಫುಲ್ ಹಾಕೊಳ್ಳೋದು. ಹೆಣ್ಮಕ್ಕಳಂತೂ ಬಹಳ ಸುಂದರವಾದಂತಹ ಬಣ್ಣದ ಉಡುಗೆಗಳನ್ನು ತೊಟ್ಟುಕೊಂಡು, ಗ್ಲಾಸ್ ಅದಕ್ಕೆ ಕನ್ನಡಿಗಳನ್ನು ಹಚ್ಚಿಕೊಂಡು ಬದುಕು ಮಾಡಿದವರು, ಗೆಜ್ಜೆಗಳನ್ನು ಕಟ್ಟಿಕೊಂಡು ಈ ರೀತಿಯಲ್ಲಿ ಅದೇ. ಆದರೂ ಸಹಿತ ಇದು ಏನಾಯಿತು ಅಂತ ನನಗೆ ಯಾಕೆ ಈ ನೋವು ಇವತ್ತಿಗೂ ಇವು ಬಂಜಾರ ಸಂಸ್ಕೃತಿಯನ್ನು ನಾವು ಉಳಿಸ್ಕೋಬೇಕು, ಕಾಪಾಡ್ಕೊಂಡು ಬರಬೇಕು ಅನ್ನುವಂಥ ರೀತಿಯಲ್ಲಿ ಈಗ ಬಂಜಾರ ಅಕಾಡೆಮಿಯನ್ನೇ ಸರ್ಕಾರ ಪ್ರಾರಂಭ ಮಾಡಿದೆ. ಅದು ಆ ಕೆಲಸ ಅವ್ರು ಮಾಡ್ಲಾಕತ್ತಾರೆ. ಆದರೆ ನನಗಿರುವಂಥ ಒಂದು ಕೊರಗು ಅಥವಾ ನೋವು ಏನಂತಂದರೆ ಈ ಜನಾಂಗ ಈ ರೀತಿಯಲ್ಲಿ ತಮ್ಮ ಸಂಪ್ರದಾಯಗಳನ್ನು, ರೂಢಿಗಳನ್ನು, ಪದ್ಧತಿಗಳನ್ನು ನಾವು ಉಳಿಸ್ಕೊಂಡು ಬರಬೇಕು ಅನ್ನುವಂಥ ಒಂದು ಭರಾಟೆಯಲ್ಲಿ ಮೌಢ್ಯಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ, ಕಂದಾಚಾರಗಳನ್ನು ಆಚರಣೆ ಮಾಡಲಾಗತ್ತಾರೆ. ಅದಕ್ಕಾಗಿ ಅದರಿಂದ ನಾವು ಹೊರಬರಬೇಕು ಅನ್ನುವಂಥದ್ದು ನಾನು ಹೇಳೋದು ಏನಂತಂದರೆ, ನೀವು ನಿಮ್ಮ ಕೆಲವು ಸಂಕುಚಿತವಾದಂತಹ ಆಚರಣೆಗಳು, ಕೆಲವು ಮೌಢ್ಯಗಳು, ಕೆಲವು ಸಂಪ್ರದಾಯಗಳು, ಕೆಲವು ಕಂದಾಚಾರಗಳು ಅದರಿಂದ ಹೊರಬಂದು ನೀವು ಇವತ್ತು ನಾವು ವಿಜ್ಞಾನ ಯುಗದಲ್ಲಿ ಇದ್ದೀವಿ, ಸೈಂಟಿಸ್ಟಾಗಿ ಥಿಂಕ್ ಮಾಡಿ ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಡಬೇಕು, ಅವರನ್ನು ಬೆಳೆಸಬೇಕು ಅಂದಾಗ ಮಾತ್ರ ನಾವು ಸಮಾಜದ ಒಂದು ಮುಖ್ಯ ವಾಹಿನಿಯಲ್ಲಿ ಬರಲಿಕ್ಕೆ ಸಾಧ್ಯ. ಇರ್ಲಿಕ್ಕಂದ್ರೆ ನಮಗೆ ಆಗಂಗಿಲ್ಲ. ಅದಕ್ಕಾಗಿ ನಾವು ಮಕ್ಕಳಿಗೆ ಕನ್ನಡ ಕಲಿಸ್ರಿ, ಇಂಗ್ಲೀಷ್ ಕಲಿಸ್ರಿ. ನಮ್ಮ ಭಾಷೆ ನಮಗಿದೆ, ನಮ್ಮ ಭಾಷೆ ಇದೆ ನಮಗೆ. ಅದು ಎಷ್ಟು ಅದರಿಂದ ನಮಗೆ ಹೊಟ್ಟೆ ತುಂಬಂಗಿಲ್ಲ. ಅದು ನಮ್ಮ ಬರೀ ಮನೆಯ ಭಾಷೆಯಾಗಿರ್ಬೋದು, ಅಡುಗೆ ಮನೆ ಭಾಷೆಯಾಗಿರ್ಬೋದು ಅಷ್ಟೇ. ಅದರಿಂದ ಲಿಟ್ರೇಚರ್ ಇಲ್ಲ, ಅಥವಾ ಅದನ್ನು ಓದಿ ನಾವು ಯಾವುದೋ ನೌಕರಿ ಪಡಿತೀವಿ ಅಥವಾ ಅದರಲ್ಲಿ ಬರೀತೀವಿ, ಅದರಿಂದ ನಾವು ಶ್ರೇಷ್ಠ ಕವಿಗಳಾಗ್ತೀವಿ, ಸಾಹಿತಿಗಳಾಗ್ತೀವಿ ಅನ್ನುವಂಥದ್ದು ಇಲ್ಲ. ನಿಮ್ಮ ಲಂಬಾಣಿ ಭಾಷೆ ಇದೆ ಗುರುತು ನನಗೆ. ಆದ್ರೆ ಇವತ್ತು ಉರ್ದು ಭಾಷೆ ಸಹಿತ ನಿಮಗೆ ಗುರುತಿದೆ. ಎಲ್ಲ ಪ್ರಾರಂಭದಲ್ಲಿ ಟೆಕ್ನಿಕಲ್ ಕೋರ್ಸ್ನು ಉರ್ದುನಲ್ಲಿ ಇದ್ದು ಅಂಥವ್ರು ಇವತ್ತು ನಮ್ಮ ಕಾಲೇಜಿಗೆ ಯಾವ ವಿದ್ಯಾರ್ಥಿನೂ ಬರ್ತಿದ್ದಿಲ್ಲ. ಇವತ್ತು ಎಲ್ಲ ಉರ್ದು ಬಿಟ್ಟು ಇಲ್ಲಿ ನಮ್ಮಲ್ಲಿ ಕನ್ನಡ ಮತ್ತು ಆಪ್ಷನಲ್ ಇಂಗ್ಲೀಷ್ ಮಾಡಿ ಅವರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದನ್ನು ನಾನು ನೋಡ್ತಾ ಇರ್ತೀನಿ. ಅದಕ್ಕಾಗಿ ಅದರಿಂದ ಹೊರಬರ್ರಿ, ಮೌಢ್ಯದಿಂದ ಹೊರಬರ್ರಿ ಮತ್ತು ಪೂಜೆ, ಭಗತ ಇದೆಲ್ಲ ಅಜ್ಞಾನದಲ್ಲಿ ಸೇರಿಕೊಂಡು ತಮ್ಮ ದುಡಿಮೆಯ ಅರ್ಧ ಭಾಗವನ್ನು ಇದು ಎಲ್ಲ ಅವರು ಕಳೀತಾರೆ. ಅದಕ್ಕಾಗಿ ನಾನು ಅದನ್ನು ಕಥೆಗಳ ಮುಖಾಂತರ ನಾನು ಸಾಧ್ಯವಾದ ಕಡೆಗಳಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನೀವು ಸೈಂಟಿಫಿಕ್ಕಾಗಿ ಥಿಂಕ್ ಮಾಡಿರಿ, ವೈಜ್ಞಾನಿಕವಾಗಿ ನಡೀರಿ, ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಡ್ರಿ. ಅಂದಾಗ ಮಾತ್ರ ನಾವು ಈ ಸಮಾಜದ ಒಂದು
ಮೇನ್ ಹಾದಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಭಾಳ ಕಳಕಳಿಯಿಂದ ಅವ್ರ ಜೊತೆಯಲ್ಲಿ ನಾನು ಮಾತಾಡ್ತೀನಿ ಅಥವಾ ಹೇಳ್ತಿರ್ತೀನಿ. ಬಟ್ ಅವರು ವೆರಿ ನೆಗ್ಲಿಜೆನ್ಸಿ. ಯಾಕಂದರೆ ನಮ್ಮ ಭಾಷೆ ನಮಗೆ ಬಿಡೋಕೆ ಹಂಗೆ ಆಗ್ತದೆ, ನಮ್ಮ ಪದ್ಧತಿಗಳನ್ನು ಬಿಡೋಕೆ ಆಗ್ತದೆ, ಅದು ಪೂರ್ವಜರಿಂದ ಬಂದಿದ್ದು, ಅಜ್ಜ ಮುತ್ತಜ್ಜನ ಕಾಲದಿಂದ ಬಂದಿದ್ದು ಅನ್ನುವಂಥದ್ದು. ನಾನು ಹೇಳ್ತಿರ್ತೀನಿ, ಅಜ್ಜ ಮುತ್ತಜ್ಜನ ಕಾಲ ಬೇರೆ, ಅಜ್ಜ ಮುತ್ತಜ್ಜನ ಅವನ ಆಲೋಚನೆ ಬೇರೆ, ನಮ್ಮದು ಬೇರೆ. ಅದಕ್ಕೆ ನೀವು ಅಜ್ಜ ನೆಟ್ಟ ಆಲದ ಮರಕ್ಕೆ ಹೋಗಿ ಜ್ಯೋತಿ ಬಿಡಬೇಡ್ರಿ, ನೀವು ವಿಚಾರ ಮಾಡಿರಿ. ನಾನು ಒಂದು ಕಥೆಯಲ್ಲಿ ಒಂದು ಅಜ್ಜಿ ಬಾಯಿಂದ ಈ ಮಾತು ಹೇಳಿಸಿನಿ, ಅಜ್ಜ ನೆಟ್ಟ ಆಲದ ಮರಕ್ಕೆ ನೀವು ಜ್ಯೋತಿ ಬೀಳಬೇಡ್ರಿ ಅಂತ ಹೇಳ್ಕೊಂಡು ಒಬ್ಬ ಅನ್ಎಜುಕೇಟೆಡ್ ಮುದುಕಿ ಬಾಯಲ್ಲಿ ನಾನು ಹೇಳಿಸಿನಿ, ಅದು ಕೇಳಬೇಕು ನೀವು ಅನ್ನುವಂಥ ರೀತಿಯಲ್ಲಿ. ಈ ರೀತಿಯಲ್ಲಿ ನಾನು ಕಥೆಯ ಮುಖಾಂತರ ನಮ್ಮ ಸಮಾಜದಲ್ಲಿ ಕೆಲವು ಬದಲಾವಣೆ ತರಲಿಕ್ಕೆ ಮತ್ತು ಅವರಲ್ಲಿರೋ ಮೌಢ್ಯವನ್ನು ಹೋಗಲಾಡಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಪ್ರೊಫೆಸರ್ ನಾಯಕ್ ಸರ್ ಅವರು ಬಹಳ ನಿರರ್ಗಳವಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಈ ಮಾತುಗಳು ನಿರರ್ಗಳವಾಗಿ ಬರಬೇಕಾದ್ರೆ ಎರಡು ಮುಖ್ಯವಾಗಿ ಬೇಕು. ಒಂದು, ಅಂತರಾಳದಲ್ಲಿ ಅನುಭವ ಇರಬೇಕು, ಅದಕ್ಕೆ ತಕ್ಕಂಥ ಭಾಷೆ ಇರಬೇಕು. ಭಾಷೆ ಮತ್ತು ಭಾವನೆ ಮತ್ತು ಅನುಭವ ಇವು ಮೂರು ಇದ್ದಾಗ ಮನುಷ್ಯನಿಗೆ ಮಾತುಗಳು ಬರ್ತವೆ. ಮಾತಿಗೆ ತಕ್ಕಂತೆ ಭಾವನೆ, ಅನುಭವ ಇವೆಲ್ಲವೂ ತಾನಾಗಿ ಸರಣಿಯೋಪಾದಿಯಲ್ಲಿ ಬರ್ತಾ ಇರ್ತದೆ. ಸರ್, ಇತ್ತೀಚೆಗೆ ತಾವು ವಿಶ್ವ ಪ್ರಕಾಶನ ಇದರಿಂದ ತಮ್ಮ ಸಮಗ್ರ ಕಥಾ ಸಂಕಲನ ಪ್ರಕಟ ಆಗಿದೆ, ಕಥೆಗಳು. ಅದಕ್ಕೆ ತಾವು ಕ್ರೌಂಚ ಪ್ರಲಾಪ ಅಂತ ಹೆಸರಿದೆ. ಈ ಕ್ರೌಂಚ ಪ್ರಲಾಪ ಯಾಕಿದೆ, ಈ ಶೀರ್ಷಿಕೆ ಯಾಕೆ ತರಬೇಕಾಯ್ತು, ಇದ್ರ ಹಿಂದಿನ ಏನು ಇದರ ಉದ್ದೇಶ? ವೆರಿ ಫೈನ್, ಬಹಳ ಒಳ್ಳೆಯ ಪ್ರಶ್ನೆ. ಏನಾಯಿತು ಅಂತಂದರೆ, ನಾನು ಇದುವರೆಗೆ ಸುಮಾರು 5 ಕಥಾ ಸಂಕಲನಗಳನ್ನು ಪ್ರಕಟ ಮಾಡಿದ್ದೀನಿ. 5 ಕಥಾ ಸಂಕಲನ. ಮತ್ತು ಈಗ ನಾನು ಇದನ್ನು ಸಮಗ್ರ ಕಥಾ ಸಂಕಲನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾನು ಮನಸ್ಸಾಗಿ ಅದನ್ನು ತಯಾರು ಮಾಡಿದೆ. ಅದನ್ನು DTP ಮಾಡಿಸಿದೆ, ಎಲ್ಲ ಆಯಿತು. ಇನ್ನೇನು ಮಾಡಬೇಕು, ಇದನ್ನು ಟೈಟಲ್ ಹ್ಯಾಂಗೆ ಕೊಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ನನಗೆ ಒಮ್ಮೆ ಫ್ಲ್ಯಾಶ್ ಆಯಿತು. ಕ್ರೌಂಚ ಪಕ್ಷಿಯ ಪ್ರಲಾಪ ಅಂತ ಮೊದಲು ಬಂತು. ಯಾಕೆ ನಾನು ಈ ಕ್ರೌಂಚ ಪ್ರಲಾಪ ಅಂತ ತಿಳ್ಕೊಂಡು ಇದಕ್ಕೆ ಹೆಸರಿಟ್ಟಿದ್ದೀನಿ ಅಂದರೆ, ಕ್ರೌಂಚ ಪಕ್ಷಿ ಅನ್ನುವಂಥದ್ದು, ಆ ಕ್ರೌಂಚ ದಂಪತಿಗಳು, ಒಂದು ಹೆಣ್ಣು ಮತ್ತು ಗಂಡ ಪಕ್ಷಿಗಳು ಆಕಾಶದಲ್ಲಿ ವಿಹರಿಸ್ತಾರಿದ್ದಾಗ ಬೇಡ ತನ್ನ ಬೇಟೆಗೆ ಆಡಲು ಗಂಡು ಕ್ರೌಂಚ ಪಕ್ಷಿಯನ್ನು ಕೊಂದು ಬಿಡ್ತಾನೆ. ಅದು ನೆಲಕ್ಕೆ ಅಲ್ಲೇ ಬೀಳ್ತದೆ, ಹೆಣ್ಣು ಅಲ್ಲೇ ಇಳಿದು ಅದರ ಗಂಡನ ಸಮೀಪ ಕೂತ್ಕೊಂಡ್ಬಿಟ್ಟು ಗಂಡ ಕ್ರೌಂಚ ಪಕ್ಷಿಯ ಸಮೀಪ ಕೂತ್ಕೊಂಡು ರೋಧಿಸ್ತದೆ. ಇದನ್ನು ನೋಡಿದಂತಹ ಬೇಡನಲ್ಲಿ ಅಂತಃಕರಣ ಬರ್ತದೆ. ಹೌದು, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಇನ್ಮೇಲೆ ನಾನು ಪ್ರಾಣಿ ಪಕ್ಷಿ ಅಥವಾ ಹಿಂಸೆ ಮಾಡಬಾರ್ದು ಅಂತ ತಿಳ್ಕೊಂಡು ಅವನು ರಾಮಾಯಣಕ್ಕೆ ಬೀಜ ಆಯ್ತದು. ಹೌದು, ವಾಲ್ಮೀಕಿ ಆದವರು ಬೇಡ ವಾಲ್ಮೀಕಿ ಆಗ್ತಾನೆ, ಅದು ರಾಮಾಯಣ ಬರೀಲಿಕ್ಕೆ ಕಾರಣ ಆಯಿತು ಅಂದ್ರೆ ಒಂದು ಹೆಣ್ಣಿನ ನೋವು ಒಬ್ಬ ಪುರುಷ ಅಥವಾ ಒಬ್ಬ ಲೇಖಕನಿಗೆ ಎಷ್ಟು ಅದು ಕೆಲಸ ಕೊಡ್ತದೆ ಅಥವಾ ಎಷ್ಟು ಮಾರ್ಗದರ್ಶಿ ಆಗ್ತದೆ, ಯಾವ ಥರ ಒಂದು ರಾಮಾಯಣ ಬರಲಿಕ್ಕೆ ಅದು ಸಹಾಯ ಆಯ್ತಲ್ಲ ಅನ್ನುವಂಥದ್ದು, ಅಥವಾ ಅದು ಕಾರಣ ಆಯ್ತಲ್ಲ ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ತು ನನಗೆ. ಬಹುಶಃ ನನ್ನ ಈ ಸಮಗ್ರ ಕಥಾ ಸಂಕಲನದಲ್ಲಿ 39 ಕಥೆಗಳಿದ್ದಾವೆ. 39 ಕಥೆಗಳಲ್ಲಿ ಬಹುಶಃ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಹೆಣ್ಣಿನ ನೋವು, ಹೆಣ್ಣಿನ ಆಲಾಪ, ಹೆಣ್ಣಿನ ಅಳಲು, ಹೆಣ್ಣಿನ ಅಸಕ್ತತೆ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣು ಯಾವ ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾಳೆ, ಅವಳು ಹೇಳಿದ್ದನ್ನು ಜನ ಕೇಳ್ಕೊಳ್ಳಂಗಿಲ್ಲ, ದಬ್ಬಾಳಿಕೆಯಿಂದಲೇ ಅವಳನ್ನು ಕಳಿಸ್ತಾರೆ, ಮುಂದೆ ಅವಳು ಅನಾಹುತ ಆಗ್ತದೆ ಅನ್ನುವಂಥದ್ದು. ಇಂಥ ವಸ್ತುಗಳನ್ನು ಇಟ್ಟುಕೊಂಡು ನಾನು ಕಥೆಗಳನ್ನು ಬರೆದಿದ್ದೀನಿ. ಹೆಚ್ಚು ಇದೇ ಥರ ಇದೆ. ನಾನು ಬಹುಶಃ ನಿಮಗೆ ಕಾಂತಾಮಣಿಯ ಕನಸುಗಳು ಅನ್ನುವಂಥ ಒಂದು ಕಥಾಸಂಗ್ರಹದಲ್ಲಿ ಕಾಂತಾಮಣಿ ಅವಳು ಬಹಳ ವಿದ್ಯಾರ್ಥಿನಿಯಾದಾಗಲೇ ಬಹಳ ಸುಂದರವಾದಂಥ ಕನಸುಗಳನ್ನು ಕಂಡ್ಕೋತಾಳೆ. ಮನುಷ್ಯನಿಗೆ ನಮಗೆ ಕನಸುಗಳು ಬೇಕು, ಕನಸುಗಳು ಸುಂದರವಾಗಿರಬೇಕು, ಕೆಟ್ಟ ಕನಸು ನಾವು ಕಾಣಬಾರ್ದು. ಸುಂದರವಾದ ಕನಸು ಕಾಣ್ತಾಳೆ. ಹೈಸ್ಕೂಲ್ನಿದ್ದಾಗೆ ನೋಟ್ಬುಕ್ನಲ್ಲಿ ಬರೀತಾಳೆ, ನಾನು ಈ ಥರ ಕಲಿಬೇಕು, ಈ ಥರ ದೊಡ್ಡ ಅಧಿಕಾರಿಯನ್ನು ಮದುವೆ ಆಗಬೇಕು, ನನ್ನ ತಳ ಆಳು ಕಾಳು ಇರಬೇಕು, ನಾನು ರಾಣಿಯಂತೆ ಇರಬೇಕು, ಇದೆಲ್ಲ ಕನಸು ನಾವು ಕಾಣ್ತೀವಿ, ನಾವು ರಾಜನಂತೆ ಇರಬೇಕು ಅನ್ನುವಂಥ ರೀತಿಯಲ್ಲಿ. ಆ ಥರ ಕನಸು ಕಂಡಂಥ ಒಬ್ಬ ಲೇಡಿ ಮುಂದೆ ಏನಾಗ್ತದೆ ಅಂತಂದ್ರೆ, ತಂದೆ ಒಂದು ಆಘಾತದಲ್ಲಿ ಸತ್ತು ಹೋಗ್ತಾರೆ. ಅದಕ್ಕೆ ಅವ್ರ ಮನೆಯಲ್ಲಿ ತಾಯಿ ಒಬ್ಬಳೇ ಇರ್ತಾಳೆ. ಅದಕ್ಕೆ ಅವಳು ಏನು ಮಾಡ್ತಾಳಂದ್ರೆ, ತನ್ನ ಸೋದರ ಮಾವನಿಗೆ ಅಂದ್ರೆ ತನ್ನ ತಾಯಿಯ ತಮ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ದ್ಯಾಟ್ ಮ್ಯಾನ್ ಈಸ್ ಅನ್ಎಜುಕೇಟೆಡ್, ಏನೂ ಬರಿಲಾರ್ದು ಹೆಬ್ಬೆಟ್ಟಗಡಿ ಅಥವಾ ಸ್ವಲ್ಪ ಅಕ್ಷರ ಇದ್ದ ಅಷ್ಟೇ, ಸ್ವಲ್ಪ ಬರೆದಿರ್ಬೋದು. ಅವಳು ಅಳತಾಳೆ, ಭಯಂಕರ ಅಳತಾಳೆ, ಮದುವೆ ದಿನನೂ ಅಳತಾಳೆ, ಒಟ್ಟು ಅಂತ ಅಳತಾಳೆ.
ಯಾರೂ ಕೇಳಂಗಿಲ್ಲ. ಎಲ್ಲ ಪುರುಷ ಆಯಿತು ಏನು ಮಾಡಮ್ಮ ಮಾಡ್ಕೋ ಅಂತೆಲ್ಲ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಆಕೆಯ ಮಾತನ್ನು ಕೇಳಲಿಕ್ಕೆ ಯಾರೂ ತಯಾರಿಲ್ಲ. ಮದುವೆ ಆಗ್ತದೆ, ಬೈ ಫೋರ್ಸ್ ಮದುವೆ ಆಗ್ತದೆ, ಬಟ್ ಅವರ ದಾಂಪತ್ಯ ಸರಿ ಹೋಗಂಗಿಲ್ಲ, ಅದು ಕರೆಕ್ಟ್ ಆಗೋದು. ಮುಂದೆ ಅವಳು ತಮ್ಮ ಆತ್ಮ ಕಳ್ಕೊತಾ ಇದ್ದಾಳೆ. ಈ ರೀತಿಯಲ್ಲಿ ಬದುಕನ್ನು ಆಘಾತ ಮಾಡ್ಕೋತಾರೆ. ಅಂದರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣು ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಶೋಷಣೆಗೆ ಒಳಪಡ್ತಾಳೆ, ಈ ರೀತಿಯಲ್ಲಿ ಅಂಥ ಕಥೆಗಳು ಇದ್ದಾವೆ ಇದರಲ್ಲಿ. ಅದಕ್ಕಾಗಿಯೇ ಇದು ಕ್ರೌಂಚ ಪ್ರಲಾಪ ಅನ್ನುವಂಥ ರೀತಿಯಲ್ಲಿ ಇದಕ್ಕೆ ನಾವು ಹೆಸರಿಡಬೇಕು ಅನ್ನುವಂಥ ರೀತಿಯಲ್ಲಿ ನನಗೆ ಒಂದು ಬಹಳ ಅರ್ಥಪೂರ್ಣವಾದಂತಹ ಶೀರ್ಷಿಕೆಯನ್ನು ಅದರ ಮೂಲ ದ್ರವ್ಯ ವಸ್ತು ಏನು ಅಂತೇಳಿ ಅವ್ರ ಬಾಯಿಂದಲೇ ಕೇಳಿ ತಿಳ್ಕೊಂಡಿದ್ದೀವಿ. ಕ್ರೌಂಚ ಪ್ರಲಾಪ. ಹೌದು. ಈ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರ ನೋವೇನಿದೆ ಅದನ್ನು ಕ್ರೌಂಚೆಯ ನೋವಿಗೆ ಹೋಲಿಸಿ ಸಮೀಕರಣಗೊಳಿಸಿ ಈ ಇಡೀ ಈ ಕಥಾ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಸರ್, ತಮ್ಮ ಈ ಲಕ್ಷ್ಮಿ ಅತ್ತೆ ಅಂತ ಒಂದು ಕತೆ ಇದೆ. ಹೌದು ಹೌದು ಹೌದು. ಆ ಕಥೆಯನ್ನು ಓದ್ತಾ ಇರುವಾಗ ನಮ್ಮಲ್ಲಿ ಈಗಾಗಲೇ ಅಂತರ್ವಾಣಿಯಲ್ಲಿ ಅದು ಪ್ರಸಾರ ಆಗಿದೆ. ಒಬ್ಬರು ಶಿವಕುಮಾರ್ ಅವರು ತುಂಬಾ ಚೆನ್ನಾಗಿ ಓದಿದ್ದಾರೆ, ನಾನು ವಿಶ್ಲೇಷಣೆ ಮಾಡಿದ್ದೇನೆ. ಅಲ್ಲಿ ಆ ಲಕ್ಷ್ಮಿ ಅತ್ತೆಯ ಪ್ರಭಾವ, ತಾವು ಬಹಳ ಕಾಳಜಿಯಿಂದ ನಿಮ್ಮನ್ನು ಬೆಳೆಸಿದ್ದು, ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿದ್ದು, ನಿಮ್ಮ ಬೆಳವಣಿಗೆಗೆ ಕಾರಣ ಆದಂತ ಆ ಅಜ್ಜಿ ಬಗ್ಗೆ ಬಹಳ ಚೆನ್ನಾಗಿ ಬರ್ದಿದ್ದೀರ ತಾವು. ಇದು ಯಾಕೆ, ಯಾರನ್ನ ನೆನೆಸ್ಕೊಂಡು ಹೇಗೆ ಇದು ಈ ಪ್ರೀತಿಯನ್ನು ಹೇಗೆ ಅನುಭವಿಸಿದ್ದೀರಾ, ಅದನ್ನ ಕಥೆಯಲ್ಲಿ ಹೇಗೆ ತಂದಿದ್ದೀರಾ? ಹೌದು 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 ಬಹಳ ಸುಂದರವಾದಂಥದ್ದು. ಮೊನ್ನೆ ನನ್ನ ಈ ಕ್ರೌಂಚ ಪ್ರಲಾಪ ಅನ್ನುವಂತಹ ಸಮಗ್ರ ಕಥಾ ಸಂಕಲನ ಬಿಡುಗಡೆ ಆಯಿತು. ಇದಕ್ಕೆ ಖ್ಯಾತ ಕಾದಂಬರಿಕಾರರಾದಂತಹ ಬಾಳಾಸಾಹೇಬ್ ಲೋಕಾಪುರ್ ಅವರು ಇದಕ್ಕೆ ಬಿಡುಗಡೆಗೊಳಿಸಿದರು. ಬಿಡುಗಡೆಗೊಳಿಸ್ತಾ ಒಂದು ಮಾತು ಹೇಳಿದರು ಅವರು, ನಾವು ಕತೆ ಬರಿತಾ ಇದ್ದೀವಿ, ಕಾದಂಬರಿ ಬರಿತಾ ಇದ್ದೀವಿ ಅಂತಂದಾಗ ಬರೀ ಕಲ್ಪನಾ ಲೋಕದಲ್ಲಿ ವಿಹರಣೆ ಮಾಡೋದು ಅಲ್ಲ, ಬರೀ ಕಲ್ಪನೆಯಲ್ಲಿ ಇರೋಂಗಿಲ್ಲ, ಬದುಕಿನ ವಾಸ್ತವಿಕತೆಯನ್ನು, ರಿಯಾಲಿಟಿಯನ್ನು ನೀವು ಕತೆಗಳ ಮುಖಾಂತರ, ಕಾದಂಬರಿಗಳ ಮುಖಾಂತರ ತಿಳಿಸಬೇಕು ಅನ್ನುವಂಥ ಮಾತನ್ನು ಅವತ್ತು ಅವರು ನೆನಪು ಮಾಡಿಕೊಟ್ರು. ಬಹುಶಃ ನಾಯಕರ ಕತೆಗಳಲ್ಲಿ ಈ ಎಲ್ಲ ಅಂಶಗಳು ಇದ್ದಾವೆ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ನನಗೆ ಹೇಳಿದರು. ಈ ರೀತಿಯಲ್ಲಿ ಹೇಳಿದರು ಅವರು. ಅದಕ್ಕೆ ನಾನು ನಮ್ಮ ಲಕ್ಷ್ಮಿ ಅತ್ತೆ ಅನ್ನುವಂತಹ ಕತೆ ನನ್ನ ಸೋದರತ್ತೆನೇ ಹೌದು. ನಾವು ಒಂದೇ ಊರಿನಲ್ಲಿ ಕಡು ಬಡತನದಲ್ಲಿ ಇದ್ದಂಥ ನಮ್ಮ ಸೋದರ ಅತ್ತೆ ಎಮ್ಮೆ ಸಾಕಿ ಅದರ ಹಾಲಿನಿಂದ ತನ್ನ ಬದುಕನ್ನು ಯಾವ ಥರ ಕಟ್ಕೋತಾಳೆ ಅನ್ನುವಂಥದ್ದು, ಮತ್ತು ಅವಳ ಬದುಕಿನ ಜೊತೆಯಲ್ಲಿ ನಾವು ಇದ್ದೇವಲ್ಲ, ನಾವು ಎಷ್ಟರ ಮಟ್ಟಿಗೆ ಅವಳಿಗೆ ಸಹಾಯ ಮಾಡಿದ್ದೀವಿ, ನಮಗೆ ಯಾವ ರೀತಿಯಲ್ಲಿ ಪ್ರೀತಿ ಅವಳು ಕೊಟ್ಟಿದ್ದಾಳೆ ಅನ್ನುವಂಥದ್ದನ್ನು ಈ ರೀತಿಯಲ್ಲಿ ಬದುಕು ಮಾಡುವಾಗ ವಯಸ್ಸಿಗೆ ಬಂದಂತಹ ಒಬ್ಬ ಮಗಳು ನಾಯಿ ಕಚ್ಚಿ ಸತ್ತು ಹೋಗ್ತಾಳೆ. ಅವಳ ಬದುಕಿನಲ್ಲಿ ಬಹಳ ದೊಡ್ಡ ತಿರುವು ಬಂತದು, ಬಹಳ ದೊಡ್ಡ ಆಘಾತ ಆಯಿತು. ಬಹುಶಃ ಇವತ್ತಿಗೂ ನಾನು ಹೋದಾಗಲೆಲ್ಲ ಅವರು ನಮ್ಮ ಮುಂದೆ ಕಣ್ಣೀರು ಹಾಕ್ತಾ ಇದ್ದಳು. ಅಂದರೆ ಯಾವ ಥರ ಅಂತಂದ್ರೆ, ಇವತ್ತೇ ಕಣ್ಣು ಮುಂದೆ ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅನ್ನುವಂಥದ್ದು ನಾವು ಏನು ನೋವು ಅನುಭವಿಸ್ತೀವಿ, ಆ ನೋವು ಅವಳಲ್ಲಿ ಇತ್ತು ಅಂತ. ದಿನಾನು ಆ ನೋವು ಮರೀಲಿಲ್ಲ. ಅದೇ ಕೊರಗಿನಲ್ಲಿ ಅವರು ಕೊನೆಯುಸಿರೆಳೀತಾ ಇದ್ದಾಳೆ ಅನ್ನುವಂಥದ್ದನ್ನು ನಾನು ಬರೆದಿದ್ದೀನಿ. ಆದರೆ ನನ್ನ ಸೋದರತ್ತೆಯಾದಂಥ ಲಕ್ಷ್ಮಿ ಅತ್ತೆ ಯಾವ ರೀತಿಯಲ್ಲಿ ಇಂಥ ಬಡತನದಲ್ಲಿಯೂ ಸಹಿತ ದಿಟ್ಟತನದಿಂದ ಎಮ್ಮೆ ಸಾಕಿ ಹಾಲು ಮಾರಿ ಬದುಕು ಕಟ್ಟಿಕೊಂಡು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿದಳು ಅನ್ನುವಂಥದ್ದು, ಮತ್ತು ನಮ್ಮನ್ನು ಎಷ್ಟು ಸಲಿಗೆಯಿಂದ ಅವಳು ನೋಡ್ತಾ ಇದ್ದಳು ಅನ್ನುವಂಥದ್ದು. ನಾನು ಎಷ್ಟೋ ಸಲ ಹೇಳೀನಿ, ಯಾರು ಅವಾಗ ಚರಿಗೆ ತುಂಬ ಹಾಲು ಹಿಂಡಿ ಹೋಟೆಲಿಗೆ ಡೈರೆಕ್ಟ್ ಹೋಗಿ ಕೊಟ್ಟು ಬರಬೇಕು. ನಾನು ಎಷ್ಟೋ ಸಲ ಯಾರು ಸಿಗಲಾರ್ದಾಗ ನನಗೆ ಹೇಳ್ತಿದ್ದೆ, ಕಿಟ್ಟಿ ಹೋಗಿ ಕೊಟ್ಟು ಬಾರಪ್ಪ ಅಂತಿತ್ತು. ನಾನು ಪ್ರೀತಿಯಿಂದ ಕೊಟ್ಟು ಬರ್ತಿದ್ದೆ. ಆ ದುಡ್ಡು ಅದು ಚೆರಿಗೆಗೆ ಹಾಕ್ತಿದ್ರು ಅವರು, ಅದನ್ನು ತಂದು ಕೊಡ್ತಿದ್ದೆ. ನನಗೆ ಬಂದಾಗ ನನಗೆ ಕುಡಿಲಿಕ್ಕೆ ಗಟ್ಟಿ ಹಾಲು ಕೊಡ್ತಿದ್ದಳು, ಪ್ರೀತಿ ತೋರಿಸ್ತಿದ್ದಳು. ಇದೆಲ್ಲ ನಮ್ಮ ಸೋದರತ್ತೆ ಅದು ಅವಳು ಅವಸಾನ ಕಾಲದಲ್ಲಿ ನಾನು ನಿಜವಾದಂಥ ನೋವನ್ನು ಅನುಭವಿಸಿದ್ದೀನಿ. ಇದು ವಾಸ್ತವಿಕ ಕತೆ, ವಾಸ್ತವಿಕ ಘಟನೆಯನ್ನು ತೆಗೆದುಕೊಂಡು ನಾನು ಕಥೆಯನ್ನು ಹೇಳಿದ್ದೀನಿ. ಕತೆ ಯಾವ ಥರ ಪ್ರಾರಂಭ ಮಾಡಬೇಕು, ಅದರ ಮಧ್ಯೆ ಏನು, ಅದರ ಅಂತ್ಯ ಏನು, ಅದು ಯಾವ ಥರ ಕೊನೆಗೊಳ್ಳಬೇಕು. ಯಾಕಂದರೆ ಓದುಗರಿಗೆ ನಾವು ಹೇಳಿದ ಅದು ನಡೆದಂಥದ್ದನ್ನು ನಾವು ಕಳೆದು ಅದು ಜಸ್ಟ್ ಲೈಕ್ ರಿಪೋರ್ಟ್ ಆಗ್ತದೆ, ವರದಿ ಆಗ್ತದೆ. ಅದು ನಾವು ಕತೆ ಮಾಡಬೇಕಲ್ಲ, ಅದರ ತಂತ್ರ ಏನು, ಅದು ಯಾವ ಥರ ಪ್ರಾರಂಭ ಮಾಡಬೇಕು, ಇದೆಲ್ಲ ಕೊನೆ ಹ್ಯಾಂಗೆ ಗೊಳಿಸಬೇಕು, ಇದೆಲ್ಲ ನಾನು ಕಥೆಯ ಮುಖಾಂತರ ತಿಳಿಸಿದ್ದೀನಿ. ಬಹುಶಃ ಆ ಕತೆ ಅದು ಅಕ್ಕಮಹಾದೇವಿ ಯೂನಿವರ್ಸಿಟಿ ಬಿಜಾಪುರ್ನಲ್ಲಿ ಅದು ಪದವಿ ಕೋರ್ಸಿಗೆ ಅದು ಪಠ್ಯ ಆಗಿದೆ. ಬಹಳ ಸಂತೋಷ. ಇಂಥ ಕಥಾಗಾರರು, ಇಂಥ ಸಾಹಿತಿಯೊಬ್ಬರು ನಮ್ಮ ನಡುವೆನೇ ಇದ್ದಾರೆ ಅಂತನ್ನೋದು ನಮ್ಮ ಒಂದು ಭಾಗ್ಯ ಇದೆ. ನಮ್ಮ ಸಂಸ್ಥೆಯಲ್ಲೇ ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಕೂಡ ನಮ್ಮದೊಂದು ವಿಶೇಷವಾದಂಥ ಭಾಗ್ಯ. ಅಂತರ್ವಾಣಿಯ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಅನುಭವ ಮಂಟಪದಲ್ಲಿ ನಡೀತಕ್ಕಂಥ ಅನೇಕ ಉಪನ್ಯಾಸಗಳಲ್ಲಿ ಅವರು ಭಾಗಿಗಳಾಗಿ ಶ್ರೇಷ್ಠ ಮಟ್ಟದ ಉಪನ್ಯಾಸವನ್ನು ನೀಡಿದ್ದಾರೆ. ನಾವೊಂದು ಸಲ
ಅನುಭವ ಮಂಟಪ ಮತ್ತು ವಚನ ಸಾಹಿತ್ಯ ಅಂತ ಒಂದು ಬಹಳ ಸುದೀರ್ಘವಾದಂಥ ಚರ್ಚೆ ಮಾಡಿದ್ದೆವು. ಅದರಲ್ಲಿ ನಾಯಕ್ ಸರ್ ಅವರು ತಮ್ಮ ಬಹಳ ಉತ್ತಮವಾದಂಥ ಶ್ರೇಷ್ಠ ಮಟ್ಟದ ವಿಚಾರಗಳನ್ನು ಮಂಡನೆ ಮಾಡಿದ್ರು. ಸರ್, ಈಗ ತಮ್ಮ ಕಥೆಗಳನ್ನು ಓದ್ತಾ ಇದ್ದಂಗ ಪ್ರತಿಯೊಂದು ಕಥೆಯಲ್ಲಿ ತಮಗೆ ತಿಳಿದೋ ತಿಳಿಲಾರ್ದೇನೋ ಗೊತ್ತಿದ್ದೋ ಒಟ್ಟು ನಿಮ್ಮ ಅನುಭವದಿಂದ ನಿಮ್ಮ ಬರವಣಿಗೆಯಲ್ಲಿ ಈ ಪ್ರಾಣಿ ಪ್ರಪಂಚ ಬರ್ತಾ ಇರ್ತದೆ. ಹೌದು 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 ಹೌದು. ಮತ್ತು ಈ ಗಿಡಮೂಲಿಕೆಗಳ ಪ್ರಪಂಚನೂ ಬರ್ತಾ ಇರ್ತದೆ. ಹೌದು ಹೌದು ಹೌದು. ಇದು ಯಾಕೆ, ಇದಕ್ಕೆ ಏನು ಕಾರಣ? ಬಹುಶಃ ಇದು ಬಹಳ ಸತ್ಯವಾದಂಥ ಮಾತು. ಯಾಕಂದ್ರೆ ವಿಮರ್ಶಕರು ಮಾತ್ರ ಇದನ್ನು ನೋಡಲಿಕ್ಕೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ನನ್ನ ಬರವಣಿಗೆಯಲ್ಲಿ. ಯಾಕಂತಂದ್ರೆ ನಾವು ನಿಸರ್ಗದ ಮಧ್ಯದಲ್ಲಿ ಜನಿಸಿದವರು. ಸೂರ್ಯೋದಯನೂ ದಿನ ನೋಡ್ತಿದ್ದೀವಿ, ಸೂರ್ಯಾಸ್ತವನ್ನು ದಿನ ನೋಡ್ತಿದ್ದೀವಿ ನಾವು, ಹೌದಾ? ಪಕ್ಷಿಗಳ ಕಲರವ ನೋಡ್ತಿದ್ದೀವಿ ನಾವು. ಸುಗ್ಗಿ ಕಾಲದಲ್ಲಿ ಹಕ್ಕಿಗಳು ಹೊಲ ತುಂಬ ಬಂದು ಕುಂದ್ರೋದನ್ನು ನೋಡ್ತಿದ್ದೀವಿ ನಾವು. ಇನ್ನೂ ಒಂದು ಅಂದರೆ ನಮ್ಮ ಬಾಲ್ಯದಲ್ಲಿ ಯಾವುದೋ ಒಂದು ನಮ್ಮ ಮನೆಯಲ್ಲಿ ಒಂದು ದನ ಸತ್ತರೆ ನಾವು ಹೊರಗೆ ಹಾಕಿದರೆ ಅವು ರಣಹದ್ದುಗಳು ಬರ್ತಿದ್ದು. ರಣಗಳ ಬದ್ದು ಒಮ್ಮೆಲೆ ಅದನ್ನು ತಿಂದು ಹಾಕ್ತಿದ್ವು. ಅಲ್ಲಿ ಸಮೀಪ ಹೋಗಿ ನೋಡ್ತಿದ್ದೀವಿ, ರಣಹದ್ದು ಅನಿಸ್ತಿರ್ಲಿಲ್ಲ. ನಾವು ಅದ್ರ ಮುಟ್ಟಿ ಅಂದರೆ ಅಷ್ಟು ಅವು ಸಮೀಪ ಹೋಗಿ ಅವು ನೋಡ್ತಿದ್ದೀವಿ. ಈ ರೀತಿಯಲ್ಲಿ ಪ್ರಾಣಿಗಳ ಜೊತೆಯಲ್ಲಿ, ಪಕ್ಷಿಗಳ ಜೊತೆಯಲ್ಲಿ ನನ್ನ ಸುಮಾರು ಮೊದಲನೇ ಕಥಾ ಸಂಕಲನ ಮತ್ತು ಎರಡನೇ ಕಥಾಸನದಲ್ಲಿ ಬಹುಶಃ ಎಲ್ಲ ಕಥೆಗಳಲ್ಲಿ ನಾಯಿ ಬಂದೇ ಹೋಗ್ತದೆ. ಎಲ್ಲ ಕಥೆಗಳು ಏನೇನು ಗುರುತಿಲ್ಲ, ಅವ್ರು ಹೇಳ್ದಂಗೆ ನಾಯಿ ಅಂತೂ ಅಲ್ಲಿ ಇದ್ದೇ ಇರ್ತದೆ. ನಾಯಿ ಬಹಳ ನಂಬಿಗಸ್ತ ಪ್ರಾಣಿ, ಅದು ಬಹಳ ನಂಬಿಗಸ್ತ ಪ್ರಾಣಿ. ಅದು ನಮ್ಮ ಅದರಷ್ಟು ನಂಬಿಗಸ್ತ ಪ್ರಾಣಿ ಬಹುಶಃ ಯಾವ ಪ್ರಾಣಿನೂ ಇಲ್ಲ ಅನ್ನಿಸ್ತದೆ ನನಗೆ. ಅದಕ್ಕಾಗಿ ನನ್ನ ಕಥೆಗಳಲ್ಲಿ ಕಾನ್ಸಿಯಸ್ಸು ಅಥವಾ ಅನ್ಕಾನ್ಸಿಯಸ್ಲು ಆ ಪಾತ್ರಗಳು, ಆ ನಾಯಿ ಬರ್ತಾವೆ, ಪಕ್ಷಿಗಳು ಬರ್ತಾವೆ. ಹೀಗಾಗಿ ಮತ್ತು ಅವು ನನ್ನ ಕತೆಗೆ ಹೆಚ್ಚಿನ ಮೆರುಗನ್ನೇ ತಂದು ಕೊಟ್ಟಾವೆ, ಹೆಚ್ಚು ಮೆರುಗನ್ನೇ ತಂದು ಕೊಟ್ಟಿದ್ದಾವೆ. ಹೀಗಾಗಿ ಅವು ನನಗೆ ಗುರುತಿಲ್ಲಾರ್ದಂಗೆ ಮತ್ತು ಗೊತ್ತಿದ್ದಂತೇನು ಆ ಪಾತ್ರಗಳು, ಪಕ್ಷಿಗಳು ಬಂದು ಹೋಗಿದ್ದಾವೆ ಅನ್ನೋದು ಸತ್ಯ. ಈ ಔಷಧಿಗಳ ಬಗ್ಗೆ ಹೇಳ್ತಿರತ್ತಾವು. ಈಗ ಮುಳ್ಳು ತೆಗಿಬೇಕಾದ್ರೆ, ಏನಾದರೂ ಹುಣ್ಣಾದ್ರೆ ಈ ಗಿಡಮೂಲಿಕೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಮ್ಮ ಜನ ಉಪಯೋಗಿಸ್ತಿದ್ರು ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಹೌದು ಹೌದು. ಈ ಗಿಡಮೂಲಿಕೆಗಳ ಔಷಧಿ ಇದನ್ನ ಹೇಗೆ, ಎಲ್ಲಿ ಗ್ರಹಿಕೆ ಆಯ್ತು ತಮಗೆ? ಏನು ತಮ್ಮ ಹಿರಿಯರು, ತಮ್ಮ ತಂದೆಯವರು ಯಾರಿದ್ರ ಬಗ್ಗೆ ಹೆಚ್ಚು ಪ್ರಭಾವ? ನಾನು ಇನ್ನೂ ಒಂದು ಕತೆ ಬರೆದಿದ್ದೀನಲ್ಲ, ಅದು ಯಾವ ಕತೆ ಅಂತಂದರೆ ಭೂರಿಯಮ್ಮ. ಭೂರಿಯಮ್ಮ ಅಂತ ಒಂದು ಕತೆ ಇದೆ. ಭೂರಿಯಮ್ಮ ಬಹಳ ದಿಟ್ಟ ಹೆಣ್ಮಗಳು, ಬಹಳ ದಿಟ್ಟ, ಧೈರ್ಯವಂತೆ, ಬಹಳ ಧೈರ್ಯವಂತೆ. ಎಷ್ಟು ಪರಿಯ ಜಾಣ ಇದ್ದಳು ಅಂತಂದ್ರೆ ಅವಳು ಬಹಳ ಸರಾಗವಾಗಿ ಹೆರಿಗೆಯನ್ನು ಮಾಡಿಸ್ತಿದ್ಳು. ಹೆರಿಗೆ ಎಲ್ಲಿ ಬೇನೆ ಬಿದ್ದಿದೆ ಅಂತ ತಿಳ್ಕೊಂಡು ಯಾರಾದರೂ ಬಂದುಬಿಟ್ರೆ, ಅದು ಸಮಯ ಎಂಥದ್ದು, ಇದು ಮಧ್ಯರಾತ್ರಿ ಇದ್ದರೂ ಅವಳು ಹೋಗಿ ಸರಾಗವಾಗಿ ಹೆರಿಗೆ ಮಾಡಿಸ್ತಿದ್ದಳು ಅನ್ನುವಂಥದ್ದು. ಯಾವ ರೀತಿಯಲ್ಲಿ ಅದು ಔಷಧ ಕೊಡ್ತಿದ್ದಳು ಇಲ್ಲ, ಗಿಡಮೂಲಿಕೆ ಕೊಡ್ತಿದ್ದಳೋ ಗೊತ್ತಿಲ್ಲ, ಬಟ್ ಅವಳು ಯಾವ ಟೆಕ್ನಿಕ್ ಯೂಸ್ ಮಾಡ್ತಿದ್ದಳೋ ಗೊತ್ತಿಲ್ಲ. ಅವಳು ಹೋಗಿ ಅವಳ ಮೈ ಮುಟ್ಟಿ ಎಲ್ಲೇನೋ ಹೇಳ್ತಿದ್ದಳು, ಮಂತ್ರ ಹಾಕ್ತಿದ್ದಳೋ ಗೊತ್ತಿಲ್ಲ. ಹೆರಿಗೆಯನ್ನು ಸರಾಗವಾಗಿ ಮಗು ಮತ್ತು ತಾಯಿಯನ್ನು ಉಳಿಸಿದ ಘಟನೆಗಳನ್ನು ಸಹಿತ ನಾನು ಬಹಳಷ್ಟು ಸಲ ನೋಡಿದ್ದೀನಿ. ಈ ರೀತಿ ಅಷ್ಟೇ ಅಲ್ಲ, ಯಾರಾದರೂ ಹೊಟ್ಟೆ ಬೇನೆ ಆಗಿದ್ರೆ ತಪ್ಪಲ ಕೊಡ್ತಿದ್ದಳು. ಮತ್ತು ಇನ್ನೂ ಒಂದಂದ್ರೆ ಅವಳ ದಿವ್ಯವಾದಂಥ ಒಂದು ಕೆಲಸ ಅಂದ್ರೆ, ಈ ಕುರು ಆಗ್ತಿದ್ವಲ್ಲ ಹಿಂದಿನ ಕಾಲದಲ್ಲಿ, ಹುಣ್ಣುಗಳು, ಆ ಕುರುಗೆ ಬಹಳ ಆಪರೇಷನ್ ಮಾಡ್ತಿದ್ದಳು ಅವಳು. ಆಪರೇಷನ್ ಮಾಡಿ ಅದಕ್ಕೆ ಔಷಧ ಹಾಕಿ ಕಟ್ಟಿ ಆ ಕುರುಗಳು ಮಾಯ ಆದಂತೆ ಮಾಡ್ತಿದ್ದಳು. ಏನಂದ್ರೆ ಅವಳ ಔಷಧಿ ಅಂದ್ರೆ, ಒಂದು ಬಾಟಲಿಯನ್ನು ಒಡೆದು ಅದರ ಚೂಪಾದಂಥ ಮಗ್ಗಲು ತಗೊಂಡ್ಬಿಟ್ಟು ಆ ಕುರುವನ್ನು ಒಡೆದ್ಬಿಟ್ಟು ಅದರಲ್ಲಿರುವ ಪೂರ್ತಿ ರಕ್ತವನ್ನು, ಆ ಮಾವಿನ ಹಣ್ಣು ಇದು ಮಾಡದಂತೆ ಜೀಬಿ ಅದರಲ್ಲಿರುವಂಥ ಪೂರ್ತಿ ರಕ್ತ ಮತ್ತು ಅದರ ಕಿವು ಎಲ್ಲ ಹೊರಗೆ ತೆಗೆದು ಅದನ್ನು ಖಾಲಿ ಮಾಡಿ ಅಲ್ಲಿ ಒಂದು ತೊಪ್ಪಲ ಅರೆದು ಹಾಕಿ ಬಟ್ಟೆ ಕಟ್ತಿದ್ದಳು ಅವಳು. ಮುಂದೆ ಸ್ವಲ್ಪ ದಿನದಾಗಿ ಆ ಕುರು ಮಾಯವಾಗಿ ಆಗ್ತಿತ್ತು. ಈ ರೀತಿಯಲ್ಲಿ ಅವಳು ಹೆರಿಗೆ ಬೇನೆ ಅಥವಾ ಸರಾಗವಾಗಿ ಹೆರಿಗೆ ಮಾಡಿಸೋದು, ಅಥವಾ ಇಂಥ ಹುಣ್ಣು ಆದಂಥ ಇದವರಿಗೆ ಆಪ್ರೇಷನ್ ಮಾಡಿ ತಪ್ಪಲ ಹಾಕೋದು, ಅಥವಾ ಈ ಹೊಟ್ಟೆ ಬೇನೆ, ಇಂಥ ಕೆಲವು ಮೆಡಿಸಿನ್ಗಳನ್ನು ಕೊಟ್ಟು ಅವಳು ಬಹಳ ಪ್ರಸಿದ್ಧಿಯಾಗಿದ್ದಳು. ಅವಳಿಗೆ ಒಂದು ಅಡ್ಡ ಹೆಸರನ್ನೇ ಹಾಕಿದ್ರು ಅವ್ರಿಗೂ, ಯಾವುದಂದ್ರೆ ಹೆರಿಗೆಯ ಭೂರಿಯಮ್ಮನೋ ಅಂತಿದ್ರು. ಈ ರೀತಿಯಲ್ಲಿ ಆದರೆ ದುರ್ದೈವದ ವಶ ಘಟನೆ ಏನಂತಂದರೆ, ಅವಳು ಈ ಭೇದಿ ಆದಾಗ ಔಷಧ ಕೊಡ್ತಿದ್ದಳು. ಅವಳು ಭೇದಿ ನಿಂತು ಬಿಡ್ತಿತ್ತು. ಆದರೆ ಮುಂದೆ ಒಂದಿನ ಏನಾಯಿತು ಅಂದರೆ, ಅವರ ಮನೆಯಲ್ಲಿ ಒಂದು ಬಾಡೂಟ ಇತ್ತು, ಹಬ್ಬ ಇತ್ತು. ಬಾಡೂಟ ಮಾಡಿದಳು ಅವಳು, ಖಾರ ಊಟ. ಅದು ಊಟ ಮಾಡಿದಾಳೆ. ಏನಾಯಿತೋ ಏನೋ ಅವಳಿಗೆ ಭೇದಿ ಆಗಲ್ಲ ಶುರು ಆಯಿತು.
ಭೇದಿಯಾದ ಶುರು ಆದಾಗ ತನ್ನ ತಪ್ಪಲವನ್ನು ತಾನೇ ತಗೊಂಡಾಳ ನಿಜ. ಆದರೆ ಅವಳು ಏನಾಯಿತು, ಅವಳ ತಪ್ಪಲಕ್ಕೆ ಕೈ ಕೊಟ್ಟು ಏನೋ ಅವಳು ಭೇದಿ ಎಂದಲೇ ನಳ್ಳಿ ಸತ್ತೋದಳು. ತನ್ನ ಔಷಧಿ ತನಗೆ ಪರಿಣಾಮಕಾರಿ ಆಗಲಿಲ್ಲ ಅನ್ನುವಂಥದ್ದನ್ನು ಭೂರಿಯಮ್ಮ ಕಥೆಯ ಮುಖಾಂತರ. ಮತ್ತು ಇನ್ನೂ ಒಂದು ಭೂರಿಯಮ್ಮ ಬಳಿ ಎಷ್ಟು ನಿಸ್ವಾರ್ಥ ಸೇವೆ ಇತ್ತು ಅಂತಂದರೆ, ಈ ರೀತಿಯಲ್ಲಿ ರಾತ್ರಿ ಹೋಗಿ ಹೆರಿಗೆ ಸರಾಗಿ ಮಾಡಿಸ್ತಿದ್ಳು, ಆಮೇಲೆ ಇಂಥ ಒಂದು ಭೇದಿ ನಿಲ್ಲಿಸ್ತಿದ್ಳು, ಇಂಥ ಎಲ್ಲ ಕೆಲಸ ಮಾಡ್ತಿದ್ಳು. ಅದಕ್ಕೆ ಅವರು ಪ್ರತಿಯಾಗಿ ಒಂದು ಪಡಿ ಪದಾರ್ಥಗಳನ್ನು, ನೀವು ಜೋಳ ತೊಗೊರಿ, ಗೋಧಿ ತೊಗೊರಿ, ದುಡ್ಡು ತೊಗೊರಿ, ಏನಾದ್ರು ತೊಗೊಂಡ್ರೆ ಅಂದ್ರೆ ಅವಳು ಸಿಟ್ಟಾಗ್ತಿದ್ಳು. ಏನು ಎದಕ್ಕೆ ಕೊಡ್ತೀರಿ ನನಗೆ, ನಾ ಏನು ಮಾಡಿ ಕಟ್ಟಿಸ್ತೀನಿ, ಮನೆ ಕಟ್ಟಿಸ್ತೀನಿ, ಆಯಿತು ಅವಳಿಗೆ ರೋಗಿಗೆ ಸಹಾಯ ಮಾಡಿರಿ. ಈ ರೀತಿಯಲ್ಲಿ ಅವಳು ಏನೂ ದುಡ್ಡು ತೊಗೊಳ್ಳಾರ್ದೆ, ಯಾವ ಪಡಿ ಪದಾರ್ಥ ತೆಗೆದುಕೊಳ್ಳಾರ್ದೆ ಅವಳು ಕೆಲಸ ಮಾಡ್ತಾಯಿದ್ದಳು. ಅದಕ್ಕೆ ಅವಳ ನಿಸ್ವಾರ್ಥ ಸೇವೆ ಅವಳದಾಗಿತ್ತು ಅನ್ನುವಂಥದ್ದನ್ನು ನಾ ಆ ಕಥೆಯ ಮುಖಾಂತರ ತಿಳಿಸಿದ್ದೀನಿ. ಅವಳ ಬಾಯಿಂದಲೇ ಮೌಢ್ಯವನ್ನು ಹೋಗಲಾಡಿಸ್ಲಿಕ್ಕೆ ನಾನು ಒಂದು ಮಾತು ಹೇಳಿಸಿದ್ದೀನಿ. ಅಜ್ಜ ನೆಟ್ಟ ಆಲದ ಮರಕ್ಕೆ ನೀವು ಜ್ಯೋತಿ ಬೀಳಬೇಡ್ರಿ, ಅದರಲ್ಲಿ ಬದಲಾವಣೆ ತರ್ರಿ ಅನ್ನುವಂಥ ಮಾತನ್ನು ಅವಳು ಹೇಳಿದ್ದನ್ನು ನಾನು ಆ ಕಥೆಯ ಮುಖಾಂತರ ತಿಳಿಸಿದ್ದೀನಿ. ಈ ಒಬ್ಬ ಸಾಹಿತಿಯ ಜವಾಬ್ದಾರಿ ಏನು ಅಂದರೆ, ತಾನು ಸೃಷ್ಟಿಸುವ ಸಾಹಿತ್ಯ ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನು ಹೋಗಲಾಡಿಸಬೇಕು, ಮೂಢನಂಬಿಕೆಯನ್ನು ಹೋಗಲಾಡಿಸಬೇಕು. ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಈ ಸಂದೇಶ ಕೊಡಲು ಸಾಧ್ಯವಿಲ್ಲ. ತನ್ನ ಬರವಣಿಗೆಯ ಮೂಲಕವಾಗಿ ಇಂಥ ಗುರುತರವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರೊಫೆಸರ್ KS ನಾಯಕ್ ಸರ್ ಅವರು. ಅವರಿಗೆ ಅಭಿನಂದನೆಗಳು. ಇಂಥ ಒಂದು ಒಳ್ಳೆ ಕೆಲಸ ತಮ್ಮಿಂದ ಆಗ್ತಾ ಇದೆ ಸರ್. ಈ ಕ್ರೌಂಚ ಪ್ರಲಾಪ ಕಥಾ ಸಂಕಲನ ಪ್ರಕಾಶಕರಾದಂಥ ನಿಮ್ಮ ಮಗಳು ಇದನ್ನು ಪ್ರಕಾಶನ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳಿದ್ದಾರೆ, ಈ ಮೂಲಕವಾಗಿ ನನ್ನ ತಂದೆ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ. ಮಗಳ ಇಂಥ ಸಾತ್ವಿಕ ಗುಣವನ್ನು ತಾವು ಹೇಗೆ ನೆನೆಸ್ಕೊಳ್ತೀರಾ? ಹೌದು, ಏನಾಯಿತು ಅಂತಂದರೆ, ನನ್ನ 5ನೇ ಕಥಾ ಸಂಕಲನ ಪುರಾಣ ಕೂಪ ಅನ್ನುವಂಥ ಒಂದು ಕಥಾ ಸಂಕಲನವನ್ನು ನಾನು ಪ್ರಕಟ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲನೂ ಅದನ್ನು ಮುನ್ನುಡಿ ಬರೆಸಿದ್ದೆ, ಬೆನ್ನುಡಿ ಬರೆಸಿದ್ದೆ, ಮತ್ತು ಲೇಖಕರ ಮಾತು ಎಲ್ಲನೂ ಆಗಿತ್ತು. ಇನ್ನೇನು ಪ್ರಕಾಶಕರನ್ನು ಹುಡುಕಾಡಬೇಕು ಅಂತ ತಿಳ್ಕೊಂಡು ನಾನು 3-4 ಕಡೆ ಫೋನ್ ಹಾಯಿಸಿದೆ. ಪಲ್ಲವ ಪ್ರಕಾಶನ ಹೋಗಿದೆ, ಆಮೇಲೆ ಬೇರೆ ಬೇರೆ ಗದಗನಲ್ಲಿ ಒಂದು ಅದೆಲ್ಲ ಪ್ರಕಾಶನ ಇದೆ ಯಾವುದು, ಅಲ್ಲಿ ಹೋಗಿ ಮಾತಾಡಿದೆ. ನಮ್ಮ ಗುಲ್ಬರ್ಗಾದಲ್ಲಿ ಸಿದ್ಧಲಿಂಗೇಶ್ವರ ಆಗಲಿ, ನಮ್ಮ ಕನ್ನಡ ನಾಡು ಪ್ರಕಾಶನ ಆಗಲಿ, ಈ ಎಲ್ಲವರನ್ನು ನಾನು ಫೋನ್ನಲ್ಲಿ ಮಾತಾಡಿದಾಗ, ಇಲ್ಲ ಸರ್, ನಿಮ್ಮ ಕಥೆಯನ್ನು ನಾವು ಪ್ರಕಟಿಸ್ತೀವಿ, ಬಟ್ ಈ ಸಲ ಅಲ್ಲ, ಮುಂದಿನ ವರ್ಷ ಅನ್ನುವಂಥದ್ದು ಎಲ್ಲ ಹೇಳಿದ್ರು. ಈಗೆಲ್ಲ ರೆಡಿ ಮಾಡಿಕೊಂಡು ನಾನು ಮುಂದಿನ ವರ್ಷ ತನಕ ಕಾಯ್ಕೋತ ಕುಂದ್ರೋದು ಬೇಡ ಅಂತ ತಿಳ್ಕೊಂಡು ನಾನು ಏನು ಮಾಡಿದೆ, ನನ್ನ ಮಗಳು ಅವಳ ಇಲ್ಲಿ ವಿಶ್ವ ಪ್ರಕಾಶನ ಅಂತ ತಿಳ್ಕೊಂಡು ಇತ್ತಲ್ಲ, ಅದಕ್ಕೆ ನನ್ನ ಮಗಳು ಆಯಿತು ನಾನು ನಮ್ಮ ಪ್ರಕಾಶನದಿಂದ ಪ್ರಕಟ ಮಾಡೋಣ ಅನ್ನೋ. ಹೌದು, ನಮ್ಮ ಪ್ರಕಾಶನದಿಂದ ಪ್ರಕಟ ಮಾಡಿದರೆ ಬರೀ 7 ಕಥೆಗಳ ಒಂದು ಸಣ್ಣ ಪುಸ್ತಕ, ಅದು 100 ಪುಟ ಆಗ್ಬೋದು. ಇಷ್ಟು ಒಂದು ಪುಸ್ತಕ ಪ್ರಕಟ ಮಾಡಿ ಇದಕ್ಕೆ ನಾವೆಲ್ಲನೂ ಮಾಡಬೇಕಾಗ್ತದೆ. ಪ್ರಿಂಟರ್ಸ್ ಹುಡುಕಾಡಬೇಕು, DTP ಮಾಡಿಸ್ಬೇಕು, ಇವೆಲ್ಲ ಮಾಡಬೇಕಾಗ್ತದೆ. ಮತ್ತು ನಾವು ಅದನ್ನು ಎಲ್ಲರಿಗೆ ಲೈಬ್ರರಿಗೋ ಓದುಗರಿಗೆ ಕೊಡಬೇಕು, ಭಾಳ ದೊಡ್ಡ ಕೆಲಸ. ಅದಕ್ಕೆ ಇಷ್ಟಕ್ಕೆ ನಾವು ಮಾಡೋದು ಬೇಡ, ಹಾಗಾದ್ರೆ ನಾವು ಒಂದು ಏನು ಮಾಡೋಣ, ಸಮಗ್ರನೇ ಮಾಡಿಬಿಡೋಣ ಅಂತ ತಿಳ್ಕೊಂಡು ಎಲ್ಲ ಕಥಾ ಸಂಕಲನ ಒಟ್ಟುಗೂಡಿಸಿ ಒಂದು ಕ್ರೌಂಚ ಪ್ರಲಾಪ ಅಂತ ಹೆಸರಿನಿಂದ ಇದು ಅವರ ವಿಶ್ವ ಪ್ರಕಾಶನದ 2ನೇ ಕುಸುಮ ಇದು. ಅದಕ್ಕೆ ನನ್ನ ಮಗಳು ಬಹಳ ಪ್ರೋತ್ಸಾಹ ಮತ್ತು ಅಳಿಯಂದಿರು ಬಹಳ ಪ್ರೋತ್ಸಾಹ ಕೊಟ್ಟು, ಮತ್ತು ನಮ್ಮ ಮನೆಯವರು ಎಲ್ಲರೂ ಇದರಲ್ಲಿ ಸಹಭಾಗಿಯಾಗಿ ಇದನ್ನು ಪ್ರಕಟಗೊಳಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಇನ್ನೂ ಒಂದು ಮಾತು ಹೇಳಬೇಕಂದ್ರೆ, ಈ ಪುಸ್ತಕ ಪ್ರಕಟ ಮಾಡಲಿಕ್ಕೆ ನಾನು ಸುಮಾರು 6 ತಿಂಗಳ ಕಾಲ ತೆಗೆದುಕೊಂಡಿದ್ದೀನಿ. ಒಂದು 6 ತಿಂಗಳ ದಿನ ನಾನು ಈ ಕೆಲಸ ಮಾಡಿದ್ದೀನಿ. ಯಾಕಂದರೆ ಪ್ರತಿಯೊಂದು DTP ಆಗೋದು, ಅದನ್ನು ಪ್ರೂಫ್ ರೀಡಿಂಗ್ ಮಾಡೋದು, ಮತ್ತು ಪ್ರಿಂಟೌಟ್ ತೆಗೆದುಕೊಳ್ಳೋದು, ಈ ರೀತಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಿ ಒಂದು ಸಣ್ಣ ಮಿಸ್ಟೇಕ್ನೂ ಇದ್ರ ಇರಬಾರ್ದು. ಏನು ಒಂದು ಕಾಮ ಆಗಲಿ, ಒಂದು ದೀರ್ಘ ಆಗಲಿ, ಒಂದು ಏನು ಇರಬಾರ್ದು ಅನ್ನುವಂಥ ರೀತಿಯಲ್ಲಿ ನಾನು ಅಂಥ ಒಂದು ಕೆಲಸ ನಾನು ಇದರಲ್ಲಿ ಮಾಡಿದ್ದೀನಿ. ಬಹುಶಃ ಎಲ್ಲೋ ಕಣ್ಣು ತಪ್ಪಿ ಆಗಂಗಿಲ್ಲ ಅಂತೆಲ್ಲ ಆಗಿರ್ಬೋದು, ಬಟ್ ನಾನು ಕಾನ್ಷಿಯಸ್ ಆಗಿ ತಪ್ಪು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ಗ್ರಂಥವನ್ನು ಪ್ರಕಟಣೆ ಮಾಡಿದ್ದೀನಿ. ಮತ್ತು ಈ ಕುರಿತು ಬಹಳ ಒಳ್ಳೆಯ ಅಭಿಪ್ರಾಯಗಳು ಈಗಾಗಲೇ ಬಂದಿದ್ದಾವೆ. ಮೊನ್ನೆ ಬಿಡುಗಡೆ ಆದಾಗೂ ಬಹಳ ರೀತಿಯಿಂದ ಒಳ್ಳೆಯ ಮಾತುಗಳು ಆಡಿದ್ದಾರೆ. ಅದಕ್ಕೆ ನನ್ನ ಮಗಳಾದಂತಹ ಶ್ರೀಮತಿ ಉಷಾ ನಾಯಕ್ ಅವರು ಪ್ರಕಾಶಕರಾಗಿ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಮ್ಮ ಕೃಷ್ಣ ನಾಯಕ್ ಸರ್ ಅವರ ಸುಪುತ್ರಿ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಮನೆಗೆ
ಏನೋ ಒಂದು ವಸ್ತು ತರೋದು ಅಥವಾ ತಂದೆ ತಾಯಿಗಳಿಗೆ ಒಂದಷ್ಟು ಬಟ್ಟೆ ಅಥವಾ ಬಂಗಾರ ಏನಾದರೂ ಕೊಡಿಸೋದು ಇದಂತೂ ಇದ್ದೇ ಇರ್ತದೆ. ಇದ್ರ ಜೊತೆಗೆ ಸರಸ್ವತಿ ಸೇವೆ ಮಾಡುವುದು, ಗ್ರಂಥ ಪ್ರಕಟಣೆ ಮಾಡುವುದು. ಅತ್ತಿಮಬ್ಬೆ ಇಂಥ ಕೆಲಸ ಮಾಡ್ತಿದ್ರು ಅಂತ. ಅತ್ತಿಮಬ್ಬೆ ಆ ಪೊನ್ನನ ಶಾಂತಿ ಪುರಾಣದ ಪ್ರತಿಗಳನ್ನು ಮಾಡಿಸಿ ಉಚಿತವಾಗಿ ಹಂಚಿದ್ರು ಅಂತ. ಹಾಗಾಗಿ ಈ ತಮ್ಮ ಇಡೀ ಸಮಗ್ರ ಕಥಾ ಸಂಕಲನವನ್ನು ಪ್ರಕಟಿಸುವಲ್ಲಿ ನಿಮ್ಮ ಮಗಳು ಉಷಾ ನಾಯಕ್ ಅವರು ಬಹಳ ವಿಶೇಷವಾದಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಸರ್, ತಮಗೆ ಕೀರ್ತಿ ತಂದಂಥ ಕಥೆ ಅಥವಾ ಕಥಾ ಸಂಕಲನ ಲದೇನಿಯ ಇದೆ. ಹೌದು ಹೌದು ಹೌದು. ಅದ್ರ ಮೂಲಕವಾಗಿ ಬಹಳ ಪ್ರಸಿದ್ಧರಾದ್ರಿ ತಾವು. ಹೌದು, ಪ್ರಥಮ ಅದು. ಹೌದು. ಆ ಕಥೆಯ ವಸ್ತು ಏನದು? ಲದೇಣಿಯ. ಹೌದು. ಅಲ್ಲಿ ಅದರ ಲದೇಣಿಯ ಕಥಾ ಸಂಕಲನದಲ್ಲಿ ಸುಮಾರು 9 ಕಥೆಗಳಿದ್ದಾವೆ. ಲದೇಣಿಯ ಅನ್ನುವಂಥ ಟೈಟಲ್ಲಿಂದೇ ಒಂದು ಕತೆ ಇದೆ. ಏನಾಯಿತು ಅಂತಂದ್ರೆ, ಲದೇಣಿಯ ಅನ್ನುವಂಥ ಒಂದು ಕತೆ ಟೈಟಲ್ನ ಇಟ್ಕೊಂಡು ಯಾಕೆ ಬರದೆ, ಇದನ್ನು MM ಕಲಬುರ್ಗಿ ಸರ್ ಬಿಡುಗಡೆ ಮಾಡುವಾಗ ಈ ಕತೆ ಕುರಿತು ಅವರು ಚರ್ಚೆ ಮಾಡಿದ್ದಾರೆ. ನಾಯಕರೇ, ನೀವು ಎಲ್ಲ ಕತೆಗಳನ್ನು ನಾನು ಓದಿದ್ದೀನಿ, ಬಟ್ ಲದೇಣಿ ಅನ್ನುವಂಥ ಕತೆ ಅನ್ನೋದ ಭಾಳ ಸಂಶೋಧನಾತ್ಮಕವಾಗಿ ನೀವು ಬರೆದಿರಿ ಅನ್ನುವಂಥ ಮಾತನ್ನು ಖ್ಯಾತ ಸಾಹಿತಿಗಳು, ಸಂಶೋಧಕರಾದಂಥ ಕಲಬುರ್ಗಿ ಸರ್ ಅವತ್ತು ಮಾತಾಡಿದ್ದನ್ನು ಆ ಸಭೆಯಲ್ಲಿ ನಾನು ಕೇಳಿದ್ದೀನಿ. BT ಲಲಿತಾ ನಾಯಕರು ಇದ್ದರು ಅವತ್ತು. ಇದನ್ನು ಕುರಿತು ಮಾತಾಡಿದರು. ಏನಾಯಿತು ಅಂತಂದ್ರೆ, ಅದನ್ನು ಯಾವ ಥರ ತಗೊಂಡೆ ಆ ಕಥೆಯನ್ನಂತಂದ್ರೆ, ಒಬ್ಬ ಮಲ್ಲಣ್ಣ ಅನ್ನುವಂಥ ಒಬ್ಬ ಈ ಕಡೆ ರಾಯಚೂರಿನೋ ಬಳ್ಳಾರಿ ಕಡೆ ಅಂತ ಒಬ್ಬ ಪ್ರೊಫೆಸರ್, ಅವರು ಶ್ರೀಮಂತ ಮನೆತನದ ಬಂದವನು. ಅವ್ರ ತಂದೆ ಆ ಮಗುವನ್ನು ದೊಡ್ಡ ಡಾಕ್ಟ್ರೋ ಇಂಜಿನಿಯರೋ ಮಾಡಿಸ್ಬೇಕು ಅನ್ನುವಂಥ ಒಂದು ಆತುರದಲ್ಲಿದ್ದರು. ದುಡ್ಡು ಇತ್ತು, ಶ್ರೀಮಂತಿಕೆ ಇತ್ತು. ಆದರೆ ಮಗನ ಒಲವು ಏನದ ಸಾಹಿತ್ಯ, ಸಂಸ್ಕೃತಿ, ಸಮಾಜ, ಈ ರೀತಿಯಲ್ಲಿ ಒಲವು ಇತ್ತು. ಮುಂದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಸಾಹಿತ್ಯ ತೆಗೆದುಕೊಂಡು MA ಮಾಡಿಕೊಂಡು ಬಿಜಾಪುರದ ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗಿ ಇರ್ತಾರೆ, ಮಲ್ಲನಗೌಡ ಅಂತ ತಿಳ್ಕೊಂಡು. ಆವಾಗ ಅಲ್ಲಿ ಬಿಜಾಪುರದ ಒಂದು ಸಂತೆಯಲ್ಲಿ ಅಥವಾ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಸುತ್ತಿರುವಂಥ ಈ ಲಂಬಾಣಿ ಬಿಡಾರಗಳಿಂದ ಜನ ಸಂತೆಗೆ ಬರೋದು, ವ್ಯಾಪಾರಕ್ಕೆ ಬರೋದು, ಬೇರೆ ಈ ರೀತಿ ಬರ್ತಾ ಇರ್ತಾರೆ. ಆ ಜೋಡಿಗಳನ್ನು ನೀವು ನೋಡ್ತಿರ್ತಾನೆ. ಈ ಎಂಥ ಜನ ಇದು, ಎಷ್ಟು ಕಲರ್ಫುಲ್, ಎಂಥ ಒಂದು ಇವ್ರದ್ದು ಪರ್ಸ್ನಾಲಿಟಿ, ಇವೆಲ್ಲ ಅವನ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೆ ಒಂದ್ಸಲ ಅವನು ಏನು ಮಾಡ್ತಾರೆ, ಒಂದು ಜೋಡಿಯನ್ನು ನಿಲ್ಲಿಸಿ ಕೇಳ್ತಾನೆ, ಇಲ್ಲ ನೀವು ಹಿಂಗೆ ಎಲ್ಲ ಇದ್ದೀರಿ, ಮತ್ತು ನಿಮ್ಗೆ ನಾನು ಹ್ಯಾಂಗೆ ಏನು ಓದಬೇಕಾಗಿದೆ, ತಿಳ್ಕೊಬೇಕಾಗಿದೆ ನಿಮಗೆ. ಅದಕ್ಕೆ ಅವ ಒಂದು ಮಾರ್ಗದ, ಸರ್ ನೀವು ಏನು ಚಿಂತೆ ಮಾಡಬೇಡ್ರಿ, ಬಿಜಾಪುರದಿಂದ ಸುಮಾರು ಒಂದು 15-20 ಕಿಲೋಮೀಟರ್ ದೂರದಲ್ಲಿ ಒಂದು ಬಡಚಿ ಅನ್ನುವಂಥ ಒಂದು ಗ್ರಾಮ ಬರ್ತದೆ, ಒಂದು ಹಳ್ಳಿ ಇದೆ. ಅಲ್ಲಿ ಒಬ್ಬ ನಾಯಕ ಇದ್ದಾನೆ, ಅವನಿಗೆ ಈ ಲಂಬಾಣಿ ಜನಾಂಗ ಕುರಿತು ಎಲ್ಲವೂ ಗುರುತಿದೆ, ನೀವು ಅಲ್ಲಿ ಹೋದರೆ ನಿಮಗೆಲ್ಲನೂ ತಿಳಿಸ್ತಾರೆ ಅವರು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅದು ಆಯಿತು ಅಂತ ತಿಳ್ಕೊಂಡು ಇವರು ಒಂದಿನ ಮುಂಜಾನೆ ಬಸ್ ತಿಳ್ಕೊಂಡು ಆ ಬಡಚಿ ಊರಿಗೆ ಹೋಗ್ತಾರೆ. ಬಡಚಿ ಊರಿಗೆ ಹೋಗಿ ಆ ಕ್ರಾಸಿಗೆ ಇಳಿದು ಊರ ಕಡೆ ಹೋದಾಗ ದನಗಳ ಒಂದು ರಾಶಿನೇ ರೋಡ್ ತುಂಬ ಬರ್ತದೆ, ಸಾವಿರಾರು ದನಗಳು. ಏನು ಅಂಥ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂಥ ಒಬ್ಬ ಗೌಡ ನಮ್ಮ ಮಗ ಅವನು, ಆದರೂ ಸಹ ಇಷ್ಟ ದನಗಳು ನಾನು ಏಕಕಾಲದಲ್ಲಿ ಎಲ್ಲಿ ನೋಡಿಲ್ಲ ಅನ್ನುವಂಥ ರೀತಿಯಲ್ಲಿ ದಾಟಿ ಹೋಗ್ತಾನೆ. ಮುಂದೆ ಪ್ರಕೃತಿಯ ಸುಂದರ ಸುತ್ತ ಬೆಟ್ಟಗಳು, ಮರ ಗಿಡ, ಅಗ್ದಿ ಹಸಿರು, ಅದರ ನಡುವೆ ಆ ಬಡಚಿ ತಾಂಡೆ ಕಟ್ಟಿರ್ತಾರೆ. ಅದು ನೋಡಿರ್ತಾನೆ, ಎಷ್ಟು ಸೃಷ್ಟಿ ಸೌಂದರ್ಯದ ಮಧ್ಯದಲ್ಲಿ ಇದು ಕಟ್ಟ್ಯಾರಲ್ಲ ಅಂತ ತಿಳ್ಕೊಂಡು ಹೋಗಿ ಗೌಡನ ಆ ಊರ ನಾಯಕನ ಮನೆಗೆ ಹೋಗ್ತಾನೆ. ದೊಡ್ಡ ಮನೆ ಅದು. ಆಮೇಲೆ ದೊಡ್ಡ ದೊಡ್ಡ ಫೋಟೋಗಳು, ಹಳೆಯ ಕಾಲದವರ ಅಜ್ಜ ಮುತ್ತಜ್ಜನ ಫೋಟೋಗಳು ಅವೆಲ್ಲ ಇದ್ದರು. ನೋಡ್ತಾನೆ. ಅವರಿಗೆ ನಾನು ಹೀಗೆ ಬಂದಿದ್ದೀನಿ ಅಂತ ಹೇಳಿದಾಗ ಹೇಳ್ಕೊಂಡು ಹೇಳ್ತಾರೆ. ಅವರು ನಾಯಕರು ಮರ್ಯಾದೆ ಕೊಡ್ತಾರೆ. ಅವರಿಗೆ ಶರ್ಬತ್ ಆಗ್ತದೆ, ಎಲ್ಲ ಆಗ್ತದೆ. ಇದೆಲ್ಲ ಹೇಳ್ಕೋತ ಅವರ ಗೌಡರ ನಾಯಕನ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದಾಗ ಅವರು ತಮ್ಮ ಪೂರ್ವಜರ ಕತೆ ಹೇಳ್ತಾನೆ. ಆಮೇಲೆ ನಮ್ಮ ಜೋಡು ಗುಡಿ ಹಾಕಿರ್ತಾವೆ ಇವು, ಒಂದು ಸೇವಾಬಾಯಿದು ಮತ್ತು ಒಂದು ಅಂಬಾಬಾಯಿದು ಅಂತ ತಿಳ್ಕೊಂಡು ಹೇಳ್ತಾರೆ. ಇವು ಎಲ್ಲ ಜೋಡಿನೇ ಇರ್ತವೆ. ಇದೆಲ್ಲ ತಮ್ಮ ಕುರಿತು, ಮತ್ತು ನೀವು ತಾಂಡ್ಯ ಎಷ್ಟು ದೂರ ಯಾಕೆ ಕಟ್ತೀರಿ, ಊರಿಂದ ದೂರ ಯಾಕೆ ಕಟ್ತೀರಿ ಅನ್ನುವಂಥ ರೀತಿಯಲ್ಲೂ ಕೇಳ್ತಾನೆ. ಊರು ಅಲ್ಲಿ ಅದು ನೋಡಿ, ಊರು ಅಂದಾಗ ಊರಿಗೂ ಮತ್ತು ಇದಕ್ಕೂ ಡಿಸ್ಟೆನ್ಸ್ ಭಾಳ ಅದಕ್ಕೆ ಕೇಳ್ತಾರೆ. ಇಲ್ಲ, ನಾವು ಊರಿನ ಸಮೀಪ ಕಟ್ಟಬಹುದಾಗಿತ್ತು, ಆದರೆ ಈ ಜನ ಏನು ಮಾಡಿದ್ರೆ ತಮ್ಮ ಸಂಸ್ಕೃತಿ, ತಮ್ಮ ಮರ್ಯಾದೆ, ತಮ್ಮ ಇದು ಉಳಿಸ್ಕೋಬೇಕಂತ ತಿಳ್ಕೊಂಡು ಊರಿಂದ ಸ್ವಲ್ಪ ದೂರದಲ್ಲೇ ಇರ್ತಾರೆ. ಅದರಲ್ಲಿ ನೀರು, ಮೇವು, ಗುಡ್ಡ ಗಾಡು ಇದ್ದಲ್ಲಿ ತಮ್ಮ ದನಗಳಿಗಿರಲಿ ಅಂತ ದೂರೇ ಕಟ್ಟಿದ್ದಾರೆ. ಮೂಲತಃ ಇವರು ತಮ್ಮ ಬದುಕು, ತಮ್ಮ ಸಂಸ್ಕೃತಿ ಹಾಳು ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕೂ ಅದು ಆಗಿದೆ ಅನ್ನುವಂಥ ರೀತಿ. ಇದೆಲ್ಲ ಡಿಟೇಲ್ ಆಗಿ ಅವರು ತಮ್ಮ ಪರಿಚಯ ಮತ್ತು ತಮ್ಮದು ರಾಜವಂಶ ಹೇಗೆ ಅನ್ನುವಂಥದ್ದನ್ನು ಸಹಿತ ಅವರು ಇತಿಹಾಸ ಹೇಳ್ತಾರೆ. ಇದು ಮಲ್ಲನಗೌಡನ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗ್ತದೆ. ಅದಕ್ಕೆ ಅವರೆಲ್ಲ ಅವ್ರ ಮನೆಯಲ್ಲಿ ಅವ್ರ ಜೊತೆ ಮಾತಾಡಿ
ನಾಷ್ಟ ಮಾಡಿ ತಿರುಗಿ ಬರ್ತಾರೆ ಮನೆಗೆ. ಬಂದು ಆಲೋಚನೆ ಮಾಡಿ ಈ ಲದೇಣಿಯ ಅನ್ನುವಂಥ ಕತೆ ಹುಟ್ಟಲಿಕ್ಕೆ ಕಾರಣ ಆಯಿತು ಅಂತ. ಲದೇಣಿಯ ಮೀನ್ಸ್ ಮೂಮೆಂಟ್ ಅದೇ ಅದು ಒಂದು ಎತ್ತುಗಳ ಮೇಲೆ ಅವ್ರು ಹಾಕ್ಕೊಂಡು ಮುಂದಿನ ಊರಿಗೆ ಸಾಗುದು. ಆ ಥರ ಎರಡೂ ಕಡೆ ವಜ್ಜೆ ಹಾಕೋತಾರ ತಮ್ಮ ಜನಸಿಗಳನ್ನ ಹಾಕೊಂಡು ಅನ್ನುವಂಥ ರೀತಿ ಲದೇಣಿಯ. ಓಹೋ ಅಂದ್ರೆ ಈ ಅಲೆಮಾರಿತನವನ್ನು ತಾವು ಎಲ್ಲ ಕಥೆಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಚಿತ್ರಣಗೊಳಿಸಿದ್ದೀರಿ ಇದನ್ನು. ಹೌದು 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 ಹೌದು. ಬಹಳ ಒಳ್ಳೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸರ್. ಈಗ ಕೊನೆಯದಾಗಿ ತಾವು ಇತ್ತೀಚೆಗೆ ತಮ್ಮ ಆತ್ಮಕಥೆಯನ್ನು ಪ್ರಕಟ ಮಾಡಿದ್ದೀರಿ. ಹೌದು 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 ಹೌದು. ವಲಸೆ ಹಕ್ಕಿಯ ಹಾಡು. ಹೌದು ಹೌದು ಹೌದು. ಇದಕ್ಕೆ ಈ ಹೆಸರು ಯಾಕೆ ಇಡಬೇಕಾಯ್ತು? ಓ ಸರಿ 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 ಸರಿ. ನಾನು 2019ರಲ್ಲಿ ಕೊರೋನಾ ಹೌದು ನಮ್ಮ ಜನಾಂಗ ಅಥವಾ ಇಡೀ ಭಾರತ ಖಂಡದಲ್ಲಿ ಮತ್ತು ವಿಶ್ವದಲ್ಲಿನೇ ಎಲ್ಲ ಜನಾಂಗವನ್ನು ಅದು ಮುಕ್ಕಿ ಏನು ಸೂರ್ಯಗೊಳ್ತಾ ಇತ್ತು. ಅಂದರೆ ಎಲ್ಲರನ್ನು ಅದು ಆಹುತಿಯಾಗಿ ತಗೊಳ್ತಾ ಇತ್ತು. ಎಲ್ಲರೂ ನಮ್ಮನ್ನು ಮನೆಯಲ್ಲಿ ನಮಗೆ ಕಟ್ ಹಾಕಿ ಆದಂತೆ ನಾವು ಬಂಧನಕ್ಕೆ ಒಳಗಾಗಿದ್ದೀವಿ ನಾವು ಎಲ್ಲರೂ. ಹೌದಾ? ಮನೆಯಲ್ಲಿ ನಾವು ಬೇರೆ ಹೋಗಂಗೆ ಇಲ್ಲ ಆ ರೀತಿಯಲ್ಲಿ. ನಾನು ಒಂದ್ಸಲ ಸುಮ್ಮನೆ ನಾನು ಆತ್ಮಕತೆ ಬರೀಬೇಕು ಅನ್ನುವಂಥ ನನ್ನ ಕನಸು ಮನಸ್ಸಿನಲ್ಲಿ ಇರಲಿಲ್ಲ. ಮತ್ತು ಬರೀಲಿಕ್ಕೆ ನಾನೇನು ಅಂಥ ಸಾಧನೆ ಅಥವಾ ದೊಡ್ಡ ವ್ಯಕ್ತಿ ಅಲ್ಲ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಇತ್ತು. ನಾನು ಒಂದು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ದೆ. ಒಮ್ಮೆ ಏನೋ ಒಂದು ವಾಕ್ಯ ಫ್ಲ್ಯಾಶ್ ಆಯಿತು. ಮೊದಲನೇ ಸಾಲ ಫ್ಲ್ಯಾಶ್ ಆಯಿತು. ಅದು ಯಾಕಂದ್ರೆ ನಮ್ಮ ಮುತ್ತಜ್ಜನನ್ನು ನಮ್ಮ ಮುತ್ತನ ಹೆಸರು ಕೃಷ್ಣ, ಒಂದು ಹೆಸರು. ನನ್ನ ಮುತ್ತಜ್ಜ ಕೃಷ್ಣನನ್ನು ನಾನು ನೋಡಿಲ್ಲ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿ ನಾನು ಯಾಕೆ ಆತ್ಮಕತೆ ಬರೀಬಾರ್ದು ಅಂತ ಬರೀಲಕ್ಕೆ ಶುರು ಮಾಡಿದೆ. ನನ್ನ ಮುತ್ತಜ್ಜನಂತೂ ನೋಡಿಲ್ಲ ನಾನು, ಆದರೆ ಅಜ್ಜನಾದಂಥ ಮಾನಸಿಂಗ್ ನಾಯಕನನ್ನು ನಾನು ನೋಡಿದ್ದೀನಿ. ಮುತ್ತಜ್ಜನ ಕಾಲಕ್ಕೆ ಈ ಜನ ಅಲೆಮಾರಿನೇ ಇದ್ದರು. ಇವ್ರಿಗೆ ನೆಲೆ ಇಲ್ಲ, ಸ್ಥಳ ಇಲ್ಲ, ಅನಿಶ್ಚಿತವಾದಂಥ ಬದುಕು, ನಿಶ್ಚಿತವಾದ ನೆಲೆ ಬದುಕು ಯಾವುದೂ ಇರಲಿಲ್ಲ. ಮೂಮೆಂಟೇ ಇತ್ತು. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಇವರು ತಿರುಗಾಡ್ತಾನೆ ಇದ್ದರು. ಮಾನಸಿಂಗ್ ನಾಯಕನ ಕಾಲಕ್ಕೆ ಅವ್ರ ಮಗನಾದಂಥ ನನ್ನ ಅಜ್ಜನಾದಂಥ ಮಾನಸಿಂಗ್ ನಾಯಕನ ಕಾಲಕ್ಕೆ ಅಲೆಮಾರಿನೇ ಇತ್ತು. ನಮ್ಮ ತಂದೆಯವರು ಹುಟ್ಟುವಾಗ ಅವರು ಅಲೆಮಾರಿಯಾಗಿಯೇ ಹುಟ್ಟ್ಯಾರ. ಮುಂದೆ ಏನಾಯಿತು ಅಂತಂದ್ರೆ ಬ್ರಿಟಿಷರು ಬಂದ್ರಲ್ಲ, ಬ್ರಿಟಿಷರು ತಮ್ಮ ಈಸ್ಟ್ ಇಂಡಿಯಾ ಕಂಪನಿ ತಂದುಕೊಂಡು ಇಲ್ಲಿ ಹೂಡಿದಾಗ ಈ ಜನಾಂಗವನ್ನು ಏನಂದ್ರೆ ಕೊಳ್ಳೆ ಹೊಡೆಯುವ ಅಪರಾಧಿ ಬುಡಕಟ್ಟು ಅನ್ನುವಂಥ ಒಂದು ಹಣೆಪಟ್ಟ ಕಟ್ಟಿ ಇವರನ್ನು ಶಿಕ್ಷೆಗೆ ಒಳಪಡಿಸ್ತಾ ಇದ್ರು. ಏನಂತಂದ್ರೆ ಕೊಳ್ಳೆ ಹೊಡೆಯುವ ಅಪರಾಧಿ ಬುಡಕಟ್ಟು ಜನಾಂಗ ಅಂತ ತಿಳ್ಕೊಂಡು ಒಂದು ಹಣೆಪಟ್ಟಿ ಕಟ್ಟಿ ಇವರನ್ನು ಶಿಕ್ಷೆಗೆ ಒಳಪಡಿಸ್ತಾ ಇದ್ರು. ಏನಂತಂದರೆ ಮತ್ತು ಎಷ್ಟು ರಿಸ್ಟ್ರಿಕ್ಷನ್ ಇವರಿಗೆ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಇವರು ಹೋಗಬೇಕಾದ್ರೆ ಆ ಊರಿನ ಗೌಡನಿಂದ ಹೌದು ಇವರು ಇಂಥವ್ರು ಅಂತ ತಿಳ್ಕೊಂಡು ಅವರಿಂದ ಒಂದು ಪತ್ರ ಬರೆಸ್ಕೊಂಡು ಮುಂದಿನ ಊರಿಗೆ ಹೋಗಬೇಕಾದಂಥ ಒಂದು ಪ್ರಮೇಯ ಅವರಿಗೆ ಆಯಿತು. ಅದಕ್ಕೆ ಇಂಥ ಒಂದು ಸಂಕಟದಲ್ಲಿ ಸಿಲುಕಿದಂತಹ ನಮ್ಮ ಅಜ್ಜ ಮಾನಸಿಂಗ್ ನಾಯಕ ಏನು ಮಾಡ್ದಂದ್ರೆ ಇನ್ನೂ ಒಂದು ಏನಾಯಿತು ಅಂದ್ರೆ ಬೇಡ ಅಂತ ತಿಳ್ಕೊಂಡು ಒಂದು ಕಡೆ ನೆಲೆನೇ ನಿಲ್ಲೋಣ ಅಂತ ತಿಳ್ಕೊಂಡು ಅವರು ನೆಲೆ ನಿಂತರು. ನೆಲೆ ಎಲ್ಲಿ ನಿಂತರು ಅಂತಂದ್ರೆ ಸಿಂದಗಿ ತಾಲೂಕಿನ ಈ ನಾಗಾವಿ ಅನ್ನುವಂಥ ಒಂದು ಊರು ಬರುತ್ತೆ. ಅದರಲ್ಲಿ ಮೇಲೆ ಗುಡ್ಡದಲ್ಲಿ ಬಯಲು ಜಾಗ ಇದೆ, ಅಲ್ಲಿ ನೆಲೆ ನಿಂತರು. ಅಲ್ಲಿ ನೆಲೆ ನಿಂತು ಈ ಕಡೆ ಬದನಿಹಾಳ ಅನ್ನುವಂಥದ್ದು ಅದು ಜೇವರ್ಗಿ ತಾಲೂಕಿನ ಕೊನೆ ಹಳ್ಳಿ. ಅದು ಆ ಸೀಮೆ ಈ ಸೀಮೆ ಎರಡು ಕೂಡಿದಾವೆ. ಅಲ್ಲಿ ನೆಲೆ ನಿಂತು ಈ ನೆಲದಲ್ಲಿ ಏನು ಮಾಡ್ತಾರೆ ಅವರು ಭೂಮಿ ಪರ್ಚೇಸ್ ಮಾಡ್ತಾರೆ. ಇನ್ನೇನು ನಮಗೆ ಎಲ್ಲಿ ಹೋಗಂಗಿಲ್ಲ, ನಮ್ಮ ದನಗಳು ಆಗಂಗಿಲ್ಲ, ವ್ಯಾಪಾರ ನಿಂತು ಹೋಗ್ತದೆ, ಇನ್ನು ಅಗ್ರಿಕಲ್ಚರ್ದಾಗಿರೋ ತೊಡ್ಕೊಳ್ಳೋನು, ಹೈನ ಮಾರಿ ಬದುಕೋಣ ಅಂತ ತಿಳ್ಕೊಂಡು ನಮ್ಮ ವಿಚಾರ ಮಾಡಿ ಒಂದು ಕಡೆ ಬೀಡಾರ ಹುಡಿ ಇಲ್ಲಿ ಹೊಲಗಳನ್ನು ಪರ್ಚೇಸ್ ಮಾಡ್ತಾರೆ. ಅವರಲ್ಲಿ ಆವಾಗ ದುಡ್ಡು ಭಾಳ ಇತ್ತು, ಬೆಳ್ಳಿ ನಾಣ್ಯಗಳಿದ್ದು. ಅವ್ರು ಮನಸ್ಸು ಮಾಡಿದರೆ ಸಾಕಷ್ಟು ಭೂಮಿಗಳು ಪರ್ಚೇಸ್ ಮಾಡಬಹುದಾಗಿತ್ತು, ಆದರೆ ಅವರು ಮಾಡಲಿಲ್ಲ. ಯಾಕಂದರೆ ಆವಾಗ ಭೂಮಿಗೆ ಅಷ್ಟೊಂದು ಬೆಲೆ ಇರಲಿಲ್ಲ, ಬೀಳು ಬಿದ್ದು ಭೂಮಿಗಳು ಇದ್ದು ಮಾಡಿದ್ರು. ಮುಂದೇನಾಯಿತು ಆಯಿತು, ಅಲ್ಲೇ ಇದ್ದು ಈ ಭೂಮಿಗಳನ್ನ ಉಳುಮೆ ಮಾಡಿ ಇವರು ಕಾಳು ಕಡಿ ಬೆಳಿಲಾಕ ಶುರು ಮಾಡಿದ್ರು ನಿಜ. ಆದರೆ ಈ ಭೂಮಿ ನಮ್ಮದು ಬದನಿಯಾಳ, ಅದು ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು. ಅದಕ್ಕೆ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು. ಅದಕ್ಕೆ ಏನಾಗ್ತಿತ್ತು ಅಂದರೆ ಈ ಭಾಗದಲ್ಲಿ ಬೆಳೆದ ಭೂಮಿಯನ್ನು ಆ ಕಡೆ ಇಂಗ್ರೇಜಿ ಕಡೆ ಸಾಗಿಸ್ಲಿಕ್ಕೆ ಅವರು ಅಲೌ ಮಾಡ್ತಿರ್ಲಿಲ್ಲ. ಅಲ್ಲಿ ಒಬ್ಬ ಈ ಕರೋಡಗಿರಿ ಅನ್ನುವಂಥ ಒಬ್ಬ ಸಿಪಾಯಿನ ಇಟ್ಟಿದ್ರು ಅವರು. ಅವಲ್ಲಿದ್ದ ಇವ್ರ ಉಪಟಳ ಭಾಳ ಆಯಿತು. ಒಂದ್ಸಲ ಬ್ರಿಟಿಷರು ನಮ್ಗೆ ಈ ಥರ ಅಪರಾಧಿ ಪ್ರಜ್ಞೆ ಹಣೆಪಟ್ಟಿ ಕಟ್ಟ್ಯಾರ, ಮತ್ತು ಇವರು ನಮ್ಮ ಮಾಲ್ ಬೆಳೆದದ್ದನ್ನು ಆ ಕಡೆ ಒಯ್ಲಾಕ ನಮ್ಮ ಮನೆಗೆ ಒಯ್ಲಾಕೆ ಕೊಡಂಗಿಲ್ಲ. ಹೀಗಾಗಿ ಇಕ್ಕಟ್ಟಿಗೆ ಸಿಕ್ಕಂತ ನಮ್ಮ ಅಜ್ಜ ಏನು ಮಾಡ್ದಂದ್ರೆ ಆ ನಾಗಾವಿ ಬಿಟ್ಟು ಬದನಿಹಾಳಕ್ಕೆ ಬಂದು ಬೀಡಾರ ಹೊಡೆದ್ರು.
ಇಲ್ಲೇ ನೆಲೆಸಲಿಕ್ಕೆ ವಲಸೆ ಹಕ್ಕಿ. ಅಲ್ಲಿಂದ ಇಲ್ಲಿ ವಲಸೆನೇ ಇತ್ತು. ಈ ರೀತಿಯಲ್ಲಿ ಪ್ರಾರಂಭ ಆದಂತಹ ನನ್ನ ಆತ್ಮಕತೆ ನಮ್ಮ ಮಾನಸಿಂಗ್ ಅಜ್ಜನ ಕುರಿತು ನಾನು ಹೇಳಿದ್ದೀನಿ. ನಮ್ಮ ಅಜ್ಜ ತೀರ್ಕೊಂಡಾಗ ಬಹುಶಃ ನನಗೆ ಅವರು ತೀರ್ಕೊಂಡಿದ್ದು ಗುರುತದೆ. ನನಗೆ ಅವಾಗ 5-6 ವರ್ಷದ ಹುಡುಗ ನಾನು ಅವರು ಮಣ್ಣಿಗೆ ತಯಾರಿ ಹ್ಯಾಂಗೆ, ಅವರು ಡೋಲಿ ಹ್ಯಾಂಗೆ ಹೋಯ್ತು, ಬಾಜಾ ಭಜಂತ್ರಿ ಹ್ಯಾಂಗೆ, ಜನ ಹ್ಯಾಂಗೆ ಅಳ್ಳಾಕತ್ತಿದ್ರು, ನಾನು ನೋಡಿದೆ ಅಷ್ಟೇ. ಯಾಕೆ ಅಳ್ತಾರ ಅನ್ನುವಂಥ ರೀತಿಯಲ್ಲಿ ನನ್ನ ಪರಿಕಲ್ಪನೆ, ಸಣ್ಣ ಹುಡುಗ. ಈ ರೀತಿಯಲ್ಲಿ ನಮ್ಮ ಅಜ್ಜ ತತ್ತ ಮತ್ತು ನಮ್ಮ ದೊಡ್ಡಪ್ಪನೂ ಅಕಾಲ ಮೃತ್ಯು ಆಯಿತು. ಹೀಗಾಗಿ ಮನೆಯ ನಮಗೆ ಅವ್ರಿಗೆ ಕೂಡಿದ್ದಾಗ ನಿಯರ್ ಅಬೌಟ್ 400 ಎಕರೆ ಭೂಮಿ ನಮ್ಮದು ಕೂಡಿದ್ದಾಗ. ನಾವು ಇವರಿಗೆ ಮಾನಸಿಂಗ ನಾಯಕರಿಗೆ 3 ಜನ ಅಣ್ಣ ತಮ್ಮದೇರು, ತುಕ್ಕು, ಸೋಮಲು ಮತ್ತು ಹೇಮಲು ಅಂತ. ಅದಕ್ಕೆ ಅಷ್ಟ ದೊಡ್ಡ ಆಸ್ತಿಯನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ನಮ್ಮ ತಂದೆಯವರ ಹೆಗಲ ಮೇಲೆ ಇಡೀ ಜವಾಬ್ದಾರಿ ಬಿತ್ತು. ಸೋಮಲು ನಾಯಕನ ಹೆಗಲ ಮೇಲೇ ಬಿತ್ತು. ನಮ್ಮ ಕಾಕ ಸ್ವಲ್ಪ ದಿನ ನಮ್ಮ ಜೊತೆಯಲ್ಲಿದ್ದು ಆಮೇಲೆ ಅವ್ರು ಬೇರೆ ಮಾಡ್ಕೊಂಡು ಹೋದರು. ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ದ. ಹೀಗಾಗಿ ದೊಡ್ಡಪ್ಪನ ಮಕ್ಕಳು ಮತ್ತು ನಮ್ಮ ತಂದೆಯವರ ಹೆಗಲ ಮೇಲೇ ಪೂರ್ತಿ ಜವಾಬ್ದಾರಿ ಬಿತ್ತು. ಅದಕ್ಕಾಗಿ ಅವರು ಒಂದು ದೊಡ್ಡ ಮನೆ ಕಟ್ಸಿದ್ರು. ಅವಾಗ ಡಬಲ್ ಪರ್ಸಾಲಿಗಿದ್ದು ಒಂದು ಕಟ್ಟಿಗೆ ಮಣ್ಣಿನ ಮನೆ ಕಟ್ಸಿದ್ರು. ಒಂದು ತೋಟ ಮಾಡಿಸಿದ್ರು ನಮ್ಮ ತಂದೆಯವರು. ಯಾಕಂದ್ರೆ ಬಯಲು ಸೀಮೆಯಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಮಳೆ ಮೇಲೆ ಅವಲಂಬನೆ ಆಗಬೇಕಾಗ್ತದೆ ಅಂತ ತಿಳ್ಕೊಂಡು ತೋಟ ಮಾಡಿಸಿದ್ರು. ಆ ಭಾಗದಲ್ಲಿ ತೋಟನೇ ಇರಲಿಲ್ಲ. ಈ ರೀತಿಯಲ್ಲಿ ಸಂಸಾರನ ಬದುಕನ್ನು ಬಹಳ ಸುಂದರವಾದಂಥ ರೀತಿಯಲ್ಲಿ ಕಟ್ಟಿದ್ರು ಅವರು. ನಾವೆಲ್ಲ ಸಣ್ಣವರು ಚಿಕ್ಕವರಿದ್ದೀವಿ ಅವಾಗ. ದೊಡ್ಡಪ್ಪನ ಮಕ್ಕಳೆಲ್ಲ ಮದುವೆ ಮಾಡಿಕೊಂಡು ದೊಡ್ಡವರಾಗಿದ್ದರು, ಅವರು ಒಕ್ಕಲ್ತನ ಮಾಡ್ತಾಯಿದ್ರು. ಆದರೆ ಮುಂದೆ ಏನಾಯಿತು ಅಂತಂದ್ರೆ ಅವರಲ್ಲಿ ಒಂದು ಭಾವನೆ ಮೂಡ್ತು. ಏನಂದ್ರೆ ನಾವೆಲ್ಲ ದುಡಿತೀವಿ, ಇವರೆಲ್ಲ ಬರೀ ಸಾಲಿ ಹೋಗೋರು ಅಥವಾ ಕುಂತು ತಿನ್ನೋರು ಅಂತ ತಿಳ್ಕೊಂಡು ಅವರಲ್ಲಿ ಒಂದು ವಿಚಾರ ಬಂದು ಅವರು ನಮ್ಮ ಮನೆಯಲ್ಲಿ ಒಬ್ಬ ವಿಚಾರ ಮಾಡುವಂಥ ಒಬ್ಬ ಮುದುಕಿದ್ದ. ನಮ್ಮ ತಂದೆಯವರು ಅವರಿಗೆ ಕಾಕಾನೇ ಅಂತಿದ್ರು, ನಾವೆಲ್ಲ ಅವರಿಗೆ ಮುತ್ತೆ ಅಂತಿದ್ದೀವಿ. ಅವನು ವಿಚಾರ ಮಾಡ್ತಿದ್ದ. ಅವನು ಮುಂದೆ ಎಲ್ಲ ತೋಡ್ಕೊಂಡ. ಏನಪ್ಪ ನಮ್ಮ ಲಾಲು ಮುತ್ಯ ನಮಗೆ ಬೇರೆ ಮಾಡ್ಕೊಡು ಅಂತ ಹೇಳೋದು ಕಾಕಾಗ. ನಮ್ಮ ಪಾಲು ನಮಗೆ ಕೊಟ್ಬಿಟ್ರೆ ನಾವು ಎಲ್ಲ ಮಾಡ್ಕೊಂಡು ತಿಂತೀವಿ, ನಾವು ದುಡಿಲಾಗತ್ತೀವಿ, ಅವ್ರು ಕುಂತು ತಿನ್ಲಾಗತ್ತಾರ ಅಂತ ತಿಳ್ಕೊಂಡು ಈ ರೀತಿಯಲ್ಲಿಂದಾಗ ನಮ್ಮ ತಂದೆಗೆ ಸಿಟ್ಟು ಬರ್ತದೆ. ಏನು ನಾನು ಇವರನ್ನು ಒಂದು ದೊಡ್ಡ ಅಣ್ಣ ಸತ್ತೋದಾಗ ನಾ ಇವರನ್ನು ಬೆಳೆಸ್ದೆ, ಕಲಿಸ್ದೆ, ಮದುವೆ ಮಾಡಿದೆ, ಒಬ್ಬನಿಗೆ ನೌಕರಿ ಹಚ್ಚಿಸ್ದೆ, ಅವ್ರ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿಸ್ದೆ, ಇದೆಲ್ಲ ಮಾಡಿ ಬೆಳೆಸೀನಿ. ನನ್ನ ಮಕ್ಕಳಿನ್ನ ಸಣ್ಣವರಾದಾರ, ಒಂದು ಹೆಡಿಗೆಯಲ್ಲಿ ಮುಚ್ಚಿಡ್ಬೋದು, ಈ ಥರ ಪಿಳ್ಳೆಗಳದಾರ, ಇದು ಹ್ಯಾಂಗ ಅಂತ ತಿಳ್ಕೊಂಡು ಅವ್ರ ಮುಂದೆ ಸಿಟ್ಟು ಕಾರ್ಕೋತಾರೆ. ನಮ್ಮ ಅಜ್ಜಿಗೂ ಹೇಳ್ತಾಳೆ, ಅಜ್ಜಿನೂ ಬೈತಾಳೆ ಅವರಿಗೆ, ಆದರೂ ಕೇಳಂಗಿಲ್ಲ, ಬೇರೆ ಮಾಡಿಕೊಡ್ತಾರೆ. ಬೇರೆ ಮಾಡಿಕೊಟ್ರೆ ಏನಾಯಿತು ಅಂದ್ರೆ ನೋಡಿ ಹೇಗಿದೆ ಅಂದ್ರೆ, ಆ ದೊಡ್ಡ ಮನೆ ಕಟ್ಸಿದ್ದು ಡಬಲ್ ಪಡ್ಸಾಲ್ಗಿ ಮನೆ ಅವ್ರಿಗೆ ಹೋಯ್ತು, ತೋಟನೂ ಅವ್ರಿಗೆ ಹೋಯ್ತು. ಬರೀ ನಮಗೊಂದು ಮನೆ 2 ರೂಮಿನ ಮನೆ ಮತ್ತು ಬಯಲು ಸೀಮೆಯ ನೆಲ ಬಂತು ನಮಗೆ. ಈ ರೀತಿ ನಮ್ಮ ತಂದೆಯವ್ರು ಸಿಟ್ಟು ಮಾಡ್ತಾರೆ. ಆದರೂ ಪಂಚರೆಲ್ಲ ಇರಲಪ್ಪ, ಅವರು ತಂದೆ ಇಲ್ಲದ ಮಕ್ಕಳಿದ್ದಾರೆ, ಇರಲಿ ಅಂತ ತಿಳ್ಕೊಂಡು ನಮ್ಮ ತಂದೆಯವರಿಗೆ ಸಮಾಧಾನ ಮಾಡಿ ನಮಗೆ ಆ ಕಡೆ ಹೋದೆವು. ನಿಜವಾಗಿ ಹೇಳ್ತಾ ಇದ್ದೀನಿ, ನಾವು ಯಾವ ಥರ ಬಂದೀವಿ ಈ ಕಡೆ ಅಂತಂದ್ರೆ, ನಾವು 7 ಜನ ಅಣ್ಣ ತಮ್ಮದೇರು, ಒಬ್ಬ ಅಕ್ಕ ಮತ್ತು ಅಜ್ಜಿ, ನಮ್ಮ ತಂದೆ ತಾಯಿ ಮತ್ತು ಒಬ್ಬ ಆಳು. ಈ ರೀತಿಯಲ್ಲಿ ಅವೆಲ್ಲ ಆಳು ತಂದು ದನ ಎಲ್ಲ ಕಟ್ಟಿ ಇಷ್ಟೆಲ್ಲ ನಾವು ನಮ್ಮ ಮನೆಗೆ ಬಂದೀವಿ. ನಾನು ಅದರಲ್ಲಿ ಬಳಸೀನಿ. ನಿಜವಾಗಿ ಹೇಳಬೇಕಾದಂದ್ರೆ ಎಕ್ಸಾಗರೇಷನ್ ಅಲ್ಲ, ನಮಗೆ ಗುರುತಿಲ್ಲಾರ್ದಂಗೆ ಆ ಮನೆಯ ನಾಯಿ ಮತ್ತು ಬೆಕ್ಕು ಯಾವಾಗೋ ಬಂದುಬಿಟ್ಟಾವ ಈ ಕಡೆ, ಯಾವಾಗೋ ಬಂದುಬಿಟ್ಟಿದ್ದು. ನಮ್ಮ ಜೊತೆನೇ ಬಂದುಬಿಟ್ಟು, ನಿಮ್ಮ ಜೊತೆಗೆ ನಾಯಿ ಮತ್ತು ಬೆಕ್ಕು ನಮ್ಮ ಜೊತೆಗೆ ಬಂದಾವ. ಈ ರೀತಿಯಲ್ಲಿ ನಾವು ಹೊಸದಾಗಿ ಬದುಕು ಕಟ್ಕೊಳ್ಳೋಕೆ ಶುರು ಮಾಡಿದೀವಿ. ಆ ವರ್ಷ ನಮಗೆ ಎಷ್ಟು ಜೋಳ ಬೆಳೆದಿತ್ತು, ಎಷ್ಟು ನಮಗೆ ಆಹಾರ ಧಾನ್ಯ ಬೆಳೆದಿತ್ತು ಅಂದ್ರೆ ನಮ್ಮ ಬದುಕಿ 1 ವರ್ಷಕ್ಕೆ ಸಾಲುವಷ್ಟು ನಮ್ಗೆ ಬೆಳೆ ಬಂದಿತ್ತು. ಆ ರೀತಿಯಲ್ಲಿ ಬರೆದೆ ನಾನು. ನಮ್ಮ ತಂದೆಯವರು ಬಹಳ ಪರೋಪಕಾರಿ ಅಥವಾ ಹೆಲ್ಪಿಂಗ್ ನೇಚರ್ ಅಂತ ಹೇಳ್ತಾ ಇದ್ದೀವಲ್ಲ ನಾವು. ಯಾವ ಥರ ಅಂತಂದರೆ, ಅವರಿಗೆ ನಾನು ಈ ಥರ ಹೆಲ್ಪ್ ಮಾಡೋದ್ರಿಂದ ನಮಗೆ ಪುಣ್ಯ ಬರ್ತದೆ, ನಮ್ಗೆ ಒಳ್ಳೆಯದಾಗ್ತದೆ, ಧರ್ಮದ ಬಗ್ಗೆ ಅಂಜಿ ಅವರು ಈ ರೀತಿ ಮಾಡಲಿಲ್ಲ. ಅವರ ಮನಸ್ಸೇ ಆಗಿತ್ತು ಅಂತ, ಅವರ ಮನೋಧರ್ಮನೇ ಆಗಿತ್ತು ಅಂತ. ಯಾರಾದರೂ ಮನೆಗೆ ಬಂದು ಇದು ಬೇಕು ಅಂತಂದಾಗ ಅವರು ಅಲ್ಲ ಅಂತಿರಲಿಲ್ಲ. ಇಂಥ ಒಂದು ಮನೋಸ್ಥಿತಿ ಅವರಿಗೆ. ಬಹುಶಃ ಮದುವೆ ಸಂದರ್ಭದಲ್ಲಿ ಮನೆಯಾಗೇ ಇರ್ತಿದ್ದಿಲ್ಲ. ನಮ್ಮ ತಂದೆ ದಿನ ಸಿಂದಗಿ ಹೋಗಬೇಕಾಗ್ತಿತ್ತು. ಯಾಕಂದ್ರೆ ಅವ್ರಿಗೆ ಬಟ್ಟೆ ಕೊಡಿಸೋದು, ಬಂಗಾರ ಕೊಡಿಸೋದು. ಯಾಕಂದ್ರೆ ಸಿಂದಗಿಯ ವಿಠ್ಠಲ್ ಕುಲಕರ್ಣಿಯವರು ಬೇರೆ ಅವ್ರ ಅಂಗಡಿಯಲ್ಲಿ ಉದ್ರಿನೇ ಇರಲಿಲ್ಲ. ನಮ್ಮ ತಂದೆಯವರಿಗೆ ಮಾತ್ರ ಉದ್ರಿ ಕೊಡ್ತಿದ್ರು ಅವರು. ಅದಕ್ಕೆ ಇವರೆಲ್ಲ ಊರಿನ ಜನರಿಗೆ ಕರ್ಕೊಂಡು ಹೋಗಿ ಉದ್ರಿ ಕೊಡಿಸೋರು. ಆಮೇಲೆ ಬಂದು ಅವ್ರು ಆದಾಗ ದುಡ್ಡು ಕೊಡ್ತಿದ್ರು. ಈ ಥರ ಅವರ ವಿಶ್ವಾಸ, ನಂಬಿಕೆ ಇಟ್ಕೊಂಡು ಬಂದವರು. ನಮ್ಮ ತಂದೆಯವ್ರ ಕುರಿತು ನಾನು ಸುದೀರ್ಘವಾದಂಥ ರೀತಿಯಲ್ಲಿ ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ಮತ್ತು ನನ್ನ ಬಾಲ್ಯ ಎಷ್ಟು ರಿಚ್ ಇತ್ತು ಅನ್ನುವಂಥದ್ದನ್ನು ಬರೆದೆ ನಾನು. ನನ್ನ ಬಾಲ್ಯ ಕುರಿತು ಬರೆದಿದ್ದೀನಿ.
ಆಮೇಲೆ ಆಗ ಪ್ರಸಂಗ ಬಂದಾಗಲೆಲ್ಲ ನಮ್ಮ ಜನರಲ್ಲಿರುವಂತಹ ಈ ಹೋಳಿ ಹಬ್ಬದಲ್ಲಿ ಆಚರಣೆ, ದೀಪಾವಳಿಯಲ್ಲಿ ಆಚರಣೆ, ಅಥವಾ ಈ ಸಾಧು ಸಂತರನ್ನು ಕುರಿತು ನಂಬಿ ಯಾವ ಥರ ಅವರ ಸೇವೆ ದುಡ್ಡು ಕೊಡೋದು, ಅವ್ರು ಯಾವ ಥರ ಮೋಸ ಮಾಡ್ತಾರೆ, ಇವೆಲ್ಲ ಅದರಿಂದ ನೀವು ಹೊರಗೆ ಬರ್ರಿ. ಅಥವಾ ಗುಡಿ ಸಂಸ್ಕೃತಿ ಬಗ್ಗೆನೂ ನಾನು ನನ್ನ ಆತ್ಮಕಥೆಯಲ್ಲಿ ಹೇಳ್ಕೊಂಡಿದ್ದೀನಿ. ಗುಡಿ ಸಂಸ್ಕೃತಿ ನೋಡು, ನಾವು ಲಂಬಾಣಿಗಳು ಮೂಲತಃ ಪ್ರಕೃತಿ ಪ್ರಿಯರು ಮತ್ತು ಪ್ರಕೃತಿಯನ್ನೇ ಆರಾಧಿಸುವವರು. ಸೂರ್ಯ, ಚಂದ್ರ, ಅಲ್ಲಿಯರ ಪಕ್ಷಿ, ಪಶು, ಗುಡಿ ಇವೆಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗೀಗಂತೂ ಅದು ಭಾಳ ಆಗ್ಯದ. ಗುಡಿ ಕಟ್ಸೋದು, ಅದನ್ನು ಗ್ರಾನೈಟ್, ಆಮೇಲೆ ಮಾರ್ಬಲ್, ಇದರಿಂದ ದೊಡ್ಡ ಪ್ರಮಾಣದ ಖರ್ಚು ಮಾಡಿ ಸಾಧು ಸಂತರನ್ನು ಕರೆಸಿ ದೊಡ್ಡ ಪ್ರಮಾಣದ ಖರ್ಚು ಮಾಡ್ತಾರೆ ಈ ರೀತಿಯಲ್ಲಿ. ಆಮೇಲೆ ಅದು ಬಾಗಿಲು ಹಾಕೊಂಡು ಬಿಟ್ಟರೆ ಅಲ್ಲಿ ಯಾರೂ ಹೋಗಂಗಿಲ್ಲ. ನೋಡಿ, ಒಂದು ಗುಡಿ ಕಟ್ಸುವುದರಿಂದ ಇಷ್ಟು ದೊಡ್ಡ ಪ್ರಮಾಣದ ಲಕ್ಷಗಟ್ಟಲೆ, ಯಾಕೆ ನಿಯರ್ ಅಬೌಟ್ ಕೋಟಿಗಟ್ಟಲೆ ನೀವು ಖರ್ಚು ಮಾಡಿದ್ರಿ, ಆ ಗುಡಿಯಿಂದ ಇದು ಏನೂ ಇಲ್ಲ. ಅದು ಅಷ್ಟೇ. ಆಮೇಲೆ ಮತ್ತೆ ಹಬ್ಬ ಬಂದಾಗಲೇ ಅದು ತೆರೆಯೋದು, ಹುಣ್ಣಿಮೆ ತೆರೆಯೋದು, ಅಮಾವಾಸ್ಯೆಗೆ ತೆರೆಯೋದು, ಈ ಥರ ಅಷ್ಟೇ. ಅದಕ್ಕೆ ನೀವು ಬೇಡ, ನೀವು ಸಿಂಪಲ್ಲಾಗಿ ಮಾಡಿರಿ. ಒಂದು ಕತೆ ಹೇಳಿ ನಾನು. ಒಂದು ಕಥೆಯಲ್ಲಿ ಲಂಬಾಣಿಗರ ಒಂದು ಅಂತ ತಿಳ್ಕೊಂಡು ಒಂದು ಕತೆ ಬರೆದಿದ್ದೀನಿ ನಾನು ಆ ಕುರಿತು. ಗುಡಿ ಮತ್ತು ಪೂಜೆ ಅಂತೂ ಒಂದು ಕತೆ ಬರೆದಿದ್ದೀನಿ. ಈಗ ಇದು ಬಹಳ ಉತ್ತಮವಾದಂತಹ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ, ವಲಸೆ ಹಕ್ಕಿಯ ಹಾಡು ಅಂತ ಹೇಳಿ. ಈ ಇವರ KS ನಾಯಕ್ ಸರ್ ಅವರ ಆತ್ಮಕಥೆ, ಅದು ಇವರ ವ್ಯಕ್ತಿಗತವಾದಂತಹ ಆತ್ಮಕಥೆ ಆಗುತ್ತಲೇನೆ ಇಡೀ ಆ ಬಂಜಾರ ಸಮುದಾಯದ ಕಥೆನೂ ಆಗಿದೆ. ಅದ್ರ ಮೂಲಕವಾಗಿಯೇ ನಾನು ಅಂತನ್ನೋದನ್ನು ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಮೂಲ ಅನುಭವದ ಎಳೆಗಳು, ಅದರ ಬೇರುಗಳೇನಿವೆ ಈ ಜನಾಂಗದಲ್ಲಿವೆ ಅಂತ ಹೇಳಿ ತಮ್ಮ ಕಥೆಯನ್ನು ಬರೀತಲೇನೆ ಇಡೀ ಜನಾಂಗದ ಕಥೆಯನ್ನು ಬರೆದಿದ್ದಾರೆ. ಬಹಳ ಶ್ರೇಷ್ಠ ಮಟ್ಟದ ಸಾಹಿತ್ಯಕ ಕೊಡುಗೆಯನ್ನು ಕೊಡುತ್ತಿರುವ ಶ್ರೀ ನಾಯಕ್ ಸರ್ ಅವರಿಗೆ ಕೊನೆಯದಾಗಿ ಕೇಳೋದನೆಂದರೆ, ಈ ನಮ್ಮ ಯುವ ಬರಹಗಾರರು ಅನೇಕರು ಕವಿತೆ ಬರಿಬೇಕು, ಕಥೆ ಬರಿಬೇಕು, ಬರೆದ ಕೂಡಲೇ ನಾನು ಪ್ರಸಿದ್ಧ ಆಗಬೇಕು, ಇವೆಲ್ಲ ಹಂಬಲಗಳನ್ನು ಹೊತ್ತುಕೊಂಡು ಕೆಲವರು ಸಾಹಿತ್ಯ ಲೋಕಕ್ಕೆ ಪ್ರವೇಶ ಮಾಡ್ತಾರೆ, ಬರವಣಿಗೆಯಲ್ಲಿ ತೊಡಗಿರ್ತಾರೆ. ಈ ಯುವ ಬರಹಗಾರರಿಗೆ ತಮ್ಮ ಕಿವಿ ಮಾತು ಏನಿದೆ ಸರ್? ಬಹಳ ಮಹತ್ವದ ಪ್ರಶ್ನೆ ಇದು, ಮತ್ತು ಈ ಪ್ರಶ್ನೆ ನನಗೂ ಕಾಡ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಾಹಿತಿಗಳಾಗಬೇಕು, ದಿಢೀರ್ನೆ ನಾವು ಪ್ರಚಾರಕ್ಕೆ ಬರಬೇಕು, ದೊಡ್ಡವರಾಗಬೇಕು ಅನ್ನುವಂಥ ರೀತಿಯಲ್ಲಿ ಹಂಬಲ ಪಟ್ಕೊಂಡು ಬರೀಲಕ್ಕೆ ಶುರು ಮಾಡ್ತಾರೆ. ಓದೇ ಇಲ್ಲ, ರೀಡಿಂಗ್ ಇಲ್ಲಾರ್ದೆ ರೈಟಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ರೀಡಿಂಗ್ ಏನೂ ಇಲ್ಲ, ರೈಟಿಂಗ್ ಮಾಡ್ತಾರೆ. ನನಗೆ ನನ್ನ ವಿದ್ಯಾರ್ಥಿಯಾದಂಥ CS ಭೀಮರಾಯ ಒಂದು ಇನ್ವಿಟೇಷನ್ ಕಾರ್ಡ್ ಕಳಿಸಿದ್ರು ಶಾಪುರದಿಂದ. ಯಾವುದೋ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ, ಗೋಷ್ಠಿ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇತ್ತದು. ಅದರಲ್ಲಿ ಎಷ್ಟು ಜನ ಕವಿಗಳಂದ್ರೆ 50 ಜನ ಕವಿಗಳ ಒಂದು ಪಟ್ಟಿ ಇತ್ತದು, ಕವಿಗಳ ಪಟ್ಟಿ. 50 ಜನರ ಕವಿಗಳ ಪಟ್ಟಿ. ನಾನು ಆಶ್ಚರ್ಯಪಟ್ಟೆ, ಏನಿದು? ಆ ಕಾಲದಲ್ಲಿ ನಾವು ಓದ್ತಿದ್ದಾಗ ಇಡೀ ಕರ್ನಾಟಕ ತುಂಬಾನೇ ಬೆರಳೆಣಿಕೆ ಇಷ್ಟು ಕವಿಗಳನ್ನು ನಾವು ಹೆಸರು ಕೇಳ್ತಿದ್ದೀವಿ. ಬೇಂದ್ರೆ ಅವ್ರು ಕೇಳ್ತಿದ್ದೀವಿ, ಕುವೆಂಪು, ಶಿವರುದ್ರಪ್ಪ, ಇಂತಹ ಕೆಲವು ಕವಿಗಳ ಹೆಸರುಗಳನ್ನು ನಾವು, ಚನ್ನವೀರ ಕಣವಿ ಆಗಲಿ, ಇಂಥವ್ರ ಹೆಸರನ್ನಷ್ಟೇ ಕೇಳ್ತಿದ್ದೀವಿ. ಈ ಏನು 50 ಜನ ಒಂದು ಕವಿಗೋಷ್ಠಿಯಲ್ಲಿ ಹೆಸರದಂದರೆ ಇದು ಏನು ಅಂತ ತಿಳ್ಕೊಂಡು ಹೇಳಿ ನಿಮಗೆ. ನಾವು ವಿದ್ಯಾರ್ಥಿ ಆಗುವಾಗ ಅಥವಾ ಸ್ವಲ್ಪ ಕಲ್ತರ ಕವನ ಬರೆಯೋದು ವೆರಿ ವೆರಿ ಈಜಿ. ಅದು ಪ್ರೇಮ ಕವನದಿಂದ ಪ್ರಾರಂಭ ಆಗ್ತದೆ ಅಂತ ತಿಳ್ಕೊ. ಪ್ರೀತಿ, ಪ್ರೇಮ, ಹಸಿ ಇರ್ತದೆ, ಏನೋ ಬರೀತಾರೆ. ಮತ್ತು ಇನ್ನೂ ಒಂದು ಮಾತು ಹೇಳಬೇಕಂದ್ರೆ, ಕೆಲವೊಬ್ರು ಏನು ಮಾಡಿದ್ರು ಅಂದ್ರೆ ಪ್ರಬಂಧಗಳನ್ನು ಬರೆದು ಭಾಳ ಫೇಮಸ್ ಆದರು ಅನ್ನೋದು. ಅದಕ್ಕೆ ನಾನು ಅವಾಗೇ ಅವರು ಮುಂದೆನೇ ಹೇಳಿದೆ, ನಾನು ಎಲ್ಲ ಪ್ರಕಾರಗಳಕ್ಕಿಂತ ಪ್ರಬಂಧ ಪ್ರಕಾರ ಬರೆಯೋದು ವೆರಿ ಡಿಫಿಕಲ್ಟ್ ಟಾಸ್ಕ್. ಅದು ಭಾಳ ದೊಡ್ಡ. ಯಾಕಂದರೆ ಪ್ರಬಂಧ ಬರೀಲಿಕ್ಕೆ 2-3 ಭಾಷೆಯಲ್ಲಿ ತಜ್ಞ ಆಗಿರಬೇಕು. ಅದು ಕನ್ನಡ ಬರಬೇಕು, ಇಂಗ್ಲೀಷ್ ಬರಬೇಕು, ಬೇರೆ ಭಾಷೆಗಳು, ಓದು ಭಯಂಕರ ವಿಶಾಲವಾದಂಥ ಓದು, ಮತ್ತು ನಿನ್ನ ಮೈಂಡ್ ಸಹಿತ ಮ್ಯಾಚೂರ್ಡ್ ಆಗಿರಬೇಕು. ಅಂಥ ಒಂದು ಸ್ಥಿತಿಯಲ್ಲಿದ್ದಾಗ ನೀನು ಮಾತ್ರ ಬಹಳ ಸುಂದರವಾದಂಥ ಒಂದು ಪ್ರಬಂಧ ಮಂಡಿಸಲಿಕ್ಕೆ, ಪ್ರಬಂಧ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಗಂದ್ರೆ ನಾವು ವಿದ್ಯಾರ್ಥಿಗಳಿದ್ದಾಗ ಪ್ರಬಂಧ ಬರೀತೀವಿ, ಆಕಳ ಕುರಿತು ಪ್ರಬಂಧ ಬರೀರಿ ಅಂದಾಗ ಬರೀತಿದ್ದೇವಲ್ಲ. ಆಕಳ ಇರ್ತದೆ, 4 ಕಾಲು ಇರ್ತದೆ, ಕೊಂಬಿರ್ತವೆ, ಕಣ್ಣು, ಕಿರಿ, ಬಾಯಿ, ಅದು ಹಾಲು ಕೊಡ್ತದೆ ಅನ್ನುವಂಥದ್ದು ಪ್ರಬಂಧ. ಅದಕ್ಕೆ ಅವರು ಇಲ್ಲ ನಾನು ಬರೀತೀನಿ ಅಂದುಕೊಂಡು ಸಾಧಿಸ್ಕೊಂಡ್ರು. ಆಯಿತು, ಅದಕ್ಕೆ ದೊಡ್ಡವರು ಅದಕ್ಕೆ ಮುದ್ರೆ ಹಾಕಿದರು ಅನ್ನುವಂಥದ್ದು. ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ಬಹಳ ಕಷ್ಟದ ಮತ್ತು ಕೆಲಸ ಅಂದರೆ ಅದು ಕಥಾ ಸಾಹಿತ್ಯ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕತೆ ಬರಿತಾ ಇದ್ದೀನಿ ಅಂತ ಈ ಮಾತು ಹೇಳ್ತಾ ಇಲ್ಲ. ಈ ಕತೆ ಬರೆಯುವುದು ಬಹಳ ಕಷ್ಟದ ಕೆಲಸ ಅಂತಂದ್ರೆ, ಇದು ಸಾಗರವನ್ನು ಗಾಗರದಲ್ಲಿ ಹಾಕುವುದಂತ. ಸಮುದ್ರವನ್ನೇ ನಾವು ಹೇಳ್ತೀವಲ್ಲ, ಕನ್ನಡಿಯಲ್ಲಿ
ಕರಿಯನ್ನು ನೋಡುವುದು ಅಂತ. ಕರಿ ಆನೆಯನ್ನು ಕನ್ನಡಿಯಲ್ಲಿ ನೋಡುವಂಥ ಅಷ್ಟು ಅಂದರೆ ಇದರಲ್ಲಿ ಏನದಂದ್ರೆ ಒಂದೇ ಒಂದು ಘಟನೆ, ಸ್ವಲ್ಪ ಪಾತ್ರಗಳು, ಆ ಮುಖಾಂತರ ಬಹಳ ಸುಂದರವಾದಂತಹ ಒಂದು ವಿಷಯವನ್ನು ನಾವು ಹೇಳಿ ಕತೆ ಮುಗಿಸ್ಬೇಕು ಅನ್ನುವಂಥ ರೀತಿ. ಅನಾವಶ್ಯಕವಾಗಿ ಇಲ್ಲಿ ಒಂದು ಲೈನೂ ಇರಬಾರ್ದು ಆ ರೀತಿ. ಇದಕ್ಕೆ ಒಂದು ವಿಮರ್ಶಕರು ಏನು ಹೇಳ್ತಾರಂತಂದ್ರೆ, ಅರೆಚಣದಲ್ಲಿ ನಿರ್ಮಾಣವಾದ ತಾಜ್ ಮಹಲ್ ಅಂತಾರೆ ಇದನ್ನು. ಸಣ್ಣ ಕಥೆ ಇದು ಪ್ರಕಾರಕ್ಕೆ ಅರೆಚಣದಲ್ಲಿ ನಿರ್ಮಾಣವಾದ ತಾಜ್ ಮಹಲದ ಭವ್ಯತೆಯಾದ ಖರೆ ಅದು ನಿರ್ಮಾಣ ಆಗಿದ್ದು ಕೇವಲ ಅರೆಚಣದಲ್ಲಿ. ಆ ರೀತಿಯಲ್ಲಿ ಪರಿಕಲ್ಪನೆ. ಮತ್ತು ಲಂಗ ಹುಟ್ಟ ದೊರೆಶಾಹಿನೂ ಹೇಳ್ತಾರೆ ಇದನ್ನು. ಇದು ಲಂಗ ಹುಟ್ಟಿರ್ಬೋದು, ಆದ್ರೆ ಪಟ್ಟ ಯಾವುದು ದೊರೆಶಾಹಿನಿ ಪಟ್ಟ ಅದೇ ಇದಕ್ಕೆ ಅಂತನ್ನುವಂಥದ್ದು. ಅದಕ್ಕೆ 100 ಮೀಟರ್ ಓಟನೂ ಅಂತಾರೆ ಇದನ್ನು. 100 ಮೀಟರ್ ಓಟಕ್ಕೆ ನಾವು ಏನು ಮಾಡಬೇಕಂದ್ರೆ ವಿಸಲ್ ಹಾಕಿದ ತಕ್ಷಣ ನಮ್ಮ ಶಕ್ತಿಯನ್ನೆಲ್ಲ ಖಾಲಿ ಕಳಿಸಿ ನಾವು ಗುರಿ ಮುಟ್ಟಿಬಿಡಬೇಕು. ಇಲ್ಲಿ ನಡುವೆ ಏನೂ ಇದೆ. ಆದ್ರೆ ನೀವು 1000 ಮತ್ತು ಮೀಟರ್ ಓದಕ್ಕೆ ನಾವು ಸಾವಕಾಶವಾಗಿ ಪ್ರಾರಂಭ ಆಗಿ ಆಮೇಲೆ ನಿಧಾನವಾಗಿ ನಮ್ಮ ಓಟವನ್ನು ಹೆಚ್ಚಿಸ್ಕೊಳ್ಬೋದು. ಇದರಲ್ಲಿ ಹಾಗಿಲ್ಲ. ಅದಕ್ಕೆ ಇಂಥ ಒಂದು ಪರಿಕಲ್ಪನೆ ಹೊಂದಿದಂತಹ ಸಣ್ಣ ಕತೆ ಬರೆಯುವುದು ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಅದಕ್ಕೆ ಮತ್ತು ನಾಜೂಕದ ಕೆಲಸ, ಬಹಳ ಕುಸುರಿ ಕೆಲಸನೂ ಬಹಳ ನಾಜೂಕಾಗಿ ಮಾಡಬೇಕಾಗ್ತದೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಸಂಭಾಷಣೆ ತರುವುದಾಗಲಿ, ಇಲ್ಲಿ ಭಾಷೆ ಬಳಕೆಯಾಗಲಿ, ಆಮೇಲೆ ಮತ್ತು ಭಾಷೆಗೆ ಒಂದು ರಿದಮ್ ಅಂತ ಹೇಳ್ತೀವಿ ನಾವು. ಸುಮ್ಮನೆ ನಮಗೆ ಶಬ್ದ ಬರ್ತದೆ, ಭಾಷೆ ಬರ್ತದೆ ಅಂದ್ಕೊಂಡು ಶಬ್ದಗಳ ತುರಿಕೆ ಬೇಕಾಗಿಲ್ಲ. ಭಾಷೆ ಸೌಂದರ್ಯ ಆಗಬೇಕು ಅನ್ನುವಂಥ ರೀತಿಯಲ್ಲೂ ಅದೇ. ಅದಕ್ಕೆ ಈ ಪ್ರಕಾರ ಬಹಳ, ಮತ್ತು ಕಾದಂಬರಿ ಪ್ರಕಾರ ಅಂತೂ ಅದರದ್ದು ಕ್ಯಾನ್ವಾಸ್ ಭಾಳ ದೊಡ್ಡದಿದೆ. ಅದರದ್ದು ಪಾತ್ರಗಳು ಹೆಚ್ಚು, ಘಟನೆಗಳು ಹೆಚ್ಚು. ಅದು ಇನ್ನೂ ಭಾಳ ಪ್ರೌಢಾವಸ್ಥೆಗೆ ಹೋದಾಗ ಅದಕ್ಕೆ ಕರತಲದ ಅಂಗೈಯ ನಾಟಕ ಅಂತಾರೆ ಅದನ್ನು. ಅಂಗೈಯ ರಂಗಭೂಮಿ ಅಂತಾರೆ. ಅದು ಬರಿಬೇಕಾದ್ರೆ ಇನ್ನೂ ಹೆಚ್ಚಿನ ನಾವು ಓದು. ಅದಕ್ಕೆ ಈಗ ನಾವು ಯುವ ಬರಹಗಾರರಿಗೆ ಹೇಳುವುದು ಒಂದೇ ಅಂದರೆ, ನೀವು ಬರೀರಿ, ನಮಗೆ ಬಹಳ ಸಂತೋಷ ಇದೆ. ಬರಹಗಾರರು, ಚಿಂತಕರು ಹೆಚ್ಚಾದಂತೆ ನಮಗೆ ಸಾಹಿತ್ಯ ಬೆಳೀತದೆ, ಬರಹಗಾರ ಆಗಬೇಕು. ಬಟ್ ನೀವು ಅದಕ್ಕಿಂತ ಮುಂಚೆ ಹೆಚ್ಚು ಮಹಾನ್ ವ್ಯಕ್ತಿಗಳ ಸಾಹಿತ್ಯವನ್ನು ಓದಬೇಕು. ಅಂದಾಗ ಮಾತ್ರ ನಿಮಗೆ ಅವರು ಯಾವ ಥರ ಬರೆದಿದ್ದಾರೆ, ಅವರು ಏನು ಎಂಥ ವಿಷಯನ ಆರಿಸ್ಕೊಂಡಿದ್ದಾರೆ, ಶಬ್ದಗಳು ಹೆಂಗಿದೆ, ಭಾಷೆ ಹೆಂಗಿದೆ, ಈ ರೀತಿಯಲ್ಲಿ ಓದಿದಾಗ ಮಾತ್ರ ನೀವು ಒಳ್ಳೆಯ ಕವಿ ಅಥವಾ ಕಥೆಗಾರರು, ಕಾದಂಬರಿಕಾರ ಆಗಲಿಕ್ಕೆ ಸಾಧ್ಯ ಇದೆ. ಕೇಳಿದ್ರಲ್ಲ, ಇದುವರೆಗೂ ನಮ್ಮ ಪ್ರೊಫೆಸರ್ ಶ್ರೀ KS ನಾಯಕ್ ಸರ್ ಅವರು ಅಂತರ್ವಾಣಿಗೆ ಆಗಮಿಸಿ ಇಡೀ ತಮ್ಮ ಅಂತರಾಳದಲ್ಲಿ ಹುದುಗಿರುವ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟಿದ್ದಾರೆ. ತಾವೆಲ್ಲ ಕೇಳಿ ಆನಂದಪಟ್ಟಿದ್ದೀರಿ. ಅವರ ಅನುಭವದ ಬುತ್ತಿಯ ಸವಿಯನ್ನು ತಾವು ಕೂಡ ಸವಿದಿದ್ದೀರಿ ಎಂದು ಭಾವಿಸುತ್ತಾ, ಕನ್ನಡ ಸಾರಸ್ವತ ಲೋಕಕ್ಕೆ ಈ ಹಿರಿಯರ ಸೇವೆ ಇನ್ನೂ ಸಲ್ಲಲಿ. ಈ ಮುಂಬರುವ ಯುವಕರಿಗೆ ಇವರ ಸಾಹಿತ್ಯ ಸೃಷ್ಟಿ ಪ್ರೇರಣೆಯಾಗಲಿ, ಸ್ಫೂರ್ತಿಯಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸುತ್ತಾ ಇಂದಿನ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ಪ್ರೊಫೆಸರ್ KS ನಾಯಕ್ ಸರ್ ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ, ಧನ್ಯವಾದಗಳು ಸರ್.